ವಿದ್ವಾನ್ ಶ್ರೀ ಶಂಕರ ಭಟ್ಟರು ಉಂಚಳ್ಳಿ. ಸಂಸ್ಕೃತ ಮತ್ತು ಕನ್ನಡ ಉಭಯ ಭಾಷಾ ಕೀರ್ತನಕಾರರು. ಸರಿಯಾಗಿ ಗಮನಿಸ್ರಿ, ಉಪನ್ಯಾಸಕಾರರಷ್ಟೇ ಅಲ್ಲ, ಉಭಯ ಭಾಷಾ ಕೀರ್ತನಕಾರರಾಗಿದ್ದಾರೆ. ಉಪನ್ಯಾಸಕರು ಹೌದು. ಶ್ರೀ ರಾಜರಾಜೇಶ್ವರಿ ಸಂಸ್ಕೃತ ಮಹಾವಿದ್ಯಾಲಯ, ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನಮಲ್ಲಿ ಸುಮಾರು 25 ವರ್ಷಗಳಿಂದ ಅವರು ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 25 ವರ್ಷಗಳಿಂದ ಕೀರ್ತನ ಕಲಾ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧಾರವಾಡ ಆಕಾಶವಾಣಿಯ ಕಲಾವಿದರಾಗಿ ಅನೇಕ ಹರಿಕಥಾ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಸಂಸ್ಕೃತ ಭಾಷೆಯಲ್ಲಿಯೂ ಹರಿಕಥೆ ಮಾಡುವುದು ಇವರ ವಿಶೇಷತೆ. ಗುಜರಾತಿನ ಸ್ವಾಮಿನಾರಾಯಣ ಗುರುಕುಲ, ತಿರುಪತಿಯ ಸಂಸ್ಕೃತ ವಿದ್ಯಾಪೀಠ, ಶೃಂಗೇರಿಯ ಜಗದ್ಗುರುಗಳ ಸನ್ನಿಧಿಯಲ್ಲಿ, ಪೇಜಾವರ ಶ್ರೀಗಳ ಸನ್ನಿಧಿಯಲ್ಲಿ, ಶ್ರೀ ರಾಜೀವ್ ಗಾಂಧಿ ವಿದ್ಯಾಪೀಠದಲ್ಲಿ, ಶ್ರೀ ರಾಮಚಂದ್ರಾಪುರ ಮಠ ಮುಂತಾದ ಕಡೆ ಸಂಸ್ಕೃತದಲ್ಲಿಯೇ ಹರಿಕಥೆಯನ್ನು ನಿರೂಪಣೆ ಮಾಡಿ ಶ್ರೋತೃಗಳಿಂದ ಪ್ರಶಂಸೆ ಗಳಿಸಿದ್ದಾರೆ. ಬೆಂಗಳೂರಿನ ಹವ್ಯಕ ಮಹಾಸಭಾದವರು ಸನ್ಮಾನ ಮಾಡಿದ್ದಾರೆ. ಶ್ರೀ ಶಂಕರಾಚಾರ್ಯರ ಸ್ತೋತ್ರಗಳನ್ನು ಹಾಡಿದ 2 ಧ್ವನಿ ಮುದ್ರಿಕೆಗಳು ಬಿಡುಗಡೆಯಾಗಿವೆ. ರಾಜ್ಯದ ಹಲವೆಡೆಗಳಲ್ಲಿ ಹರಿಕಥಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಸ್ವರ್ಣವಲ್ಲಿ ಪ್ರಭಾ ಮಾಸಪತ್ರಿಕೆಯಲ್ಲಿ ಲೇಖಕರಾಗಿ ಸಹ ತಮ್ಮ ಕಾರ್ಯನಿರ್ವಹಿಸಿದ್ದಾರೆ. ನಾಡಿನ ಹಲವೆಡೆಗಳಲ್ಲಿ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ನೀಡಿದ್ದಾರೆ. ಇವರದ್ದೇ ಒಂದು ಪುಸ್ತಕ ರುದ್ರ ಚಮಕ ಮಂತ್ರಾರ್ಥಮಾಲ ಅನ್ನುವ ಪುಸ್ತಕ ಪ್ರಕಟವಾಗಿದೆ. ಸ್ವರ್ಣವಲ್ಲಿ ಭಗವತ್ಪಾದ ಪ್ರಕಾಶನದಿಂದ ಅದು ಪ್ರಕಟವಾಗಿದೆ. ಸ್ವರ್ಣವಲ್ಲಿ ಮಠದಲ್ಲಿ ಈ ಪುಸ್ತಕ ಲಭ್ಯವಿದೆ ಅಂತೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಈಗ ನಾವು ಮತ್ತೊಂದು ಉಪನಿಷತ್ತು, ಕಠೋಪನಿಷತ್ತಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದೇವೆ. ಇದು ಶುಕ್ಲ ಯಜುರ್ವೇದದ ಕಾಠಕ ಶಾಖೆಯಲ್ಲಿ ಈ ಉಪನಿಷತ್ತು ಬರೋದರಿಂದ ಈ ಉಪನಿಷತ್ತನ್ನು ಕಠೋಪನಿಷತ್ ಅಂತ ಹೇಳಿ ಕರಿತೇವೆ. ಇಲ್ಲಿ ನಚಿಕೇತ ಯಮರಾಜನ ಜೊತೆಗೆ ನಡೆಸುವ ಸಂಭಾಷಣೆ, ನಚಿಕೇತ ಯಮಲೋಕಕ್ಕೆ ಹೋಗಿ ಅಲ್ಲಿ ಯಮರಾಜನ ಜೊತೆಗೆ ನಡೆಸುವ ಸಂಭಾಷಣೆ ಈ ಕಠೋಪನಿಷತ್ತಿನ ಮುಖ್ಯ. ಇದು ಶ್ರೇಯಸ್ಸು ಮತ್ತು ಪ್ರೇಯಸ್ಸುಗಳ ನಡುವೆ ಯಾವುದನ್ನು ಆಯ್ಕೆ ಮಾಡಬೇಕು ಅಂತ ಅನ್ನೋದು ವಿಚಾರ ಬರ್ತದೆ. ಹಾಗೆ ಆವಾಗ ಯಮಧರ್ಮರಾಜ ಅವರಿಗೆ, ನಚಿಕೇತನಿಗೆ ಜನ್ಮ, ಪುನರ್ಜನ್ಮ, ಪುನರ್ಜನ್ಮದ ಮರಣದ ನಂತರ ಆತ್ಮದ ಸ್ಥಿತಿ ಏನಿರುತ್ತೆ, ಶ್ರದ್ಧೆ ಅಂದರೆ ಏನು, ಸಾಧನೆ ಅಂದರೆ ಏನು, ಪರಬ್ರಹ್ಮದ ಉಪಾಸನೆ ಮಾಡಿ ಪರಬ್ರಹ್ಮವನ್ನು ಪಡೆಯುವುದು ಹೇಗೆ, ಸ್ವರೂಪ ಜ್ಞಾನವನ್ನು ಪಡೆಯುವುದು ಹೇಗೆ ಅನ್ನೋದನ್ನು ವಿವರಿಸೋದು ಏನಿದೆ ಅದೇ ಕಠೋಪನಿಷತ್ತು. ಅದನ್ನು ನಮಗೆ ಈಗ ಹರಿಕಥಾ ರೂಪದಲ್ಲಿ ಅದನ್ನು ಪ್ರಸ್ತುತಪಡಿಸಲಿದ್ದಾರೆ ವಿದ್ವಾನ್ ಶಂಕರ ಭಟ್ ಉಂಚಳ್ಳಿಯವರು. ಅದನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. 1.5 ಗಂಟೆ ಸಮಯ ಇದೆ. ಪ್ರಶ್ನೋತ್ತರದಿಗಿಂತ ನಾನು ಹರಿಕಥೆಯನ್ನು ನಾನು ಪ್ರಸ್ತುತಪಡಿಸ್ತೀನಿ ಅಂತ ಹೇಳಿರೋದ್ರಿಂದ ಅವರಿಗೆ 1.5 ಗಂಟೆಗಳ ಸಮಯ ಇದೆ. ಥ್ಯಾಂಕ್ ಯು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾಃ ಸ್ಯುಃ ನಮಾಮಿ ಗಜಾನನಂ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ. ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ವಿಜಯಾರ್ಯಾಯ ತೇ ನಮಃ. ಸುಧೀಂದ್ರವರಶಿಷ್ಯಾಯ ಸಾಧುಮಾರ್ಗರತಾಯ ಚ ವೆಂಕಟ
ವೆಂಕಟೇಶತನುಜಾಯ ಅಚ್ಯುತಾರ್ಯಾಯ ತೇ ನಮಃ. ಪಾಲಯ ಗಣನಾಥ ಅನವರತ, ಪಾಲಯ ಗಣನಾಥ ಅನವರತ. ಪಾಲ ಸುಶೀಲ ಶೈಲಜ ಕುವರ, ಪಾಲ ಸುಶೀಲ ಶೈಲಜ ಕುವರ, ಪಾಲ ಸುಶೀಲ ಶೈಲಜ ಕುವರ, ಪಾಲಯ ಗಣನಾಥ ಅನವರತ. ವಿದ್ಯಾಧಾರ ವಿಘ್ನ ವಿದೂರ, ವಿದ್ಯಾಧಾರ ವಿದ್ಯಾಧಾರ ವಿಘ್ನ ವಿದೂರ, ಬುದ್ಧಿದಾತ ಸದ್ಭಕ್ತರ ಪಾಲ. ಬುದ್ಧಿದಾತ ಸದ್ಭಕ್ತರ ಪಾಲ, ಪಾಲಯ ಗಣನಾಥ ಅನವರತ. ಸಿದ್ಧಿ ಸದನ ಗಜಮುಖ ಹೇರಂಬ, ಸಿದ್ಧಿ ಸದನ ಗಜಮುಖ ಹೇರಂಬ, ನಿನ್ನ ನೆನೆದು ಶುಭ ಕಾರ್ಯಾರಂಭ. ನಿನ್ನ ನೆನೆದು ಶುಭ ಕಾರ್ಯಾರಂಭ, ಪಾಲಯ ಗಣನಾಥ ಅನವರತ. ಪಾಲಯ ಗಣನಾಥ, ಪಾಲಯ ಗಣನಾಥ, ಪಾಲಯ ಗಣನಾಥ. ಸಿದ್ಧಿವಿನಾಯಕ ಸ್ವಾಮಿ ಮಹಾರಾಜ ಕೀ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ ಗೋವಿಂದ. ಮಾನವ ಜನ್ಮ ದೊಡ್ಡದು, ಹಾಳು ಮಾಡಲಿ ಬೇಡಿ ಹುಚ್ಚಪ್ಪಗಳಿರ, ಹಾಳು ಮಾಡಲಿ ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು ಅಂತ ದಾಸರು ಹೇಳಿದರು. ಮಾನವ ದೇಹ ದೊಡ್ಡದು ಅಂತ ಹೇಳಲಿಲ್ಲ. ದೇಹದ ದೃಷ್ಟಿಯಿಂದ ನಾವು ಆಲೋಚನೆ ಮಾಡಿದರೆ ಆನೆಯ ದೇವ ದೊಡ್ಡದು ಅಂತ ಹೇಳಬೇಕಾಗಿತ್ತು. ಆನೆಯ ಜನ್ಮ ದೊಡ್ಡದು. ಹಾಗಾಗಿ ಮಾನವನ ದೇಹ ದೊಡ್ಡದಲ್ಲ, ಮಾನವ ಜನ್ಮ ದೊಡ್ಡದಪ್ಪ. ದೊಡ್ಡದು ಅಂತ ಹೇಳಿದ ತಕ್ಷಣ ನಮಗೆ ಗಾತ್ರದ ನೆನಪಾಗ್ತದೆ. ಗಾತ್ರದ ದೃಷ್ಟಿಯಿಂದಲ್ಲ, ಮೌಲ್ಯದ ದೃಷ್ಟಿಯಿಂದ. ಇತರ ಎಲ್ಲ ಪ್ರಾಣಿಗಳಿಗಿಂತಲೂ ಕೂಡ ಮಾನವ ಜನ್ಮಕ್ಕೆ ವಿಶೇಷವಾದ ಮಹತ್ವವನ್ನು ನೀಡುತ್ತಾರೆ. ಜಂತೂನಾಂ ನರ ಜನ್ಮ ದುರ್ಲಭಮತಃ ಅತಃ ಪರಂ ವಿಪ್ರತ. ನರಜನ್ಮ ದುರ್ಲಭವಾದದ್ದು ಆಚಾರ್ಯರ ಶ್ಲೋಕ. ವಿವೇಕ ಚೂಡಾಮಣಿಯಲ್ಲಿಯೇ ಘಂಟಾಘೋಷವಾಗಿ ನರಜನ್ಮದ ಮಹಿಮೆಯನ್ನು ಕೊಂಡಾಡಿದರು. ಎಲ್ಲ ಪುರಾಣಗಳಲ್ಲಿ
ಜಾತೀಶತೇಷು ಲಭತೆ ಭುವಿ ಮಾನುಷತ್ವಂ ತತ್ರಾಪಿ ದುರ್ಲಭತರಂ ಖಲು ಭೋ ದ್ವಿಜತ್ವಂ ಯಸ್ತನ್ನ ಪಾಲಯತಿ ಲಾಲಯತೀಂದ್ರಿಯಾಣಿ ತಸ್ಯಾಮೃತಂ ಕ್ಷರತಿ ಹಸ್ತಗತಂ ಪ್ರಮಾದಾತ್ ಹಸ್ತಗತಂ ಪ್ರಮಾದಾತ್. ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಡೆದಾಗ್ಯೂ ಅದನ್ನು ವ್ಯರ್ಥಗೊಳಿಸಿಕೊಂಡರೆ, ಕೇವಲ ವಿಷಯ ಭೋಗಗಳಿಗಾಗಿ ಮಾನುಷ ಜನ್ಮವನ್ನು ಸೀಮಿತಗೊಳಿಸಿದರೆ, ಕೈಯಲ್ಲಿ ಅಮೃತತ್ವವನ್ನು ಕೊಡುವಂತಹ ಸಾಮರ್ಥ್ಯವುಳ್ಳ ಅಮೃತ ಭಾಂಡವನ್ನು ಕೊಟ್ಟರೆ ಅಜಾಗ್ರತೆಯಿಂದ ಕೆಡವಿ ಹಾಕಿದರೆ ಅದು ಎಷ್ಟು ಅನಾಗರಿಕವಾಗ್ತದೆಯೋ, ಮೂರ್ಖತನವಾಗ್ತದೆಯೋ ಅಂತಹ ಸ್ಥಿತಿ ನಮ್ಮದಾಗ್ತದೆ. ಹಾಗಾಗಿ ಮಾನುಷ ಜನ್ಮವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಇತರ ಯಾವ ಜೀವಗಳಿಗೂ ವ್ಯಕ್ತಿ ಎಂಬ ಹೆಸರಿಲ್ಲ, ಮನುಷ್ಯರಿಗೆ ಹಾಗಲ್ಲ, ವ್ಯಕ್ತಿಗಳು ಅಂತ ಕರೀತಾರೆ. ನಾವೆಲ್ಲ ವ್ಯಕ್ತಿಗಳು. ಈ ವ್ಯಕ್ತಿ ಎನ್ನುವ ಶಬ್ದವೇ ಬಹಳ ಅರ್ಥಪೂರ್ಣವಾದದ್ದು. ಯಾವ ತತ್ವವು ಅವ್ಯಕ್ತವಾಗಿ ಮಾಯೆಯ ಆವರಣದಲ್ಲಿ ಅಡಗಿಕೊಂಡಿದೆಯೋ ಅಂತಹ ಅವ್ಯಕ್ತವಾದ ಆತ್ಮತತ್ವವನ್ನು ವ್ಯಕ್ತೀಕರಿಸಿಕೊಳ್ಳುವ ಸಾಮರ್ಥ್ಯ ಇರುವುದಾದರೆ ಅದು ಮನುಷ್ಯನಿಗೆ ಮಾತ್ರ, ಇನ್ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಅವ್ಯಕ್ತವಾದ ತತ್ವವನ್ನು ವ್ಯಕ್ತೀಕರಿಸಲು ಸಾಮರ್ಥ್ಯವುಳ್ಳ ವ್ಯಕ್ತಿಗಳಾದ ನಾವು ಅದೇ ಪ್ರಯತ್ನದಲ್ಲಿ ತೊಡಗಿಕೊಂಡರೆ ಆಗ ಸಾರ್ಥಕವಾಗ್ತದೆ. ಬ್ರಹ್ಮಾನಂದ ಭಾರತೀಯ ಮಹಾಸ್ವಾಮಿಗಳು ಇದೇ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಹೇಗಾದರೂ ಮಾಡಿ ಈ ಮನುಷ್ಯರನ್ನು ವ್ಯಕ್ತಿಗಳನ್ನಾಗಿ ಮಾಡೋಣ ಅಂತ ಆಲೋಚನೆ. ಹಾಗಾಗಿ ಸತ್ಸಂಗ ಎಲ್ಲ ನಡೆಯುವ ಕಾರಣ ಅದೇ. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲಿತತ್ವಂ ನಿಶ್ಚಲಿತತ್ವೇ ಜೀವನ್ಮುಕ್ತಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ. ಕೇವಲ ಇತಿಹಾಸ ಪುರಾಣಗಳಲ್ಲ, ಆಬಾಲವೃದ್ಧರಿಗೂ ಅರ್ಥವಾಗುವ ಪರಿಯಲ್ಲಿ ಎಲ್ಲ ದಾಸ ಸಾಹಿತ್ಯದಲ್ಲಿ ಈ ಮಾನುಷ ಜನ್ಮದ ಮಹಿಮೆಯನ್ನು ಕೊಂಡಾಡಿ ಅದನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಸುಂದರವಾದ ಪದ್ಯಗಳನ್ನು ಹೇಳಿದರು. ಮಣ್ಣು ಮಣ್ಣಿನಲುದಿಸಲದರಲಿ ಮಣ್ಣು ಮಣ್ಣಿನಲುದಿಸಲದರಲಿ ಮಣ್ಣು ಬೊಂಬೆಗಳಾಗಿ ರಂಜಿಸಿ ಮಣ್ಣಿನ ಹಾರದಲ್ಲಿ ಜೀವವ ಹೊರೆದು ಉಪಚರಿಸಿ ಮಣ್ಣಿನ ಹಾರದಲ್ಲಿ ಜೀವವ ಹೊರೆದು ಉಪಚರಿಸಿ ಮಣ್ಣಿನಿಂ ನಿರ್ಮಿಸಿದ ದೇಹವ ಮಣ್ಣುಗೂಡಿಸಬೇಡ ಜ್ಞಾನದ ಕಣ್ಣ ದೃಷ್ಟಿಯ ನಿಟ್ಟು ರಕ್ಷಿಸು ನಮ್ಮ ನನವರತ ಜ್ಞಾನದ ಕಣ್ಣ ದೃಷ್ಟಿಯ ನಿಟ್ಟು ರಕ್ಷಿಸೋ ನಮ್ಮ ನನವರತ ನಮ್ಮ ನನವರತ. ಇಂತಹ ಜ್ಞಾನದ ಕಣ್ಣನ್ನು ತೆಗೆಸುವುದಕ್ಕಾಗಿ ಋಷಿ ಮಹರ್ಷಿಗಳು ಎಷ್ಟೊಂದು ಪ್ರಯತ್ನಪಟ್ಟರು. ಆ ಮಾರ್ಗದಲ್ಲಿ ಸಮಗ್ರವಾದ ಮನುಕುಲದ ಜ್ಞಾನದ ಕಣ್ಣನ್ನು ಬಿಡಿಸುವುದಕ್ಕಾಗಿ ಉಪನಿಷತ್ ಪ್ರಪಂಚ ನಮ್ಮನ್ನು ಸ್ವಾಗತಿಸಿ ಕರೆಯುತ್ತಾ ಇದೆ. ಅಂತಹ ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತೆನ್ನುವುದನ್ನು ನಾವು ಕೇಳಿರುತ್ತೇವೆ. ಅದರ ವಿಷಯವನ್ನು ಸಮಗ್ರವಾಗಿ ಸಾಧ್ಯವಿಲ್ಲದೇ ಇದ್ದರೂ ಸ್ವಲ್ಪ ಭಾಗವನ್ನಾದರೂ ಇವತ್ತು ಶ್ರವಣ ಮಾಡುವಂತೆ ಹರಿಕಥಾ ರೂಪದಲ್ಲಿ. ಹರಿಕಥೆ ಅಂತ ಹೇಳಿದ ತಕ್ಷಣ ಈ ಸಭೆಯಲ್ಲಿ ಕೆಲವು ವಿಶೇಷವಾದ ನಿಯಮ ಉಂಟು. ನಾವಿಲ್ಲಿ ಒಬ್ಬರನ್ನೇ ಅಧ್ಯಕ್ಷರನ್ನು ಮಾಡೋದಿಲ್ಲ, ಅದು ಅನುಚಿತ. ಭಗವಂತನ ಕಥಾ ಪ್ರಪಂಚಕ್ಕೆ ಯಾರು ಬಂದಿರ್ತಾರೋ ಒಬ್ಬರು ಅಧ್ಯಕ್ಷ, ಜಗದಧ್ಯಕ್ಷನ ಕಥೆ ಕೇಳಲಿಕ್ಕೆ ಎಲ್ಲರೂ ಅಧ್ಯಕ್ಷರು. ಹಾಗಾಗಿ ನಿಮಗೆಲ್ಲರಿಗೂ ಅಧ್ಯಕ್ಷ ಪಟ್ಟ ನೀಡಿದ್ದೇನೆ. ಜವಾಬ್ದಾರಿ ಏನು ಅಂದರೆ ಮಧ್ಯೆ ಮಾತಾಡಲಿಕ್ಕಿಲ್ಲ ಅಧ್ಯಕ್ಷರಾದವರು, ಮತ್ತು ಯಾರೂ ಎದ್ದು ಹೋಗಲಿಕ್ಕಿಲ್ಲ. ಸಭೆಯ ಶಿಸ್ತನ್ನು ಕಾಪಾಡುವ ಹೊಣೆಗಾರಿಕೆ ಅಧ್ಯಕ್ಷರಿದ್ದಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿದ್ರೆ ಮಾಡಬಾರ್ದು. ತ್ರೀಣಿ ಸ್ಥಾನಾನಿ ನಿದ್ರಾಯಾಹ ಪುರಾಣಂ ಪುಸ್ತಕಂ ಜಪಃ. ಪುರಾಣ, ಪುಸ್ತಕ, ಜಪ ಇದು ನಿದ್ರೆಗೆ ಹೇಳಿ ಮಾಡಿದ ಸ್ಥಾನ.
ಈ ಪುರಾಣ ಹರಿಕತೆ ಬಹಳ ದೂರವಾದ್ದಲ್ಲ, ಬಹಳ ಹತ್ತಿರ. ಶ್ರುತಿ ಪೆಟ್ಟಿಗೆ ಬೇರೆ ಇರ್ತದೆ, ಮಧ್ಯಾಹ್ನ ಆಗ್ತಾ ಬಂದು ಹಸಿವು ಬೇರೆ ಆಗಿದೆ, ಹಾಗಾಗಿ ಅದು ಬರದೇ ಇದ್ದ ಹಾಗೆ ನೋಡ್ಕೊಳ್ಬೇಕು. ಇನ್ನು ಪುಸ್ತಕ ಅಂತೂ ನಮ್ಮ ಮಕ್ಕಳಿಗೆ ಬಹಳ ಬೇಗ ಗೊತ್ತಾಗ್ತದೆ. ಶಾಲೆ ಪುಸ್ತಕ ಹಿಡಿದು ಕುಳಿತ ತಕ್ಷಣ ಬರೋದೇ ನಿದ್ರೆ. ಪುರಾಣ ಪುಸ್ತಕ ಜಪ ಎಲ್ಲ ಅನುಭವದ್ದೇ. ಹಾಗಾಗಿ ಈ ನಿದ್ರೆ ಬಾರದೇ ಇದ್ದ ಹಾಗೆ ಎಲ್ಲ ಅಧ್ಯಕ್ಷರು ಎಚ್ಚರದಿಂದಿರಬೇಕು. ತುಂಬ ತೊಂದರೆ ಆಗಿ ನಿದ್ರೆ ಮಾಡ್ತೀರಿ ಅಂತ ಆದರೆ ಮಾಡಬೇಡಿ, ಗೊರಕ್ಕೆ ಹೊಡಿಲಿಕ್ಕೆ ಹೋಗಬೇಡಿ. ನನಗೇನು ತೊಂದರೆ ಇಲ್ಲ, ಪಕ್ಕದಲ್ಲಿದ್ದವರಿಗೆ ಎಚ್ಚರಾಗಬಹುದು ಅಂತಷ್ಟೇ. ಹಾಗಾಗಿ ಅದು ಮತ್ತು ಈ ವೇದಾಂತ ಯಾವಾಗಲೂ ಅಷ್ಟೇ. ನಮಗೆ ಹಳ್ಳಿಯ ಅಥವಾ ಕೇರಿಯ ಮಾತುಕತೆಗಳನ್ನು ಆಡುವಾಗ ಗಡಿಯಾರ ಇದ್ದದ್ದು ನೆನಪೇ ಆಗೋದಿಲ್ಲ. ನೀವು ಸತ್ಸಂಗ ಉಪನ್ಯಾಸ ಅಂಥೇಳಿ ಉಪನ್ಯಾಸ ಇನ್ನೇನು ಜಸ್ಟ್ ಶುರುವಾಗಿರುತ್ತೆ, ಆಗಲೇ ಎಲ್ಲರ ಕೈಯಲ್ಲಿ ವಾಚು, ಗೋಡೆಯಲ್ಲಿ ಗಡಿಯಾರ ಇದೆ ಅಂತ ಹುಡುಕ್ತಾರೆ. 30 ನಿಮಿಷದಲ್ಲಿ ಎಷ್ಟು ನಿಮಿಷ ಗತಿಸಿ ಹೋಯಿತು, ಇನ್ನೆಷ್ಟು ನಿಮಿಷ ನಾವು ಕೂತ್ಕೊಳ್ಬೇಕು. ಇದು ವೇದಾಂತ ಕೇಳೋದಂದ್ರೆ ಅಷ್ಟೇ. ವೇದಾಂತ ಬಹಳ ಚೆನ್ನಾಗಿತ್ತು, ಆದರೆ ಮಧ್ಯೆ ಸ್ವಲ್ಪ ಚಹಾದ ವ್ಯವಸ್ಥೆ ಮಾಡಿದರೆ ಇನ್ನೂ ಅನುಕೂಲ ಇತ್ತು ಅಂತ ಒಬ್ಬ ಶಿಷ್ಯ ಹೇಳಿದ್ದಂತೆ. ಆದರೆ ನೀವೆಲ್ಲ ಅಂಥವರಲ್ಲ. ಯಾಕೆಂದರೆ ನೀವು ಸತ್ಸಂಗ ಅಭ್ಯಾಸ ಇದ್ದವರು, ತೀರ ಹೊಸಬರಲ್ಲ. ಹಾಗಾಗಿ ಎಲ್ಲರೂ ಜಾಗೃತ ಸ್ಥಿತಿಯಲ್ಲಿಯೇ ಇದ್ದು ಕಾರ್ಯಕ್ರಮದ ಯಶಸ್ವಿ ಕಾರಣರಾಗ್ತೀರಿ. ಆ ಶ್ರೀಮನ್ನಾರಾಯಣನ ಆ ನಾಮಸ್ಮರಣೆಯೊಂದಿಗೆ ಪ್ರಾರಂಭ ಮಾಡೋಣ. ನಾನು ಹೇಳಿಕೊಡುತ್ತೇನೆ, ನೀವೆಲ್ಲ ಹೇಳಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಘುರಾಮಚಂದ್ರ ಮಹಾರಾಜ ಕೀ ಜಯ. ಪ್ರಹ್ಲಾದ ವರದ ಗೋವಿಂದ ಗೋವಿಂದ. ಉಷನ್ನ ಹೈ ವಾಜಶ್ರವಸಃ ಸರ್ವವೇದ ಸಂದದೌ, ತಸ್ಯ ನಚಿಕೇತಾ ನಾಮ ಪುತ್ರ ಆಸ, ತಸ್ಯ ನಚಿಕೇತಾ ನಾಮ ಪುತ್ರ ಆಸ. ವಿಶ್ವಜಿನ್ನಾಮಕ ಯಜ್ಞವಗೈದಿಹ ವಾಜಶ್ರವಸ, ವಾಜಶ್ರವಸ ದ್ವಿಜವರನು, ವಾಜಶ್ರವಸದ ದ್ವಿಜವರನು. ನೆರೆಯಿತಲ್ಲಿವರ ಭೂಸುರ ವೃಂದವು, ನೆರೆಯಿತಲ್ಲಿವರ ಭೂಸುರ ವೃಂದವು. ಯಾಗದಕ್ಷಿಣೆಯ ತವ ಕದನಿ, ಯಾಗದಕ್ಷಿಣೆಯ ತವ ಕದನಿ, ಯಾಗದಕ್ಷಿಣೆಯ ತವ ಕದನಿ. ಒಂದಾನೊಂದು ಕಾಲಘಟ್ಟ ವಾಜಶ್ರವಸ ಎನ್ನುವಂತಹ ಒಬ್ಬ ಸದ್ಗೃಹಸ್ಥ, ಆತನಿಗೆ ನಚಿಕೇತ ಎನ್ನುವಂತಹ ಒಬ್ಬ ಪುತ್ರ ರತ್ನ ಇದ್ದಾನೆ. ಸದ್ಗೃಹಸ್ಥನಾದ ವಾಜಶ್ರವಸ ಸ್ವರ್ಗವನ್ನು ಹಂಬಲಿಸಿದವನಾಗಿ ಒಂದು ವಿಶಿಷ್ಟವಾದಂತಹ ಯಜ್ಞವನ್ನು, ಯಾಗವನ್ನು ಸಂಕಲ್ಪ ಮಾಡಿ ಯಾಗಾಚರಣೆಯಲ್ಲಿ ಉದ್ಯುಕ್ತನಾಗಿದ್ದಾನೆ. ವಿಶ್ವಜಿತು ಎನ್ನುವಂತಹ ಒಂದು ಯಾಗ, ವಿಶ್ವಜಿನ್ನಾಮಕ ಯಾಗ. ಆ ಯಾಗದ ವೈಶಿಷ್ಟ್ಯ ಅಂದರೆ ತನ್ನಲ್ಲಿರುವ ಸರ್ವಸ್ವವನ್ನು ದಕ್ಷಿಣಾರೂಪದಲ್ಲಿ ದಾನ ಮಾಡತಕ್ಕದ್ದು. ಈ ಸಂಗತಿಯನ್ನು ಕೇಳಿದಂತಹ ಆ ಎಲ್ಲ ಸುತ್ತಮುತ್ತಲಿನ ಬ್ರಾಹ್ಮಣರು, ವಿಪ್ರೋತ್ತಮರೆಲ್ಲರೂ ಕೂಡ ಯಾಗಮಂಟಪಕ್ಕೆ ಪ್ರವೇಶ ಮಾಡಿದ್ದಾರೆ ತಂಡೋಪತಂಡವಾಗಿ.
ಅನೇಕ ಋಷಿ ಸದೃಶರಾದ ವಿಪ್ರರು, ಹಾಗೆಯೇ ಅನೇಕ ಗೃಹಸ್ಥರು, ಅವನ ಬಂಧುಗಳು, ಪರಿವಾರದವರು ವಿಶ್ವಜಿನ್ನಾಮ ಯಾಗದ ಆ ದರ್ಶನಾಕಾಂಕ್ಷಿಗಳಾಗಿ ನೆರೆದಿದ್ದಾರೆ. ಯಜ್ಞ ಸಮಾರಂಭ ನಡೀತಾ ಇದೆ. ಆ ಯಜ್ಞ ಪ್ರಕ್ರಿಯೆ ಅನುಗುಣವಾಗಿ ವಾಜಶ್ರವಸ ಎಲ್ಲ ದಾನಮಾನಾದಿಗಳನ್ನು ಮಾಡಿದ್ದಾನೆ. ಆವತ್ತು ದಾನ ಮಾಡ್ತಾ ಇದ್ದಾನೆ. ಆದರೆ ಆ ದಾನ ಮಾಡುವ ವಸ್ತುಗಳು ಹೇಗಿದ್ವು ಅಂದರೆ, ಪೀತೋದಕ ಜಗ್ಧತೃಣ ದುಗ್ಧದೋಹ ನಿರೀಂದ್ರಿಯಾ. ಆಗಲೇ ಅನೇಕ ವಸ್ತುಗಳನ್ನೆಲ್ಲ ದಾನ ಮಾಡಿದ್ದಾನೆ. ಬಹುಶಃ ಉತ್ತಮವಾದಂತಹ ಹಸುಗಳೆಲ್ಲ ಮೊದಲೇ ದಾನ ಆಗಿ ಸಂದು ಹೋಗಿದ್ದಾವೆ ಅಂತ ಕಾಣಿಸ್ತದೆ. ಅಥವಾ ಅವನ ಕೃಪಣತೆಯೋ ಏನೋ ಅಂತೂ ಗೊತ್ತಿಲ್ಲ. ಆ ಕಾಲದಲ್ಲಿ ಅವನು ಯಾರಿಗೆ ಏನು ದಾನ ಮಾಡಿದ ಬ್ರಾಹ್ಮಣರನ್ನೆಲ್ಲ ಮುಂದಕ್ಕೆ ಕುಳ್ಳಿರಿಸಿಕೊಂಡು ದಾನಗಳನ್ನು ಮಾಡ್ತಾ ಇದ್ದ, ಗೋದಾನ ಮಾಡ್ತಾ ಇದ್ದ. ಆ ಗೋವುಗಳು ಹೇಗಿದ್ವಪ್ಪ ಅಂದರೆ, ಪೀತೋದಕ ಜಗ್ಧತೃಣ ದುಗ್ಧದೋಹ ನಿರೀಂದ್ರಿಯಾ. ಆಗಲೇ ಎಷ್ಟು ನೀರು ಕುಡಿಬೇಕೋ ಕುಡಿದಾಗ್ಬಿಟ್ಟಿದೆ, ಇನ್ನು ನೀರು ಕುಡಿಯೋ ಶಕ್ತಿ ಇಲ್ಲ ಅಂತ ಅರ್ಥ. ಜಗ್ಧತೃಣ, ಹುಲ್ಲು ತಿನ್ನುವ ಶಕ್ತಿ ಮುಗಿದು ಹೋಗಿದೆ, ಎಷ್ಟು ತಿನ್ನಬೇಕು ಅಷ್ಟು ತಿಂದು ಮುಗಿದು ಹೋಗಿದೆ. ಅತ್ಯಂತ ವೃದ್ಧಾವಸ್ಥೆಯಲ್ಲಿರುವಂತಹ ಆಕಳು. ಅದನ್ನು ಕನ್ನಡದಲ್ಲಿ ಹೇಳಬೇಕು ಅಂತ ಆದರೆ, ಕೊನೆಯ ಬಾರಿಗೆ ನೀರು ಕುಡಿದಿಹ ತೆನೆಯ ತಿನ್ನುವ ಶಕ್ತಿಯಿಲ್ಲದ ಕೊನೆಯ ಬಾರಿಗೆ ನೀರು ಕುಡಿದಿಹ ತೆನೆಯ ತಿನ್ನುವ ಶಕ್ತಿಯಿಲ್ಲದ ಬರಡು ಬರಡಾಗಿರುವ ಹಸುಗಳ ದಾನ ವಿಭ್ರಮವ. ಕಂಡು ನಚಿಕೇತಾಖ್ಯ ಪುತ್ರನು ನೊಂದು ಮನದಲ್ಲಿ ಪಿತನಿಗೆಂದನು. ನೊಂದು ಮನದಲ್ಲಿ ಪಿತನಿಗೆಂದನು, ನನ್ನ ನ್ಯಾರಿಗೆ ದಾನ ರೂಪದಿ ಕೊಡುವೆ ಪೇಳಿಗ. ನನ್ನ ನ್ಯಾರಿಗೆ ದಾನ ರೂಪದಿ ಕೊಡುವೆ ಪೇಳಿಗ. ಕೊಡುವೆ ಪೇಳಿಗ. ತಂಹ ಕುಮಾರಂ ಸಂತಂ ದಕ್ಷಿಣಾಸು ನೀಯಮಾನಾಸು ಶ್ರದ್ಧಾ ಆವಿವೇಶ. ಶ್ರದ್ಧಾ ಆವಿವೇಶ. ಮುದಿ ಹಸುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇದ್ದಾನಲ್ಲ ನನ್ನ ತಂದೆ, ಇದನ್ನು ಗಮನಿಸ್ತಾ ಇದ್ದಾನೆ ನಚಿಕೇತ. ಆಲೋಚನೆ ಮಾಡ್ತಾನೆ, ನನ್ನ ತಂದೆ ಸ್ವರ್ಗ ಕಾಮದಿಂದಾಗಿ ಯಜ್ಞ ಮಾಡ್ತಾ ಇದ್ದಾನೆ, ಆದರೆ ದಾನ ಮಾಡುವ ಈ ವಸ್ತು ಯೋಗ್ಯತಾಹೀನವಾಗಿರುವಂತಹದ್ದು. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂಜಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಹ್ಯ. ಅಶ್ರದ್ಧೆಯಿಂದ ಮಾಡಿದ ದಾನ ಸರ್ವತಾ ಫಲದಾಯಕವಾದದ್ದಲ್ಲ. ನನ್ನ ತಂದೆ ಮಾಡಿದ ಕರ್ಮದಲ್ಲಿ ಶ್ರದ್ಧೆ ಇಲ್ಲದೆ ಅಲಕ್ಷ್ಯಕ್ಕೆ ಒಳಗಾದ ಮುದಿ ಹಸುಗಳನ್ನು ದಾನ ಮಾಡ್ತಾ ಇದ್ದಾನಲ್ಲ, ಹೇಗಾದರೂ ತಪ್ಪಿಸಬೇಕು, ಇವನಿಗೆ ಒಳ್ಳೆಯದಾಗಬೇಕು. ಅದೇ ಶ್ರದ್ಧಾ ಆವಿವೇಶ, ಆ ಭಾವನೆ ಬಂತು. ಹಾಗಾಗಿ ಮಧ್ಯದಲ್ಲಿ ಹೋಗಿ ಕೇಳ್ತಾನೆ, ಅಪ್ಪ ಮುದಿ ಹಸುಗಳನ್ನು ಕೊಡ್ತಾ ಇದ್ದಿ, ಅದನ್ನು ಕೊಡೋದು ಬದಲು ನನ್ನ ಕೊಡು ಯಾರಿಗಾದ್ರು, ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಆಗ 2-3 ಸಲ ಕೇಳ್ತಾನಂತೆ ಅವನು. ಸಹೋವಾಚ ಪಿತರಂ ತತಃ ಕಸ್ಮೈ ಮಾಂ ದಾಸ್ಯಸೀತಿ ದ್ವಿತೀಯಂ ತೃತೀಯಂ ತಂ ಹೋವಾಚ ಮೃತ್ಯವೇ ತ್ವಾಂ ದದಾಮೀತಿ. 2-3 ಸಲ ನನ್ನನ್ನು ಯಾಕೆ ಕೊಡ್ತಿ. ಯಾವುದೇ ತಂದೆಗೆ ಸಾಮಾನ್ಯವಾಗಿ ಹಾಗೆ ಅನಿಸ್ತದೆ. ಮಕ್ಕಳು ತುಂಬ ಪೀಡೆ ಮಾಡ್ತಾ ಇದ್ರೆ ಯಾವುದೋ ಒಂದು ಬೇಡವಾದ ಮಾತು ಬಾಯಿಂದ ಬರ್ತದೆ. ಹೋಗು ನೀನು ದನ ಕಾಯ್ಲಿಕ್ಕೆ ಹೋಗು ಅಂತ ಹೇಳೋದಿಲ್ವೇ ಮತ್ತೆ ತುಂಬ ಬೇಸರ ಆದರೆ. ಹಾಗೆ ಇವನಿಗೆ ಬೇಸರ ಆಯಿತು ತಂದೆಗೆ, ವಾಜಶ್ರವಸನಿಗೆ. ನಿನ್ನನ್ನು ಯಾರಿಗೆ ಕೊಡ್ಬೇಕು, ನನ್ನನ್ನು ಯಾರಿಗೆ ಕೊಡ್ತೀಯ ಅಂತ 3-4 ಸಲ ಕೇಳುವಾಗ ಮೃತ್ಯವೇ ತ್ವಾಂ ದದಾಮಿ, ಮೃತ್ಯುವಿಗೆ ಕೊಟ್ಟಿದ್ದೇನೆ ಹೋಗು ಅಂತ ಹೇಳಿಬಿಟ್ಟು. ಮೃತ್ಯುವಿಗೆ ತಾಕೊಡುವೆನೆಂದ ಕೋಪತಾಪದಲ್ಲಿ
ಚೆಲುವಿಗೆ ತಾ ಕೊಡುವೆನೆಂದ ಕೋಪತಾಪದಲ್ಲಿ. ಸಿಟ್ಟು ಅದು ಅಗ್ನಿಗೆ ಸಮಾನವಾದದ್ದು. ಕ್ರೋಧಾಗ್ನಿ ಅಂತಾನೆ ಹೆಸರದು. ಕ್ರೋಧ ಜಲ ಅಂತೆಲ್ಲೂ ಇಲ್ಲ, ಕ್ರೋಧ ಅಗ್ನಿ. ಈ ಅಗ್ನಿಯ ಸ್ವಭಾವ ಏನು ಅಂದರೆ ಅದು ಮೊದಲು ಸುಡುವ ಸ್ವಭಾವ. ಯಾವುದನ್ನು ಸುಡುತ್ತದೆ ಅಂದರೆ ಮೊದಲು ಬುದ್ಧಿಯನ್ನು ಸುಟ್ಟಾಕ್ತದೆ. ಹಾಗಾಗಿ ಕೋಪವೆಂಬುದು ನೋಡು ಪಾಪದ ನೆಲೆಗಟ್ಟು, ಸರ್ವಜ್ಞನ ಮಾತು. ಎಲ್ಲ ಪಾಪಗಳಿಗೆ ಅನರ್ಥಗಳಿಗೆ ಮೂಲವಾದದ್ದು ಕೋಪ. ಈ ಪ್ರಪಂಚದ ಮೊಟ್ಟ ಮೊದಲ ರಸಪ್ರಶ್ನೆ ಕಾರ್ಯಕ್ರಮ ನಡೆದ ಸಂಗತಿಯನ್ನು ಕೇಳ್ತಿದ್ದೀನಿ ಮಹಾಭಾರತದಲ್ಲಿ. ಯಕ್ಷಪ್ರಶ್ನೆ ಏನು ಭಾಗ. ಯಕ್ಷ ಧರ್ಮರಾಜನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳುವಾಗ ಅಲ್ಲೊಂದು ಕೃಷ್ಣ ಕೇಳ್ತಾನೆ, ಕಹ ಶತ್ರು ದುರ್ಜಯ ಪುಂಸಾಂ, ಜಯಿಸಲಿಕ್ಕೆ ಅಸಾಧ್ಯವಾದ ಶತ್ರು ಯಾರು ಅಂತ ಕೇಳುವಾಗ ಕ್ರೋಧ ಸುದುರ್ಜಯ ಶತ್ರು, ಜಯಿಸಲಿಕ್ಕೆ ಅಸಾಧ್ಯವಾದ ಶತ್ರು ಕ್ರೋಧ, ಕೋಪ. ಹಾಗಾಗಿ ಈ ಕೋಪಕ್ಕೆ ವಶನಾಗಿ ವಾಜಶ್ರವಸ ಮೃತ್ಯುವು ಕೊಟ್ಟಿದ್ದೇನೆ ಹೋಗು ಅಂತ ಹೇಳಿದ. ನಚಿಕೇತ ಮನನ್ನೆಲ್ಲ ಆಲೋಚನೆ ಮಾಡ್ತಾನೆ, ಯಾಕೆ ಹೀಗೆ ಹೇಳ್ದ. ಆದರೆ ಅವನಿಗೆ ತನ್ನ ಮಾತು, ತನ್ನ ತಂದೆಯ ಮಾತು ಸುಳ್ಳಾಗುವುದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಸತ್ಯಕ್ಕೆ ಅಷ್ಟೊಂದು ಮಹಿಮೆ ಇರುವ, ಮಹಾತ್ಮೆ ಇರುವ ಕಾಲಘಟ್ಟ ಅದು. ಒಂದು ಮಾತು ಸುಳ್ಳಾಗಬಾರದು. ಸತ್ಯಾಯ ಮಿತಭಾಷಿಣಾಂ, ರಘುವಂಶದ ಅರಸರುಗಳ ವರ್ಣನೆ ಮಾಡುವಾಗ ಆ ರಘುವಂಶದ ರಾಜರು ಹೇಳ್ತಾ ಇದ್ರು, ತುಂಬ ಮಿತವಾಗಿ ಮಾತಾಡ್ತಾ ಇದ್ರಂತೆ. ಯಾಕೆ ಮಿತಭಾಷಿಗಳು ಅಂದರೆ ತುಂಬ ಮಾತಾಡಿಬಿಟ್ರೆ ಏನಾದರೂ ಅಪಚಾರವಾಗಿ ಅಸತ್ಯದ ಮಾತುಗಳು ಬಂದರೆ, ಅಷ್ಟು ಮೌಲ್ಯಕ್ಕೆ ಅಷ್ಟೊಂದು ಎತ್ತರದ ಸ್ಥಾನ ಇದ್ದ ಒಂದು ಸನ್ನಿವೇಶ. ಈಗ ನಮಗೆಲ್ಲ ಸುಳ್ಳಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಎಂಥ ಸುಳ್ಳು ಅನ್ನೋದೇ ನಮಗೆ ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ತನ್ನ ತಂದೆ ಆಡಿದಂತಹ ಮಾತು ಎಂದಿಗೂ ಸುಳ್ಳಾಗಬಾರದು ಅನ್ನುವ ಕಾರಣಕ್ಕಾಗಿ, ಹಾಗೋ ನನ್ನನ್ನು ಮೃತ್ಯುವಿಗೆ ಕೊಟ್ಟಿದ್ದೀಯೋ, ಹೋಗ್ತೇನೆ ಅಂತ ನೇರವಾಗಿ ಮೃತ್ಯುಲೋಕಕ್ಕೆ ನಚಿಕೇತ ತೆರಳುತ್ತಾನೆ. ಮೃತ್ಯುಲೋಕಕ್ಕೆ ನಚಿಕೇತ ಹೇಗೆ ಹೋದ ಅಂತ ಪ್ರಶ್ನೆ. ಜೀವಸಹಿತವಾಗಿ ಹೋದನೋ ಅಥವಾ ದೇಹ ತ್ಯಾಗ ಮಾಡಿ ಹೋದನೋ ಇತ್ಯಾದಿ ಪ್ರಶ್ನೆಗಳು ಅನೇಕ ಬರೋದುಂಟು. ಆದರೆ ದೇಹ ತ್ಯಾಗ ಮಾಡಿ ಪ್ರೇತ ರೂಪದಲ್ಲಿ ಹೋದದ್ದಲ್ಲ. ಯಾಕೆಂದ್ರೆ ಮುಂದೆ ಅವನು ಪ್ರಶ್ನೆ ಮಾಡ್ತಾನೆ ನೇರವಾಗಿ ಯಮನ ಮುಂದೆ ನಿಂತು. ಹಾಗಾಗಿ ಸಶರೀರವಾಗಿ ಮೊಟ್ಟ ಮೊದಲು ಯಮನ ಸಂದರ್ಶನಕ್ಕೆ ಹೋದವನು ಈ ಬಾಲಕ ನಚಿಕೇತ. ಹೇಗೆ ಹೋದ ಅನ್ನೋ ಪ್ರಶ್ನೆ ಬೇಡ ನಮಗೆ. ಅದಕ್ಕೆ ಒಬ್ಬರು ಪ್ರಾಜ್ಞರು ಹೇಳ್ತಾರೆ, ಯಾವುದೋ ಒಂದು ತತ್ವವನ್ನು ಹೇಳುವಾಗ ಅದಕ್ಕೊಂದು ರೂಪಕವನ್ನು ಕೊಟ್ಟು ಹೇಳುವುದು ಜ್ಞಾನಿಗಳ ಒಂದು ಪದ್ಧತಿ. ಆ ರೂಪಕದಲ್ಲಿ ಬರುವ ಒಂದೊಂದು ಅಂಶವನ್ನು ಸತ್ಯದ ಹೊರಗಲ್ಲಿಗೆ ಹಚ್ಚಲಿಕ್ಕೆ ಹೋದರೆ ಅದು ಅಪಾರ್ಥವಾಗಿ ಹೋಗ್ತದೆ. ಹಾಗಾಗಿ ಒಬ್ಬ ಸಾಧಕ, ಒಬ್ಬ ಸತ್ಯಾನ್ವೇಷಕ, ಒಬ್ಬ ಆತ್ಮಾನ್ವೇಷಕನಾದ ಸಾಧಕ ಮೃತ್ಯುಲೋಕದಲ್ಲಿ ಯಮನನ್ನು ಸಂದರ್ಶಿಸಿದ. ಇದು ನಮಗೆ ತಾತ್ಪರ್ಯ. ಅವನು ಹೇಗೆ ಹೋದ ಇದೆಲ್ಲ ಅನುಚಿತ ಅಥವಾ ಅದು ಅಪ್ರಾಸಂಗಿಕ, ಅದನ್ನು ಕೇಳಲೇಬೇಕು, ತಿಳ್ಕೊಳ್ಳೇಬೇಕು ಅನ್ನೋದಕ್ಕೆ ಆತುರ ಪಡಬಾರದು ಅಂತ. ಒಟ್ಟಿನಲ್ಲಿ ನಚಿಕೇತ ನೇರವಾಗಿ ಯಮಲೋಕಕ್ಕೆ ಹೋಗುತ್ತಾನೆ. ಯಮಲೋಕಕ್ಕೆ ಹೋಗಿ ನೋಡಿದರೆ ಯಮಧರ್ಮರಾಜ ಪಟ್ಟಣದಲ್ಲಿ ಅರಮನೆಯಲ್ಲಿ ಇಲ್ಲ. ಅತಿಥಿಯಾದ ನಚಿಕೇತ ಕೃತಾಂತಗೆ ಅತಿಥಿಯಾದ ನಚಿಕೇತ ಅತಿಥಿಯಾದ ನಚಿಕೇತ ಕೃತಾಂತಗೆ ಅತಿಥಿಯಾದ ನಚಿಕೇತ ಅಗ್ನಿ ಸದೃಶ ಘನ ತೇಜೋ ರಾಶಿ ಬಾಲಕ ನಚಿಕೇತನು ಓಜಸ್ವಿ ಬಾಲಕ ನಚಿಕೇತನು ಓಜಸ್ವಿ ಅತಿಥಿಯಾದ ನಚಿಕೇತ ಸದನದಿ ಯಮನನು ಕಾಣದೆ ಅತಿಥಿ ಸದನದಿ ಯಮನನು ಕಾಣದೆ ಅತಿಥಿ ದಿನ ಮೂರನು ತಾ ಕಳೆದ ಸಂಯಮದಿ ದಿನ ಮೂರ
ಕಳೆದ ಸಂಯಮದೇ ಅತಿಥಿಯಾದ ನಚಿಕೇತ ಕೃತಾಂತಗೆ ಅತಿಥಿಯಾದ ನಚಿಕೇತ ಕೃತಾಂತನಿಗೆ ಯಮಧರ್ಮರಾಜನಿಗೆ ಅತಿಥಿಯಾಗಿ ಗೋಚರಿಸಿದ್ದಾನೆ, ಕಾಣಿಸಿಕೊಂಡಿದ್ದಾನೆ. ಯಮಧರ್ಮರಾಜ ಇಲ್ಲ. ವೈಶ್ವಾನರಃ ಪ್ರವಿಶತ್ಯತಿಥಿ ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರುವಂತಿ ಹರವೈವಸ್ವತೋನಕಂ. ಒಬ್ಬ ಅತಿಥಿ ಮನೆಗೆ ಬಂದಾಗ ಅವನಿಗೆ ಸ್ವಾಗತ ಮಾಡಬೇಕು. ಅವನಿಗೆ ಏನೇನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ತೃಣಾನಿ ಭೂಮಿರುದಕಂ ವಾಕ್ಚತುರ್ಥೀ ಚ ಸುನೃತ. ತೃಣಾನಿ ಭೂಮಿರುದಕಂ ವಾಕ್ಚತುರ್ಥೀ ಚ ಸುನೃತ ಏತಾನ್ಯಪಿ ಸದಾಂ ಗೇಹೇ ನೋಚ್ಛಿದ್ಯಂತೆ ಕದಾಚನ. ಸಜ್ಜನರು ಅಂತ ಹೇಳಿಸ್ಕೊಳ್ಬೇಕು ಅಂತ ಅಂದರೆ ಒಬ್ಬ ಅತಿಥಿ ಮನೆಗೆ ಬಂದಾಗ ಇಷ್ಟ ಅಂಶಗಳನ್ನು ಗಮನಿಸಬೇಕು. ತೃಣಾನಿ ಬನ್ನಿ ಬನ್ನಿ ಅಂತ ಕರೆಯೋದು, ಕೂತ್ಕೊಳ್ಳಿ ಅಂತ ಆಸನ ಪ್ರದಾನ. ತೃಣಾನಿ ಒಂದು ಚಾಪೆಯನ್ನು ಕೊಡಬೇಕು, ಕೂತ್ಕೊಳ್ಳಿಕ್ಕೆ ಒಂದು ಸ್ಥಳ ತೋರಿಸ್ಬೇಕು. ಚಾಪೆ ಕೊಡೋದು, ಒಂದು ಸ್ಥಳ ತೋರಿಸೋದು. ಉದಕಂ ಬಾಯಾರಿಕೆ ಏನಾದರೂ ತಗೊಳ್ಳಿ ಅಂತ ಹೇಳಬೇಕು. ಆಮೇಲೆ ಒಂದು ಒಳ್ಳೆಯ ಮಾತು, ಕೊಡಲಿಕ್ಕೆ ಏನೂ ಇಲ್ಲದೆ ಇದ್ದರೆ ಬೆಲ್ಲ ಅಲ್ಲದೆ ಇದ್ದರೆ ಬೆಲ್ಲದಂಥ ಮಾತನ್ನಾದರೂ ಆಡಬೇಕು. ಹೀಗೆ ಇಷ್ಟು ಒಬ್ಬ ಸಜ್ಜನ ಮನೆಯಲ್ಲಿರಬೇಕು. ಅತಿಥಿ ದೇವೋ ಭವ ಅಂತ ಉಪನಿಷತ್ತುಗಳೇ ಅಥವಾ ವೇದವೇ ಸಾರಿ ಹೇಳ್ತಾ ಇದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ. ಅತಿಥಿಯನ್ನು ಸ್ವಾಗತಿಸಬೇಕು. ಅತಿಥಿ ಕಿಲ ಪೂಜಾರ್ಹ ಪ್ರಾಕೃತೋಪಿ ವಿಜಾನತ. ರಾಮಾಯಣದ ಮಾತು. ಒಬ್ಬ ಸಾಮಾನ್ಯ ಇರಲಿ ಅವನು, ಬೇಕಾದ್ರೆ ಅವನು ದೊಡ್ಡವನಾಗಬೇಕು ಅಂತಿಲ್ಲ. ಅಂಥವನು ಮನೆಗೆ ಬಂದರೂ ಕೂಡ ಅವನಿಗೊಂದು ಸ್ವಾಗತ ವಚನ ಹೇಳಬೇಕು ಅಂತ. ಆದರೆ 3 ದಿವಸಗಳ ಕಾಲ ಆ ಬ್ರಾಹ್ಮಣೋತ್ತಮನಾದ ನಚಿಕೇತನನ್ನು ಅಲ್ಲಿ ಯಾರು ಕೇಳುವವರಿಲ್ಲ, ಹೇಳುವವರಿಲ್ಲ. ಯಮಧರ್ಮರಾಜನ ಅರಮನೆಯ ಮುಂಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. ಅವನು ಅಗ್ನಿ ಸದೃಶನಾದವನು. ಬ್ರಾಹ್ಮಣನನ್ನು ಅಗ್ನಿಗೆ ಹೋಲಿಸ್ತಾರೆ. ತತ್ರಾಪಿ ಒಬ್ಬ ಅತಿಥಿಯಾದರೆ ಅವನು ಕೂಡ ಅಗ್ನಿಯೇ. ಆ ಅಗ್ನಿಗೆ ಶಾಂತ ಆಗಬೇಕು ಅಂತಾದರೆ ಸ್ವಾಗತ ಹೇಳಬೇಕಂತೆ. ಹಾಗಾಗಿ ಬಂದ ತಕ್ಷಣ ನೀರು ಕೊಡೋದು, ಸ್ವಲ್ಪ ಶಾಂತ ಆಗಬೇಕು. ನೀವು ಅತಿಥಿ ಮನೆಗೆ ಬಂದಾಗ ನೀರು ಕೊಡೋದಿಲ್ಲ, ಏನೂ ಕೊಡೋದಿಲ್ಲ ಅಂತಾದರೆ ನಿಮ್ಮ ಮನೆಯ ಪುಣ್ಯ ಎಲ್ಲ ಎತ್ಕೊಂಡು ಹೋಗ್ತಾನೆ ಅಂತ. ಹಾಗಾಗಿ ಆ ಅಗ್ನಿರೂಪವಾದ ಅತಿಥಿಗೆ ಜಲಾದಿಗಳನ್ನು ಕೊಟ್ಟು ಸ್ವಾಗತ ಹೇಳಬೇಕು. ಇಲ್ಲಿ ಯಾವುದು ನಡೆಯಲಿಲ್ಲ. 3 ರಾತ್ರಿ ಕಳೆದಿದೆ. ಯಮಧರ್ಮರಾಜ ಬಂದು ನೋಡುತ್ತಾನೆ. ತೇಜಸ್ವಿಯಾದಂತಹ ಒಬ್ಬ ಬ್ರಾಹ್ಮಣೋತ್ತಮ ಅರಮನೆಯ ಮುಂಭಾಗದಲ್ಲಿ ಕುಳಿತಿದ್ದಾನಲ್ಲ. ತಿಸ್ರೋ ರಾತ್ರಿ ಯದವಾತ್ಸೀ ಗೃಹೇ ಮೇ ಅನಶ್ಜನ್ ಬ್ರಹ್ಮನ್ ಅತಿಥಿ ನಮಸ್ಯಃ. ನಮಸ್ತೆಸ್ತು ಬ್ರಹ್ಮನ್ ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತಿ 3 ವರಾನ್ ವೃಣೀಶ್ವ. ಹೇ ಕುಮಾರಕ, ಹೇ ಬ್ರಾಹ್ಮಣೋತ್ತಮ, ನನ್ನಿಂದ ಅಪಚಾರ ಆಯಿತು. ದಯವಿಟ್ಟು 3 ರಾತ್ರಿಗಳನ್ನು ನನ್ನ ಮನೆಯಂಗಳದಲ್ಲಿ ನಿಮ್ಮನ್ನು ಕಾಯಿಸಿಬಿಟ್ನಲ್ಲ, ಕ್ಷಮಿಸಬೇಕು. ಕ್ಷಮಿಸೈ ದ್ವಿಜವರನೇ ಎನ್ನನು, ಕ್ಷಮಿಸೈ ದ್ವಿಜವರನೇ, ಕ್ಷಮಿಸೈ ದ್ವಿಜವರನೇ ಎನ್ನನು, ಕ್ಷಮಿಸೈ ದ್ವಿಜವರನೇ. ಕಾಡಿದೆ 3 ದಿನ ಮನೆಯಂಗಳದಿ, ಕಾಡಿದೆ 3 ದಿನ ಮನೆಯಂಗಳದಿ, ಬೇಡು ನಿವರಗಳ ನೀಡುವೆ ಮುದದಿ. ಅತಿಥಿ ನಿಯನಗೆ ಅಗ್ನಿ ಸದೃಶನು, ಅತಿಥಿ ನಿಯನಗೆ ಅಗ್ನಿ ಸದೃಶನು, ಹವಿಸಿನ ತೆರದಲ್ಲಿ ಸಲಿಸುವೆ ವರವ. ಹವಿಸಿನ ತೆರದಲ್ಲಿ ಸಲಿಸುವೆ ವರವ. ಕಾಂತಮಿಸೈ ದ್ವಿಜವರನೇ ಎನ್ನನು, ಕ್ಷಮಿಸೈ ದ್ವಿಜವರನೇ.
ತಸ್ಮಾತ್ ಪ್ರತಿತ್ರೀನ್ ವರಾನ್ ವೃಣೀಶ್ವ. 3 ರಾತ್ರಿಗಳು ನನ್ನ ಬಗ್ಗಾಗಿ ಪ್ರತೀಕ್ಷೆ ಮಾಡಿದೆ. ಹಾಗಾಗಿ ಆ ತಪ್ಪಿಗೆ ಪ್ರಾಯಶ್ಚಿತ್ತವೋ ಪರಿಹಾರವೋ ಎಂಬ ಪರಿಯಲ್ಲಿ ಹೇ ಕುಮಾರಕ 3 ವರವನ್ನು ನನ್ನಿಂದ ಕೇಳು, ನಾನು ಅನುಗ್ರಹಿಸ್ತೇನೆ ಅಂತ. ಆಗ ನಚಿಕೇತ ಕೇಳ್ತಾನೆ, ಏನು ವರ ಕೇಳ್ತಾನೆ? ವರವಿದ ಕರುಣಿಸೋ ವರವ ಶಿರೋಮಣಿ, ವರವಿದ ಕರುಣಿಸೋ ವರವಿದ ಕರುಣಿಸೋ ವರದ ಶಿರೋಮಣಿ. ನಿಜ ಮಂದಿರಕ್ಕೆ ನಾ ತೆರಳಿದ ಮರುಕ್ಷಣ, ನಿಜ ಮಂದಿರಕ್ಕೆ ನಾ ತೆರಳಿದ ಮರುಕ್ಷಣ, ಮುನ್ನಿನಂತೆ ಎನ್ನ ಜನಕ ಮನ್ನಿಸಲಿ. ಮುನ್ನಿನಂತೆ ಎನ್ನ ಜನಕ ಮನ್ನಿಸಲಿ. ವರವಿದ ಕರುಣಿಸುವ ವರದ ಶಿರೋಮಣಿ. ಲೋಕೋದ್ಧಾರಕ್ಕೆ ಅಗ್ನಿವಿದ್ಯೆಯ ನಿತ್ತು, ಲೋಕೋದ್ಧಾರಕ್ಕೆ ಹರಸೈ ಎನ್ನನು ಕಾರುಣ್ಯ ನಿಧಿಯೇ, ಹರಸೈ ಎನ್ನನು ಕಾರುಣ್ಯ ನಿಧಿಯೇ. ವರವಿದ ಕರುಣಿಸೋ ವರದ ಶಿರೋಮಣಿ, ವರವಿದ ಕರುಣಿಸೋ. ಏನು ವರ ಕೇಳ್ತಾನೆ? ಹೇ ಯಮಧರ್ಮರಾಜ, ಇನ್ನೇನು ನಾನು ಕೇಳಲಾರೆ. ನಾನು ಯಮಲೋಕವನ್ನು ಬಿಟ್ಟು ಮನೆಗೆ ಹೋಗ್ತೇನಲ್ಲ, ನಿನ್ನ ಆಶೀರ್ವಾದವನ್ನು ಪಡೆದು ಆಗ ನನ್ನ ತಂದೆ ನನ್ನನ್ನು ಗುರುತಿಸಬೇಕು. ಮುಂದಿನಂತೆ ನಾನು ನಿನ್ನ ಪುತ್ರ ಎನ್ನುವುದಾಗಿ ಅವನು ನನ್ನನ್ನು ಸ್ವಾಗತಿಸಬೇಕು. ಯಾಕಂದರೆ ಯಮಲೋಕಕ್ಕೆ ಹೋಗಿ ಬಂದವನು ಪ್ರೇತ ಅಂತ ಭಾವಿಸಿಕೊಂಡೇ ನಾನು ತ್ಯಾಗ ಮಾಡಿಬಿಟ್ರೆ ಹಾಗೆ ಮಾಡಬಾರ್ದಲ್ಲ. ಹಾಗಾಗಿ ನನ್ನನ್ನು ಮನ್ನಿಸಬೇಕು ನಿನ್ನ ತಂದೆ. ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್, ವೀತಮನ್ಯು ಗೌತಮೋ ಮಾಭಿಮೃತ್ಯೋ. ನಾನು ಬರುವಾಗ ಬಹಳ ಸಿಟ್ಟಿನಲ್ಲಿದ್ದ. ನಾನು ಹೋಗುವಾಗ ಅವನು ಶಾಂತ ಆಗಿರಬೇಕು, ಎಲ್ಲ ಸಿಟ್ಟನ್ನು ಕಳ್ಕೊಂಡಿರಬೇಕು. ತ್ವತ್ಪ್ರಸೃಷ್ಟಂ ಅಭಿವದೇತ್ ಪ್ರತೀತ ಏತತ್ರಯಾಣಂ ಪ್ರಥಮಂ ವರಂ ವೃಣೇ. ಇದು ಮೊದಲನೇ ವರ. ಎರಡನೇ ವರ ಏನು ವರ ಅಂದರೆ, ಲೋಕೋದ್ಧಾರಕ್ಕೆ ಅಗ್ನಿವಿದ್ಯೆ ಏನಿತ್ತು, ಅಗ್ನಿಯನ್ನು ಉಪಾಸನೆ ಮಾಡಿದರೆ ಆ ಉಪಾಸನೆಯ ಬಲದಿಂದ ಸ್ವರ್ಗವನ್ನು ಸೇರಲಿಕ್ಕೆ ಸಾಧ್ಯ ಎನ್ನುವುದನ್ನು ನಚಿಕೇತ ತಾನು ತಿಳಿದುಕೊಂಡಿದ್ದ. ಹಾಗಾಗಿ ಆ ಅಗ್ನಿವಿದ್ಯೆಯನ್ನು ನನಗೆ ಉಪದೇಶ ಮಾಡು ಅಂತ ಕೇಳ್ತಾನೆ. ಸ್ವರ್ಗೇ ಲೋಕೇ ನ ಭಯಂ ಕಿಂಚನಾಸ್ತಿ, ನ ತತ್ರ ತ್ವಂ ಜರಯಾ ಬಿಭೇತಿ. ಸ್ವರ್ಗಕ್ಕೆ ಹೋದವರಿಗೆ ಮುಪ್ಪು ಕಾಡೋದಿಲ್ಲ, ಅಮರರಾಗ್ತಾರೆ, ಅಮೃತವನ್ನು ಸ್ವೀಕಾರ ಮಾಡ್ತಾರೆ. ಉಭೇ ತೀರ್ಥ ಅಶನಾಯ ಪಿಪಾಸೆ, ಹಸಿವು ಬಾಯಾರಿಕೆಗಳ ಬಾಧೆ ಸ್ವರ್ಗದಲ್ಲಿಲ್ಲ. ಲೋ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಎಲ್ಲ ಶೋಕಗಳನ್ನು ಕಳೆದುಕೊಂಡು ಸ್ವರ್ಗದಲ್ಲಿ ಸಂತೋಷವಾಗಿರುತ್ತಾರೆ ಎನ್ನುವುದನ್ನು ಕೇಳಿದ್ದೇನೆ. ಅಂತಹ ಸ್ವರ್ಗವನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕೆ ಸಾಧನವಾಗಿ ಅಗ್ನಿವಿದ್ಯೆಯನ್ನು ಕೃಪೆ ಮಾಡಿ ನನಗೆ ಉಪದೇಶ ಮಾಡಬೇಕು ಅಂತ ಹೇಳುವಾಗ ಬಹಳ ಸಂತೋಷಗೊಂಡಂತಹ ಯಮರಾಜ ತಥಾಸ್ತು ಅಂತ ಆ ಅಗ್ನಿಯ ಉಪಾಸನೆಯ ಕ್ರಮವನ್ನು ಹೇಳುತ್ತಾನೆ. ಆ ಅಗ್ನಿ ಹೇಗೆ ಚಯನ ಮಾಡುವುದು, ಆ ಅಗ್ನಿಯನ್ನು ಸ್ಥಂಡಿಲದಲ್ಲಿ ಇಡುವಂತಹದ್ದು, ಸ್ಥಂಡಿಲಕ್ಕೆ ಎಷ್ಟು ಇಟ್ಟಿಗೆಗಳು ಬೇಕು, ಅದನ್ನು ಹೇಗೆ ನಿರ್ವಹಿಸಬೇಕು, ಎಲ್ಲ ಕ್ರಮಗಳನ್ನು ಬಿಡಿ ಬಿಡಿಯಾಗಿ ಹೇಳಿಕೊಡುವಾಗ ನಚಿಕೇತ ಕ್ಷಣ ಮಾತ್ರದಲ್ಲಿ ಸಕೃತ್ ಪಾಠ್ಯವನ್ನು ಕ್ಷಣದಲ್ಲೂ ಒಂದು ಸಲ ಹೇಳಿದರೆ ಸಾಕು ಅವೆಲ್ಲವನ್ನು ಹೇಳಿಕೊಂಡು ಯಮಧರ್ಮನಿಗೆ ಆ ಪಾಠವನ್ನು ಒಪ್ಪಿಸ್ತಾನೆ. ಹೀಗೆ ಅಂತ ಯಮಧರ್ಮ ಬಹಳ ಸಂತೋಷಗೊಳ್ಳುತ್ತಾನೆ. ಆಯ್ತಪ್ಪ, ಮೂರನೇ ವರ, ಇನ್ನೊಂದು ವರ ನನಗೆ ಕೇಳಲಿಕ್ಕೆ ಅವಕಾಶ ಇದೆ, ಅದನ್ನು ಕೇಳ್ಕೋ. ತೃತೀಯಂ ವರಂ ನಚಿಕೇತೋ ವೃಣೀಶ್ವ. ಆಗ ನಚಿಕೇತ ಯಾವುದೋ ವಸ್ತುವನ್ನು, ಒಡವೆಯನ್ನು, ಬಂಗಾರವನ್ನು ಯಾವುದನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಕೇಳಿದ್ದೇನು ಗೊತ್ತೇ?
ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ನಾಸ್ತೀತ್ಯೇಕೆ ನಾಯಮಸ್ತೀತಿ ಜೈಕೆ ಏತದ್ವಿದ್ಯಾಂ ಮನುಶಿಷ್ಟಸ್ತ್ವಯಾಹಂ ವರಾಣಾಂ ಏಷ ವರಸ್ತೃತೀಯಃ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ. ಈ ಮನುಷ್ಯನಿಗೆ ಅನೇಕ ಕಾಲದಿಂದ ಹುಟ್ಟಿದಾರಭ್ಯ ಕಾಡುತ್ತಿರುವ ಪ್ರಶ್ನೆ ಇದು. ಬಹಳ ಪ್ರಾಚೀನವಾದ ಪ್ರಶ್ನೆ. ಏನು? ಮರಣೋತ್ತರದಲ್ಲಿ ಪ್ರೇತದ ಮುಂದಿನ ಸ್ಥಿತಿಗತಿಗಳೇನು? ಪ್ರೇತ ಅನ್ನುವ ಶಬ್ದಕ್ಕೆ ಇಲ್ಲಿಂದ ಹೊರಟವನು ಅಂತ ಒಂದು ಅರ್ಥ, ಹಾಗೆಯೇ ದಾಟಿದವನು ಅಂತ ಇನ್ನೊಂದು ಅರ್ಥ. ಏನನ್ನು ದಾಟಿದವನು? ಈ ದೇಹವನ್ನು ದಾಟಿ ಮೇಲಕ್ಕೆ ಹೊರಟವನು, ಅವನು ಪ್ರೇತ. ಹೀಗೆ ದೇಹ ಎನ್ನುವ ಪಂಜರವನ್ನು ಬಿಟ್ಟಗಲಿದ ಆ ಪ್ರೇತ ಮುಂದೆ ಹೋದ ಮೇಲೆ ಅವನಿಗೇನು ಪರಿಸ್ಥಿತಿ ಏನಾಗ್ತದೆ? ಅಲ್ಲಿಗೆ ಜೀವನ ಯಾತ್ರೆ ಪೂರ್ಣವಾಗ್ತದೆಯೋ ಜೀವಾತ್ಮನದ್ದು, ಅಥವಾ ಮುಂದೇನಾದರೂ ಇದೆಯೋ? ಮರಣವೇ ಜೀವಾತ್ಮ ಗಂತ್ಯವೇ ಉಂಟೆ ಮರಣೋತ್ತರದಿ ಜೀವನ. ಪ್ರಶ್ನೆ ಇದುವೇ ಮನವ ಕಲಕಿದೆ ನಿಜವನರು ಎಂದ. ಪ್ರಶ್ನೆ ಇದುವೇ ಮನವ ಕಲಕಿದೆ ನಿಜವನರು ಎಂದ. ಇದುವೇ ನೀ ನನಗೆ ನೀಡುವ, ಇದುವೇ ನೀ ನನಗೆ ನೀಡುವ ತೃತೀಯ ವರವೆಂದ. ಮರಣೋತ್ತರವಾದಂತಹ ಸಂಗತಿ ಏನು ಜೀವಕ್ಕೆ ಅಂತ ಅದನ್ನು ನನಗೆ ತಿಳಿಸಬೇಕು. ಆಗ ಯಮಧರ್ಮರಾಜ ಆಲೋಚನೆ ಮಾಡ್ತಾನೆ, ಇವನು ನಿಜವಾಗಿ ಜ್ಞಾನದ ಹಂಬಲ ಉಳ್ಳವನೋ ಅಥವಾ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯೋ, ಈ ವಿದ್ಯಾರ್ಥಿ ಹೇಗಿದ್ದಾನೆ ಅಂತ ಪರೀಕ್ಷೆ ಮಾಡಬೇಕಲ್ಲ. ಹಾಗಾಗಿ ಅವನಿಗೆ ಅನೇಕ ಆಮಿಷಗಳನ್ನು ನೋಡುತ್ತಾನೆ. ನೋಡಪ್ಪ, ಈ ಪ್ರಶ್ನೆ ಕೇಳಬೇಡ, ಯಾಕೆಂದರೆ ಇದು ಬಹಳ ಹಳೆಯ ಪ್ರಶ್ನೆ. ಬಹಳ ಜನ ಕೇಳಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಹೇಳಿಯೂ ಏನೂ ಅರ್ಥವಾಗದೇ ಇದ್ದವರು ಇದ್ದಾರೆ. ಡಿ ವಿ ಗುಂಡಪ್ಪನವರು ಬಹಳ ಸೊಗಸಾಗಿ ಒಂದು ಪದ್ಯ ಬರೆದಿದ್ದಾರೆ. ಮರಣವೇ ಮರಣವೇಂ ಜೀವನಾಟಕದ ಚರಮಾಂಕಮೇ. ಮರಣವೇ ಈ ಜೀವನವೆಂಬ ನಾಟಕದ ಕೊನೆಯ ಅಂಕವೇ ಅಂತ ಪ್ರಶ್ನೆ. ಮರಣವೇಂ ಜೀವನಾಟಕದ ಚರಮಾಂಕಮೇ. ಆ ಪ್ರಶ್ನೆಗೆ ಉತ್ತರ ಏನು? ಬರಿಯ ನಿಷ್ಕಂಭವದು. ನಾಟಕದಲ್ಲಿ ನಿಷ್ಕಂಭ ಅಂತ ಒಂದು ಭಾಗ ಇರುತ್ತದೆ. ಎರಡು ದೃಶ್ಯಗಳ ನಡುವೆ, ಎರಡು ಘಟನೆಗಳ ಮಧ್ಯೆ ನಿಷ್ಕಂಭ ಅಂತ ಒಂದು ಒಬ್ಬ ವ್ಯಕ್ತಿಯಲ್ಲಿ ಬಂದು ಮುಂದೆ ಘಟನೆ ಏನಾಗ್ತದೆ ಎನ್ನುವುದನ್ನು ಸ್ವಾರಸ್ಯವಾಗಿ ಒಂದೆರಡು ಮಾತಿನಲ್ಲಿ ಹೇಳ್ತಾನೆ. ಸೂಚ್ಯವಾಗಿದೆ ನಿಷ್ಕಂಭವ. ಈ ಮರಣ ಅಂದರೆ ಕೊನೆಯ ಅಂಕ ಅಲ್ಲ, ಇದು ನಿಷ್ಕಂಭ ಇದ್ದಾಗೆ ಸೂಚಕ, ಮುಂದಿನ ಜನ್ಮದ ಸೂಚಕ. ಕಥೆಯು ಮುಂಬರಿಗೂ ಈ ಜೀವನಾಟಕದ ಕಥೆ ಮತ್ತು ಮುಂದುವರಿಯುತ್ತದೆ. ಮತ್ತೆ ಈ ಜೀವನ ನಾಟಕದ ಜೀವ ಇದ್ದಾನಲ್ಲ, ಪ್ರಮುಖ ಪಾತ್ರಧಾರಿ, ಅವನು ಹಾಗೆ ಬರ್ತಾನೆ. ಕಥೆಯು ಮುಂಬರಿಗೂ ಮರನೋ ನರನೋ ವಾನರನೋ ಖರನೋ ತಾನಾಗಿ ಜೀವನಟ ಮರಳಿ ಬಾರನೆ ಧರೆಗೆ ಮರುಳು ಮುನಿಯ. ಆ ಜೀವನಾಟಕದ ಪ್ರಮುಖ ಪಾತ್ರಧಾರಿಯಾದ ಜೀವ ಮತ್ತೆ ಬರ್ತಾನೆ. ಏನೇನು ವೇಷದಲ್ಲಿ ಬರಬಹುದು? ನರನಾಗಿ ಬರಬಹುದು ಪುಣ್ಯ ಮಾಡಿದ್ರೆ, ಖರನಾಗಿ ಕತ್ತೆಯಾಗಿ ಬರಬಹುದು, ವಾನರನಾಗಿ ಮಂಗನಾಗಿ ಬರಬಹುದು. ಹೀಗೆ ಬೇರೆ 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 ರೀತಿಯಲ್ಲಿ ಹೊಸ ಹೊಸ ಪಾತ್ರಗಳನ್ನು ಧರಿಸಿ ಜೀವ ಮತ್ತೆ ನಾಟಕಕ್ಕೆ ಪ್ರವೇಶ ಮಾಡ್ತಾನೆ. ಇದೆಲ್ಲ ಆಗಬಾರದು ಅಂತಲೇ ನಮಗೆ ಅಂತ್ಯೇಷ್ಟಿ ಕರ್ಮ ಅಂತಿಟ್ಟು ಈ ನರ ವಾನರ ಖರ ಯಾವುದು ಆಗಬೇಡ ಅಂತ ನಾವು ಎಲ್ಲ ಸಂಸ್ಕಾರ ಬಿಟ್ಟರು ಈ ಹೆದರಿಕೆಯಿಂದಲಾದರೂ ಅಂತ್ಯೇಷ್ಟಿ ಕ್ರಿಯೆಯನ್ನು ಆಚರಿಸ್ತಾ ಇದ್ದೇವೆ ಸದ್ಯಕ್ಕೆ, ಅದನ್ನು ಸ್ವಲ್ಪ ಮಟ್ಟಿಗಾದರೂ. ಈ ಎಲ್ಲ ಈ ಉತ್ತರಗಳ ಮುಂದಿನ ಕವಿಗಳು ಬರೆಯುವುದಕ್ಕೆಲ್ಲ ಈ ಕಠೋಪನಿಷತ್ತು ನಮಗೆ ಆಹಾರವನ್ನು ಒದಗಿಸ್ತದೆ. ಇದೆಲ್ಲ ಹೇಗೆ, ಇದೆಲ್ಲ ಈ ಮರಣೋತ್ತರದ ಜೀವನ ಕ್ರಮ ಏನು ಅಂತ ಕೇಳ್ತಾ ಇದ್ದಾನೆ ನಚಿಕೇತ.
ಮರಣವೇಂ ಜೀವಾತ್ಮಗಂತ್ಯವೇ ಅಂತ ಪ್ರಶ್ನೆ ಕೇಳಿದಾಗ ನಚಿಕೇತನನ್ನು ಉದ್ದೇಶಿಸಿ ಹೇಳ್ತಾನೆ, ಬೇಡಲವೋ ಈ ಪ್ರಶ್ನೆ ಜಾನಬಾಲ, ಬೇಡಲವೋ ಈ ಪ್ರಶ್ನೆ ಜಾನಬಾಲ. ಅತಿ ಜಟಿಲ ವಿಷಯ ಬಾಲಮತಿ ಗತಿ ದೂರ, ಅತಿ ಜಟಿಲ ವಿಷಯ ಬಾಲಮತಿ ಗತಿ ದೂರ, ಬೇಡಲವೋ ಈ ಪ್ರಶ್ನೆ ಜಾನಬಾಲ. ಈ ಪ್ರಶ್ನೆಯನ್ನು ಕೇಳಬೇಡ, ಯಾಕೆಂದ್ರೆ ಬಹಳ ಜಟಿಲವಾದ. ದೇವೈರತ್ರಾವಿ ವಿಚಿಕಿತ್ಸಿತಂ ಪುರ ನಹಿ ಸುವಿಜ್ಞೇಯಂ ಅನುರೇಷ ಧರ್ಮ. ಬಹಳ ಸೂಕ್ಷ್ಮವಾದ ವಿಷಯವಪ್ಪ ಇದು. ಅನ್ಯಂ ವರಂ ನಚಿಕೇತೋ ವೃಣೀಶ್ವ, ಬೇರೆ ಏನಾದ್ರೂ ವರ ಕೇಳು. ಮಾವೋ ಪರೋತ್ಸೀರತ್ ಇದೀಮಾ ಸೃಜೈನಂ. ಒತ್ತಾಯ ಮಾಡಬೇಡ, ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ಒತ್ತಾಯ ಮಾಡಬೇಡ. ಕೊಡುವೆ ದೀರ್ಘಾಯುಷ್ಯ ಬೇಟು ನೀ ಧನ ಕನಕ, ಕೊಡುವೆ ದೀರ್ಘಾಯುಷ್ಯ ಬೇಟು ನೀ ಧನ ಕನಕ, ಗಜತುರಗ ನವ ತರುಣಿ ಹೊನ್ನ ಭಂಡಾರ, ಮುನ್ನ ನೀ ಕಾಣದಿಹ ಅಖಿಲ ವೈಭವವಿತ್ತು, ರಾಜ ಪದವಿಯ ನೀಡಿ ಮುದವೀವೆ ಬಾಲ, ರಾಜ ಪದವಿಯ ನೀಡಿ ಮುದವೀವೆ ಬಾಲ. ಬೇಡಲವೋ ಈ ಪ್ರಶ್ನೆ ಜಾನಬಾಲ. ಧನ ಕನಕ ವಸ್ತು ಒಡವೆ ಬೇಕಾದ ಕೇಳೋದನ್ನು ಕೊಡ್ತೇನೆ. ಶತಾಯುಷಃ ಪುತ್ರ ಪೌತ್ರಾನ್ ವೃಣೀಶ್ವ, ದೀರ್ಘಾಯುಷ್ಯವನ್ನು ಕೇಳಪ್ಪ, ಪುತ್ರ ಪೌತ್ರ ಭಾಗ್ಯವನ್ನು ಅನುಗ್ರಹಿಸ್ತೇನೆ. ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್, ಧನ ಕನಕ ವಸ್ತು ಒಡವೆ ಆನೆ ಕುದುರೆ, ಭೂಮೇರ್ ಮಹದಾಯತನಂ ವೃಣೀಶ್ವ, ಒಳ್ಳೆಯ ಚೆನ್ನಾಗಿರುವ ಮನೆ ಕೊಡ್ತೇನಪ್ಪ, ಹೇರಳವಾದ ಭೂಮಿಯನ್ನು ಕೊಡ್ತೇನೆ ಕೇಳು. ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ, ಇಚ್ಛಾಪರಣೆಯಾಗು, ಎಷ್ಟು ದೀರ್ಘವಾಗಿ ಆಯುಷ್ಯ ಬೇಕೋ ತಗೋ. ವೃಣೀಶ್ವಮಿತ್ತಂ ಚಿರಜೀವಿಕಾಂಚ, ಬೇಕಾದಷ್ಟು ಸಂಪತ್ತನ್ನು ತೆಗೆದು ದೀರ್ಘಾಯುಷ್ಯವನ್ನು ಪಡೆದು. ಮನೆಗೆ ಹೇಳ್ತಾನೆ, ಕಾಮಾನಾಂತ್ವಾ ಕಾಮಭಾಜಂಕರೋಮಿ, ಈ ಪ್ರಪಂಚದಲ್ಲಿ ಯಾವೆಲ್ಲ ಎಷ್ಟೆಲ್ಲ ಸುಖ ಭೋಗಗಳು ಉಂಟು ಅವೆಲ್ಲ ನಿನ್ನ ಪಾಲಿಗೆ ಒದಗಿ ಬರಲಿ, ಈ ವಿಷಯ ಮಾತ್ರ ಕೇಳಬೇಡ. ಆಗ ನಚಿಕೇತ ಹೇಳ್ತಾನೆ, ಏನು ಹೇಳ್ದ? ಇಷ್ಟೆಲ್ಲ ಹೇಳೋದು ಹೌದು, ದೀರ್ಘಾಯುಷ್ಯವನ್ನು ನೀನು ಕೊಡ್ತೀಯ ಅಂತ ಹೇಳ್ತೀಯ, ಸಂಪತ್ತನ್ನು ಕೊಡ್ತೀಯ ಅಂತ ಹೇಳ್ತೀಯ, ಸುಖ ಭೋಗ ಸಮಗ್ರವನ್ನು ಒದಗಿಸುವಂತಹ ಆಶ್ವಾಸನೆಯನ್ನು ಕೊಟ್ಟಿ, ಆದರೆ ಅವೆಲ್ಲ ನಾನು ಪಡೆದರೂ ಕೂಡ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರುತ್ತಾವೆಯೇ? ಶೋಭಾವೋ ಮರ್ತ್ಯಸ್ಯ ಯದಂತಕೈತತ್, ಎಷ್ಟು ಕೊಟ್ಟರೂ ಅದು ಎಲ್ಲಿವರೆಗೆ ಇರಬಹುದು? ನಾಳೆವರೆಗೆ ಇರಬಹುದು. ಅತ್ಯಂತ ಕ್ಷಣಿಕವಾದದ್ದು, ನಶ್ವರವಾದದ್ದು ಪ್ರಾಪಂಚಿಕವಾದ ಸುಖ ಭಾಗ್ಯಗಳೆಲ್ಲವೂ ಕೂಡ ಆಕಾಶದಲ್ಲಿ ಕೊಂಚ ಕಾಲ ಕಂಡು ಮಾಯವಾಗುವ ಮಿಂಚಿನೋಪಾದಿಯಲ್ಲಿ ಕ್ಷಣಭಂಗುರವಾದಂತಹ ಸುಖ ಸಂಪತ್ತನ್ನು ನಂಬಿಕೊಂಡು ಯಾರಾದರೂ ಶಾಂತಿಯನ್ನು ನೆಮ್ಮದಿಯನ್ನು ಪಡೆದ ಉದಾಹರಣೆ ಉಂಟೇ ಈ ಲೋಕದಲ್ಲಿ? ಎಲ್ಲವೂ ಅಶಾಶ್ವತ. ದೀರ್ಘಾಯುಷ್ಯವನ್ನು ಕೊಟ್ಟರು, ಇಚ್ಛಾಮರಣವನ್ನು ಅನುಗ್ರಹಿಸಿದ್ರು, ಕೊನೆಗೊಂದು ಸ್ಮರಣ ಅಂತೂ ತಪ್ಪಂತ ಅಲ್ವೇ ಅಲ್ಲ. ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತ್ಯಾಶಾಕಿರಣಂ, ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತಿ ಪಾಪಚರಣಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಗೋವಿಂದಂ ಭಜ ಮೂಢಮತೆ. ಬಹಿಸ್ಸರತಿ ನಿಶ್ವಾಸೇ ವಿಶ್ವಾಸ ಕಸ್ಯ ವರ್ತತೆ. ಗರುಡ ಪುರಾಣದಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ, ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ
ತಥಾಪಿ ನರಕಂ ಯಾಂತಿ ದಿಗ್ದಿಗಸ್ತು ನರಾಧಮಾ. ಅತ್ಯಂತ ಸುಲಭವಾದಂತಹ ಭಗವಂತನ ನಾಮವನ್ನು ಹೇಳದೆ ಮನುಷ್ಯರು ವ್ಯರ್ಥವಾಗಿ ಪಾಪಾಚರಣೆಯನ್ನು ನರಕಕ್ಕೆ ಹೋಗ್ತಾರೆ. ಇವರು ತಮ್ಮ ಜೀವನ ಬಹಳ ದೀರ್ಘಕಾಲ ಅಂತ ಭಾವಿಸಿಕೊಳ್ತಾರೆ. ತಪ್ಪದು. ಬಹಿಸ್ಸರತಿ ನಿಶ್ವಾಸೇ, ಹೊರಗೆ ಶ್ವಾಸ ಹೋದದ್ದು ಪುನಃ ಒಳಗೆ ಬರ್ತದೆ ಅಂತ ವಿಶ್ವಾಸ ಯಾರಿಗಾದ್ರೂ ಇದೆಯೇ? ಇದೆ ಅಂತ ಹೇಳ್ಬೋದು. ಆದರೆ ಪ್ರತಿನಿತ್ಯ ನೋಡ್ತೇವೆ ಪೇಪರ್ನಲ್ಲಿ, ಹೀಗೆ ಕುಳಿತುಕೊಂಡವನು ಆಮೇಲೆ ಇಲ್ಲ, ರಾತ್ರಿ ಮಲಗಿದ್ದ ಬೆಳಗ್ಗೆ ಎಬ್ಬಿಸಬೇಕು ಅಂತ ಹೋದರೆ ಇಲ್ಲ, ಈಗಿದ್ದವನು ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಅಷ್ಟು ಕ್ಷಣಭಂಗುರ ಈ ಪ್ರಪಂಚ. ಹಾಗಾಗಿ ಶೋಭಾವ, ಇಂತಹ ಕ್ಷಣಭಂಗುರವಾದಂತಹ ಪ್ರಾಪಂಚಿಕವಾದ ಭೋಗಗಳನ್ನು ನಂಬಿಕೊಂಡು ಏನು ಸುಖ ನೆಮ್ಮದಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ? ಯಾರಿಗೂ ಸಾವು ಅನ್ನೋದು ತಪ್ಪಿದ್ದಿಲ್ಲ. ಒಬ್ಬ ರಾಜನಿಗೆ ಆನೆ ಅಂದರೆ ಬಹಳ ಇಷ್ಟ. ಒಂದು ಸ್ಪೆಷಲ್ ಆನೆ ತೊಗೊಂಬಂದು ಆ ಆನೆಗೋಸ್ಕರವಾಗಿ ಪ್ರತ್ಯೇಕ ಒಂದು ಕೊಠಡಿಯನ್ನು ಕಟ್ಟಿ ಅದಕ್ಕೆ ಕಾವಲಿಗೋಸ್ಕರವಾಗಿ 4 ಪ್ರತ್ಯೇಕ ಸೇವಕರನ್ನು ನೇಮಿಸಿದ್ದಾನೆ. ನೋಡಿ, ಈ ಆನೆ ಯಾವತ್ತೂ ಸಾಯಬಾರ್ದು, ರೋಗಾದಿಗಳು ಬರಬಾರ್ದು, ಇದು ಸಾಯದೇ ಇದ್ದಾಗ ನೋಡ್ಕೊಳ್ಬೇಕು. ಸೇವಕರಿಗೆ ಹೇಳಿದ್ದಾನೆ. ಇಡೀ ಊರಿನಲ್ಲಿ ಡಂಗುರ ಬಾರಿಸಿದ್ದಾನೆ, ಎಲ್ಲರೂ ಕೇಳಿಕೊಂಡಿದ್ದಾರೆ, ರಾಜನ ಆನೆ ಸಾಯಬಾರದಂತೆ ನೋಡ್ಕೊಳ್ಬೇಕು. ಆನೆ ಸಾಯದೇ ಇದ್ದ ಹಾಗೆ ನೋಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಸಾಯುವಾಗ ನೋಡ್ಕೊಳ್ಬೋದು, ಹೇಗೆ ಕೂಗಿತು, ಹೇಗೆ ಕಾಲ ಹಾಕ್ತು ಅದನ್ನು ನೋಡ್ಬೋದೇ ಬಿಟ್ಟರೆ ಸಾಯದೇ ಇದ್ದ ಹಾಗೆ ನೋಡ್ಕೊಳ್ಳೋದು ಯಾರಿಗಿದ್ದಾರೆ ಸಾಧ್ಯ? ಊರ ಎಲ್ಲರೂ ಕೇಳಿಕೊಂಡು ಎಲ್ಲರಿಗೂ ಅರ್ಥ ಆಯಿತು, ಆನೆಗೆ ಗೊತ್ತಾಗಲಿಲ್ಲ ಪಾಪ. ಹಾಗಾಗಿ ಕಾಲ ಗತಿಸಿ ಹೋಗಿದೆ, ಆನೆ ಒಂದು ದಿವಸ ಸತ್ತು ಹೋಯಿತು. ಕಠೋರ ರಾಜ್ಯ ಮಾಡಿದ್ದಾನೆ. ಯಾರಾದರೂ ಆನೆ ಸತ್ತ ಸುದ್ದಿಯನ್ನು ಹೇಳಿದರೆ ಗುಂಡಿಕ್ಕಿ ಸಾಯಿಸ್ತೇನೆ ಅಂತ. ಈ 4 ಸೇವಕರು ಇದಕ್ಕಾಗಿ ನಿಯುಕ್ತರಾದವರು. ಆನೆ ಸತ್ತಿದೆ, 15 ದಿವಸ ಆಗ್ತಾ ಇದೆ, ವಾಸನೆ ಬರ್ತಾ ಇದೆ, ರಾಜನಿಗೆ ಸುದ್ದಿ ತಲುಪಿಸೋರಿಲ್ಲ. ಯಾರು ಮುಂದೆ ಹೋಗಲಿಕ್ಕೆ ಎಚ್ಚರಿಕೆ, ಯಾಕೆ ಗುಂಡೇಟು ಬಿದ್ದರೆ ಕಷ್ಟ ಅಂತ. ಒಬ್ಬ ಅದರಲ್ಲೇ ಧೈರ್ಯ ಮಾಡಿದ. ಹೇಗೆ ಹೋಗ್ತೀಯಪ್ಪ, ಹೇಗೆ ಹೇಳ್ತೀಯಾ, ಗುಂಡೇಟು ತಿಂದು ಸತ್ತು ಹೋಗ್ತೀರಿ ಬೇಡ ಅಂದರು. ಇಲ್ಲ, ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಿದೆ, ನಾನು ಹೋಗಿ ಬರ್ತೇನೆ ಅಂತ ಅರಮನೆಗೆ ಹೋಗ್ತಾನೆ. ಆನೆ ಕಡೆಯವರು ಅಂತ ಹೇಳಿದ ತಕ್ಷಣ ಪ್ರತ್ಯೇಕ ವ್ಯವಸ್ಥೆ ಎಲ್ಲ ಇದೆ, ಅವರಿಗೆ ಸಪರೇಟಾಗಿ ವ್ಯವಸ್ಥೆ ಇದೆ ಹೋಗ್ಲಿಕ್ಕೆ. ಹಾಗಾಗಿ ಆನೆ ಕಡೆಯವನು ಬಂದಿದ್ದಾನೆ, ಬೇಗ ಸಿಕ್ತು. ಒಳಗೆ ಹೋಗಿ ರಾಜರ ಮುಂದೆ ನಿಂತುಕೊಂಡ. ಸ್ವಾಮಿ ಅಂತ ಹೇಳುವ, ಆನೆ ಹೇಗಿದೆಯಪ್ಪ? ಬಹಳ ಚೆನ್ನಾಗಿದೆ. ಹೇಗೆ, ಏನು ಮಾಡ್ತಾ ಇದೆ ಈಗ? ಮಲ್ಕೊಂಡಿದೆ ಮಹಾರಾಜರೇ ಅಂತ. ಮತ್ತೇನು ವಿಶೇಷ? ಏನಿಲ್ಲ, ಒಂದು 15 ದಿವಸ ಆಯಿತು ಮಲಗದಲ್ಲೇ ಇದೆ, ಕಾಲೆಲ್ಲ ಹೀಗೆ ಅಗಲ ಮಾಡಿಕೊಂಡಿದೆ, ಹೊಟ್ಟೆಯಿಂದ ಕರಳು ಹೊರಗೆ ಬರ್ತಾ ಇದೆ. ಏನಪ್ಪ, ಏನು ಹೇಳ್ತಾ ಇದ್ದಿ? ಏನಿಲ್ಲ ಸ್ವಾಮಿ, ಕಣ್ಣು ಮುಚ್ಚಿಕೊಂಡಿದೆ, ಮೂಗಿನ ಹತ್ತಿರ ನೋಡಿದರೆ ಶ್ವಾಸೋಚ್ಛ್ವಾಸ ಬರ್ತಾ ಇಲ್ಲ, ಬೊಗಳು ಸತ್ತೋಯ್ತು ಅಂತ ಬೊಗಳು ಅಂದ ರಾಜ. ಅದನ್ನು ನೀವು ಹೇಳಬೇಕು ಅಂದ. ಯಾಕಂದರೆ ಇವರು ಹೇಳಿದ್ರು ಇವನಿಗೆ ಗುಂಡೇಟು ಬರ್ತದಿಲ್ಲ, ಸತ್ತದ್ದಂತೂ ಹೌದು. ಹಾಗಾಗಿ ನಾವು ಎಷ್ಟೇ ಸಾಯಬಾರದು ಅಂತ ಹೇಳಿದರೂ ಸಾವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ? ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀ ಸ್ತೋಯ ತರಂಗಭಂಗ ಚಪಲಾ ವಿದ್ಯುಚ್ಚಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಶರಣದತ್ವಂ ರಕ್ಷ ರಕ್ಷಾಧುನಾ. ಆಗುಂಬೆ ಘಾಟಿಗೆ ಹೋಗ್ತೇವೆ, ಸೂರ್ಯಾಸ್ತ ನೋಡ್ತೇವೆ, ಬಹಳ ಖುಷಿ ಪಡ್ತೇವೆ. ಆದರೆ ಇನ್ನೊಂದು ಮುಖ ನೋಡೋದಿಲ್ಲ. ನಮ್ಮ ಆಯುಷ್ಯದ ಒಂದು ದಿನವನ್ನು ಕಿತ್ತುಕೊಂಡು ಹೋದನಲ್ಲ ಆದಿತ್ಯ ಅನ್ನುವ ಶಬ್ದಕ್ಕೆ ಹಾಗರ್ಥವಂತೆ, ಆಯುಷ್ಯವನ್ನು ಕಿತ್ತುಕೊಂಡು ಹೋಗುವನು ಅಂತ. ಹಾಗಾಗಿ ನಾವು ಸೂರ್ಯಾಸ್ತ ನೋಡುವವರು ಅದನ್ನ ಯಾವಾಗಲೂ ಗಮನಿಸ್ಕೊಳ್ಬೇಕು. ನಮ್ಮ ಆಯುಷ್ಯ ಅನ್ನೋದು ಒಡೆದ ಮಡಿಕೆಯಲ್ಲಿರುವ ನೀರು ಹೋಗ್ತಾ ಇರ್ತದೆ. ವಿದ್ಯುಚ್ಚಲಂ ಜೀವಿತಂ. ಸಂಸ್ಕೃತ ವಾಗ್ಮಯದಲ್ಲಿ ಎಂತೆಂತಹ ಶ್ಲೋಕ ಬರೆದಿದ್ದಾರೆ. ಅದನ್ನು ಸುಮ್ಮನೆ ಒಂದು ಶ್ಲೋಕ ಹೇಳಬೇಕು ಅಂತ ಆದರೆ ಈ ಪ್ರಪಂಚ, ಮನುಷ್ಯನ ಬದುಕು ಹೇಗೆ ಗತಿಸಿ ಹೋಗ್ಬಿಡುತ್ತದೆ ಅಂತ. ಒಂದು ವಿಕಸಿತವಾದಂತಹ ಕಮಲ ಪುಷ್ಪ ಸರೋವರದಲ್ಲಿದೆ, ಬಹಳ ಸೊಗಸಾದಂತಹ ಕಮಲ. ಅದರ ತುಂಬ ದುಂಬಿ ಬಂದು ಕುಳಿತುಕೊಂಡಿದೆಯಂತೆ ಮಕರಂದವನ್ನು ಆಸ್ವಾದನೆ ಮಾಡಲಿಕ್ಕಾಗಿ. ಬೆಳಗ್ಗೆ ಬಂದು ಕುಳಿತುಕೊಂಡಿದೆ. ಆ ಮಕರಂದದ ಆಸ್ವಾದನೆ ಮಾಡುವ ಭರದಲ್ಲಿ ಸೂರ್ಯಾಸ್ತ ಆದದ್ದೂ ಗಮನಕ್ಕೆ ಬರಲಿಲ್ಲ. ಸೂರ್ಯಾಸ್ತ ಆಗ್ತಾ ಇದೆ. ಕಮಲದ ದಳಗಳು ಒಂದೊಂದೇ ಪ್ರಕೃತಿ ಸಹಜವಾಗಿ ಮುಚ್ಚಿಕೊಳ್ತಾ ಇದೆ. ಶ್ವಾಸೋಚ್ಛ್ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ ದುಂಬಿಗೆ. ಆದರೂ ಅದಕ್ಕೊಂದು ಆಸೆ, ತುಂಬ ಮುಚ್ಚಿಕೊಂಡಿತು, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಆಲೋಚನೆ ಮಾಡ್ತದೆ, ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ. ರಾತ್ರಿ ಕಳೀತದೆ, ಸೂರ್ಯೋದಯ ಆಗ್ತದೆ. ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ
ಹಸಿಷ್ಯತಿ ಪಂಕಜ ಶ್ರೀ. ಕಮಲ ಅರಳುತ್ತದೆ ಅಂತ ಆಲೋಚನೆ ಮಾಡ್ತಿರ್ತದೆ. ತಾನು ಹೊರಗೆ ಹೋಗು ಹೊತ್ತು ಬಂತು ಅಂತ ಆಲೋಚನೆ ಮಾಡ್ತದೆ, ಸೂರ್ಯೋದಯ ಆಯಿತು ಅಂತ. ಆದರೆ ಇತ್ತಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ ಹಾ ಹಂತ ಹಂತ ನಳಿನೀಂ ಗಜ ಉಜ್ಜಹಾರ. ದುರ್ದೈವದಿಂದ ಎಲ್ಲಿಂದಲೋ ಒಂದು ಮದ ಗಜ ಬಂದು ಅದೇ ಕಮಲವನ್ನು ಎತ್ತಿ ತನ್ನ ಕಾಲಿನಿಂದ ಹೊಸಕ್ಕೆ ಹಾಕಿಬಿಟ್ಟಿದೆ. ಆಶಾಭಂಗವಾಯಿತು, ಎಲ್ಲವೂ ನಷ್ಟ ಆಗಿ ಹೋಯಿತು. ಎಲ್ಲರ ಜೀವನಕ್ಕೆ ಹೊಂದುವ ಮಾತಿದು. ನಾವೆಲ್ಲ ಈ ಸಂಸಾರದಲ್ಲಿ ಮಗ್ನರಾಗಿಬಿಟ್ಟಿದ್ದೇವೆ. ನಾವೆಲ್ಲ ದುಂಬಿಗಳು, ಈ ಜೀವಾತ್ಮರೆಲ್ಲ ದುಂಬಿಗಳು. ಈ ದುಂಬಿಗಳಿಗೆ ಸಂಸಾರ ಬಹಳ ಸೊಗಸಾದ ಕಮಲ ಪುಷ್ಪ ಇದು. ಈ ಕಮಲ ಪುಷ್ಪದಲ್ಲಿ ನಾವು ಸಿಕ್ಕಾಕೊಂಡು ಬಿಟ್ಟಿದ್ದೇವೆ. ಎಷ್ಟೋ ಜನ ಸಿಕ್ಕಾಕೊಂಡಿದ್ದು ಗೊತ್ತೇ ಆಗೋದಿಲ್ಲ. ಈ ಸಿಕ್ಕಾಕೊಂಡಿದ್ದು ಗೊತ್ತಾಗಿದ್ದಿದ್ರೆ ಸತ್ಸಂಗಕ್ಕೆ ಇನ್ನೂ ಜಾಸ್ತಿ ಜನ ಬರ್ತಾ ಇದ್ರು. ಹಾಗಾಗಿ ನಮಗೆ ಗ್ರಹಚಾರಕ್ಕೆ ನಾವು ಸಿಕ್ಕಾಕೊಂಡಿದ್ದೇವೆ ಅನ್ನೋ ಅನುಭವವೂ ಬರ್ತಾ ಇಲ್ಲ. ಹಾಗಾಗಿ ಆ ಮೃತ್ಯು ಎಂಬಂತಹ ಆ ಪಾಶಕ್ಕೆ ನಾವು ಸಂದು ಹೋಗ್ತೇವೆ, ಆಹಾರವಾಗಿ ಸಲ್ತೇವಂತೆ. ಅದನ್ನು ಹೇಳ್ತಾನೆ ನಚಿಕೇತ. ಎಷ್ಟೇ ದೀರ್ಘಾಯು ಇದ್ರೂ ಶೋಭಾವೋ ಮರ್ತ್ಯಸ್ಯ ಯದಂತಕೈತತ್. ಸಾವಿಲ್ಲದವರ ಮನೆಯ ಸಾಸಿವೆ ಅಂತ ತೆಗೆದುಕೊಂಡ್ವಾ. ಬುದ್ಧನ ಬಳಿಯಲ್ಲಿ ಬಂದು ಒಬ್ಬಳು ತನ್ನ ಮಗನನ್ನು ಬದುಕಿಸ್ಕೊಳ್ಳುವ ಅಂತ ಗೋಳಾಡ್ತಾಳೆ. ಆಯ್ತಪ್ಪ ಅಂತ ಬುದ್ಧ ಒಪ್ಪಿಕೊಳ್ಳುತ್ತಾನೆ. ಬಹಳ ಸಂತೋಷ ಆಯಿತು. ಒಂದು ಕೆಲಸ ಮಾಡಬೇಕು, ನೀನು ಸಾವಿಲ್ಲದವರ ಮನೆಗೆ ಹೋಗಿ ಒಂದು ಹಿಡಿ ಸಾಸಿವೆ ತೊಗೊಂಡು ಬರಬೇಕು. ಖುಷಿ ಆಯಿತು, ಬೇಗ ತರಬಹುದು. ಸಾಸಿವೆ ಅಲ್ವ ಅದು, ಕೇಸರಿ ಗೀಸರಿ ತರೋದ್ರೆ ಕಷ್ಟ. ಹಾಗಾಗಿ ಸಾಸಿವೆ ತರಲಿಕ್ಕೆ ಒಂದು ಮನೆಗೆ ಹೋದ್ಲು. ಅವಳು ಒಂದು ಹಿಡಿ ಅಂತಂದರೆ ಒಂದು ಸೇರು ತೊಗೊಂಬಂದು. ಯಾಕೆ ಸೇರು ಕೊಡ್ತೇನೆ, ಆದರೆ ಒಂದು ವಿಷಯ, ಯಾರಾದರೂ ಸತ್ತಿದ್ದಾರ ನಿಮ್ಮ ಮನೆಯಲ್ಲಿ ಅಂತ ಕೇಳಿದ್ರು. ಅಯ್ಯೋ ಯಾಕೆ ಹೀಗೆ ಕೇಳ್ತೀವಿ, ಕಳೆದ ವಾರ ಅಷ್ಟೇ ನಮ್ಮ ಯಜಮಾನರು ಹೋಗ್ಬಿಟ್ರು ಹೊರಟುಳಿಂದ. 10 ಮನೆ ತಿರುಗುತ್ತಾರೆ. ಯಾರ ಮನೆಯಲ್ಲಿ ಕೇಳಿದ್ರು ನಮ್ಮ ಮನೆಯಲ್ಲಿ ಬದುಕಿದ್ದವರಿಗಿಂತ ಸತ್ತವರೇ ಜಾಸ್ತಿ ಅಮ್ಮ. ಕೊನೆಗೂ ಒಂದು ಹಿಡಿ ಸಾಸಿವೆಯನ್ನು ತರಲಿಕ್ಕಾಗಲಿಲ್ಲ. ಹಾಗಾಗಿ ಈ ಸಾವನ್ನು ತಪ್ಪಿಸಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಶೋಭಾವೋ ಮರ್ತಸ್ಯ ಯದಂತಕೈತದ್. ಎಲ್ಲ ಸಂಪತ್ತನ್ನು ಕೊಟ್ಟರೂ ಅನುಭವಿಸುವ ಯೋಗ್ಯತೆಯನ್ನು ಭಗವಂತ ಕೊಡೋದೇ ಇಲ್ಲ. ಎಷ್ಟೋ ಸಲ ಇಂದ್ರಿಯಗಳಿಗೆ ಆ ಶಕ್ತಿಯೇ ಇರೋದಿಲ್ಲ. ಏನು ಮಾಡೋಣ? ಮತ್ತೆ ಎಲ್ಲದೂ ಇದೆ ಅಂತ ಆದರೆ ಅದನ್ನು ಅನುಭವಿಸಿ ತೃಪ್ತಿ ಅನ್ನೋದು ಇದೆಯೇ ಮನುಷ್ಯನಿಗೆ? ಮಹಾಭಾರತದಲ್ಲಿ ಯಯಾತಿ ಘಂಟಾಘೋಷವಾಗಿ ಹೇಳ್ತಾನೆ, ತನ್ನ ಮಗನಿಂದ ಯೌವನವನ್ನು ಕಣ ತೆಗೆದುಕೊಳ್ತಾನೆ, ಬಾರೋ ಮಾಡಿಕೊಳ್ತಾನೆ. ಆ ಮಗ ಪುಣ್ಯಾತ್ಮ ಒಪ್ಪುತ್ತಾನೆ, ನನ್ನ ಯೌವನವನ್ನು ತಗೋಪ ಅಂತ. ಆ ಯೌವನವನ್ನು ಉಪಯೋಗಿಸಿಕೊಂಡು ಭೋಗದಲ್ಲಿ ಮಗ್ನಾಗ್ತಾನೆ. ಕೊನೆಗೆ ಅವನಿಗೆ ಅನಿಸ್ತು, ಈ ಭೋಗದ ತೃಪ್ತಿ ಸಾಧ್ಯವೇ ಇಲ್ಲ, ಎಷ್ಟು ಅನುಭವಿಸಿದರೂ ಅದಕ್ಕೆ ಕೊನೆ ಇಲ್ಲ. ಹಾಗಾಗಿ ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ. ನ ಜಾತು ಕಾಮಃ ಕಾಮಾನಾಂ. ಕಾಮನೆಗಳನ್ನು ಕೊಟ್ಟು ಪೂರೈಸುವುದು ಸಾಧ್ಯವೇ ಇಲ್ಲ. ಹವಿಷಾ ಕೃಷ್ಣವರ್ತ್ಮೇವ ಭೂಯಸಾ ಭೂಯ ಏವಾಭಿವರ್ಧತೆ. ಅಗ್ನಿಯನ್ನ ತುಪ್ಪವನ್ನು ಹಾಕಿ ಆರಿಸ್ತೇನೆ ಅಂತ ಯಾರಾದರೂ ಸಂಕಲ್ಪ ಮಾಡಿದರೆ ಎಷ್ಟು ಮೂರ್ಖತನಮೋ ಹಾಗಾದೀತು ಎನ್ನುವ ಆ ನಿತ್ಯ ಸತ್ಯವನ್ನ ಯಯಾತಿ ಮಹಾರಾಜ ಹೇಳಿದ್ದಾನೆ. ಹಾಗಾಗಿ ಕಾಮನೆಗಳನ್ನು ನಾನು ನಿನ್ನಿಂದ ಪಡೆದು ಏನು ಮಾಡಲಿ, ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ. ನಮಗೆ ಭಗವಂತ ಪ್ರಾಪಂಚಿಕವಾದ ಸುಖವನ್ನು ಅನುಭವಿಸುವುದಕ್ಕೆ 5 ಇಂದ್ರಿಯ ಕೊಟ್ಟಿದ್ದಾನೆ. ಎಷ್ಟೋ ಜನರಿಗೆ ಅದು ಸಾಕಾಗ್ತಾ ಇಲ್ಲ, ಇನ್ನೊಂದು 5 ಇಂದ್ರಿಯ ಕೊಟ್ಟಿದ್ರೆ ಅಂತ ಅನಿಸ್ತದೆ. ಒಟ್ಟಿನಲ್ಲಿ ಈ ಪ್ರಪಂಚದ ಅಥವಾ ಈ 5 ಇಂದ್ರಿಯಗಳ ವೇಶ್ಯೆಯರ ಸೆಳೆತಕ್ಕೆ ತುತ್ತಾದ ಜೀವ ತನ್ನನ್ನೇ ತಾನು ಕಳ್ಕೊಂಡು ಬಿಡ್ತಾನೆ ಅಂತ. ಕೂಸನ್ನು ಕಳೆದುಕೊಂಡ, ತಾಯಿಯನ್ನು ಕಳೆದುಕೊಂಡ ಕೂಸಿನ ಪರಿಯಲ್ಲಾಗ್ತದೆ ಜೀವಾತ್ಮನ ಸ್ಥಿತಿ. ಕೂಸು ಜಾತ್ರೆಗೆ ಹೋಗಿದೆ, ಮಗಳು ತಾಯಿಯ ಜೊತೆಯಲ್ಲಿ ಹೋಗಿದೆ. ಎಲ್ಲಿಯೋ ಆ ಕಡೆ ಈ ಕಡೆ ಸಂಚಾರ ಮಾಡುವಾಗ ತಾಯಿ ಕಾಣೆಯಾಗಿದ್ದಾಳೆ. ಮಗು ಅಳ್ತಾ ಯಾರು ಏನು ಹೇಳಿದ್ರು ಸುಮ್ಮನೆ ಇರೋದಿಲ್ಲ. ಮಿಠಾಯಿ ಕೊಡ್ತೇನೆ ಅಂದರು, ಮತ್ತನ್ನು ಕೊಡ್ತೇನೆ, ಏನು ಕೇಳಿದರು ಅವಳಿಗೆ ಸಮಾಧಾನ ಇಲ್ಲ, ತಾಯಿ ಬೇಕು ಅಂತ ಕೂಗ್ತಾ ಇದ್ದಾಳೆ. ಆಮೇಲೆ ಪೊಲೀಸರು ಕಷ್ಟಪಟ್ಟು ಆ ಮಗುವನ್ನು ಎತ್ತುಕೊಂಡು ತಾಯಿ ಬಳಿಗೆ ಕೊಟ್ಟರು. ತಾಯಿ ಮಿಠಾಯಿ ಕೊಡಲಿಲ್ಲ, ಏನು ಕೊಡಲಿಲ್ಲ. ತಾಯಿಯ ಮಡಿಲಿಗೆ ಹೋದ ತಕ್ಷಣ ಶಾಂತವಾಗಿ ಪ್ರೀತಿಯಿಂದ ಅವಳನ್ನು ಅಪ್ಪಿಕೊಂಡು ಸಂತೋಷ ಪಡ್ತಾಳೆ. ಹಾಗೆಯೇ ನಾವೆಲ್ಲ ತಾಯಿಯನ್ನು ಕಳೆದುಕೊಂಡ ಕೂಸಿನ ಪರಿಯಲ್ಲಿದ್ದೇವೆ. ಆದರೆ ಕೂಸಿಗೆ ಎಚ್ಚರಿಕೆ ಇದೆ, ತಾಯಿ ಕಳೆದು ಹೋಗಿದೆ ಅಂತ. ಆದರೆ ನಾವು ತಾಯಿ ಕಳಕೊಂಡಿದ್ದೇವೆ ಅನ್ನೋ ಭಾವನೆಯೂ ನಮಗಿಲ್ಲ ಅಂತ ಉಪರಾಜ್ಯರು ಬಹಳ ಸೊಗಸಾಗಿ ವಿವರಣೆ ಕೊಟ್ಟಿದ್ದಾರೆ. ಅಂತಹ ಪರಿಸ್ಥಿತಿ ಮನುಷ್ಯನಿಗೆ ಉಂಟಾಗ್ತದೆ, ಜೀವಾತ್ಮನಿಗೆ. ಹಾಗಾಗಿ ಯಾಕೆ ಇಷ್ಟೊಂದು ಆಮಿಷನ್ನು ನೋಡ್ತೀವಿ ಸ್ವಾಮಿ?
ಅಪಿ ಸರ್ವಂ ಜೀವಿತಮಲ್ಪಮೇವ, ಎಷ್ಟೇ ಕೊಟ್ಟರು ಅದು ಅಲ್ಪವಾಗ್ತದೆ. ತವೈವ ವಾಹಾಹ ತವ ನೃತ್ಯ ಗೀತೆ, ರಥ ಕೊಡ್ತೇನೆ, ವಾಹನ ಕೊಡ್ತೇನೆ ಎಲ್ಲ ಹೇಳಿದ್ದ, ಯಾವುದು ಬೇಡ ನಿನ್ನೆ ಇಟ್ಟು. ನ ವಿತ್ತೇನ, ಉಪನಿಷತ್ತಿನ ವಾಕ್ಯ, ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಸಂಪತ್ತನ್ನು ಒಬ್ಬನಿಗೆ ಕೊಟ್ಟು ಸಮಾಧಾನ ಪಡಿಸ್ತೇನೆ ಸಾಧ್ಯವೇ ಇಲ್ಲ, ವಿತ್ತದಿಂದ ತೃಪ್ತಿ ಅನ್ನೋದು ಸಾಧ್ಯವೇ ಇಲ್ಲ ಅಂತ ರಮಣ ಮಹರ್ಷಿಗಳು ಬಹಳ ಸೊಗಸಾಗಿ ಹೇಳ್ತಾರೆ. ಯಾರೋ ಕೇಳಿದ್ರಂತೆ, ಐ ವಾಂಟ್ ಪೀಸ್, ವಾಟ್ ಶಲ್ ಐ ಡೂ ಅಂತ ಕೇಳ್ತಾನೆ ಒಬ್ಬ ವಿದೇಶಿಗ ಬಂದು. ಆಗ ರಮಣ ಮಹರ್ಷಿಗಳು ಒಂದೇ ಮಾತನ್ನು ಹೇಳ್ತಾರೆ, ಜಸ್ಟ್ ಗಿವ್ ಅಪ್ ಐ ಆ್ಯಂಡ್ ವಾಂಟ್. ಆವಾಗ ಪೀಸ್ ಅಲೋನ್ ರಿಮೇನ್ಸ್. ಐ ವಾಂಟ್ ಪೀಸ್, ಎಷ್ಟು ಚೆನ್ನಾಗಿದೆ ನೋಡಿ, ಮೂರು ಶಬ್ದ. ಐ ವಾಂಟ್ ಪೀಸ್ ಅಂತ ಹೇಳಿದ, ವಾಟ್ ಶಲ್ ಐ ಡೂ ಅಂತ ಪ್ರಶ್ನೆ ಒಂದು ವಿದೇಶಿಗಂದು. ಯು ನೀಡ್ ನಾಟ್ ಡೂ ಎನಿಥಿಂಗ್, ಜಸ್ಟ್ ಗಿವ್ ಐ ಆ್ಯಂಡ್ ವಾಂಟ್. ಐ ನಾನು ಅನ್ನೋ ಅಹಂಕಾರವನ್ನು ಬಿಡು, ವಾಂಟ್ ಬಯಕೆಯನ್ನು ಬಿಡು, ಆಮೇಲೆ ಉಳಿಯೋದೇನು ಪೀಸ್, ಶಾಂತಿ ಮಾತ್ರ. ಹಾಗಾಗಿ ನಮಗೆ ಶಾಂತಿ ಸಮಾಧಾನ ನೆಲೆಯೂರಬೇಕು ಅಂತಾದರೆ ಬಯಕೆಗಳನ್ನು ಬಿಟ್ಟು ಹಾಕಬೇಕು, ನಾನು ಎನ್ನುವ ಅಹಂಕಾರವನ್ನು ತೊರೆಯಬೇಕು. ನಚಿಕೇತ ಹೇಳ್ತಾನೆ, ಅಹಂಕಾರಕ್ಕೆ ಮಮಕಾರಕ್ಕೆ ಆಶ್ರಯವಾಗುವ ಈ ಎಲ್ಲ ವಸ್ತು ವಿಷಯಗಳಿಂದ ನನಗೇನು ಪ್ರಯೋಜನ ಇಲ್ಲ, ನನಗೆ ಮರಣೋತ್ತರದ ಸಂಗತಿಯನ್ನು ಆತ್ಮತತ್ವವನ್ನು ತಿಳಿಸಿಕೊಡಬೇಕು. ಅತಿ ದೀರ್ಘೇ ಜೀವಿತೆ ಕೋರಮೇತ. ಉಪನಿಷತ್ತು ಕೇಳುತ್ತೆ, ಬಹಳ ದೀರ್ಘಕಾಲ ಇದ್ರೆ ಸುಖ ಅಂತ ಯಾರೂ ಭಾವಿಸ್ಕೊಳ್ಬೇಡಿ. ಅತಿ ದೀರ್ಘೇ ಜೀವಿತೆ ಕೋರಮೇತ. ಒಂದು 70 ವರ್ಷ ಆದರೆ ಸಾಕಪ್ಪ ಅಂತ ನಾವು ಹೇಳ್ತಾ ಇರ್ತೇವೆ. ಹಾಗಾಗಿ ಬಹಳ ದೀರ್ಘಕಾಲ ಬದುಕಿದರೆ ಬಹಳ ಕಷ್ಟ, ಅದು ಯಾರಿಗೂ ಬೇಡ ಅಂತ. ಹಾಗಾಗಿ ನನಗೆ ಇನ್ನೇನು ಬೇಡ, ಆ ಮರಣೋತ್ತರದ ಸಂಗತಿಯನ್ನು ತಿಳಿಸು. ಆಗ ಯಮಧರ್ಮರಾಜನಿಗೆ ಬಹಳ ಸಂತೋಷ ಆಯಿತು. ಇನ್ನು ಸ್ವಲ್ಪ ಇವನು ಯೋಗ್ಯನಾದ ಶಿಷ್ಯ ಇದ್ದಾನೆ, ಎಂತಹ ಆಮಿಷಗಳನ್ನು ಒಡ್ಡಿದರೂ ಕೂಡ ಅದರ ಬಗ್ಗೆ ಇವನಿಗೆ ಕೊಂಚವೂ ಎಳ್ಳಷ್ಟು ಆಸಕ್ತಿ ಇಲ್ಲ. ಅಧ್ಯಾತ್ಮವಿದ್ಯೆಯನ್ನು ಕರುಣಿಸುವುದಕ್ಕೆ ಸಮರ್ಥನಾದ ಯೋಗ್ಯನಾದ ಒಂದು ಪಾತ್ರತ್ವ ಇವನಲ್ಲಿ ಇದೆ ಅಂತ ಗುರುತಿಸಿಕೊಂಡು ಅದಕ್ಕೆ ಪೀಠಿಕಾರೂಪವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಯಮಧರ್ಮರಾಜ. ಅನ್ಯಚ್ಛ್ರೇಯೋ ಅನ್ಯದುತೈವ ಪ್ರೇಯಃ ತೇ ಉಭೇ ನಾನಾರ್ಥೇ ಪುರುಷಂ ಸಿನೀತಃ ತಯೋಃ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾದ್ಯ ಪ್ರೇಯೋ ವೃಣೀತೆ. ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಎರಡು ಶಬ್ದ ನಾವು ಕೇಳ್ತೇವೆ. ಪ್ರತಿಯೊಬ್ಬ ಮನುಷ್ಯನನ್ನ ಈ ಎರಡು ವಿಷಯಗಳು ಬಂಧಿಸ್ತವೆ, ಹಿಡಿದುಕೊಳ್ಳುತ್ತವೆ. ಒಂದು ಶ್ರೇಯಸ್ಸು, ಇನ್ನೊಂದು ಪ್ರೇಯಸ್ಸು. ಬೇರೆ ಬೇರೆ ಕಾರಣಕ್ಕಾಗಿ ಮನುಷ್ಯನ ಹಿಡ್ಕೊಳ್ತವೆ, ಅಥವಾ ಮನುಷ್ಯ ಇದರಲ್ಲಿ ಎರಡರಲ್ಲಿ ಯಾವುದಾದ್ರು ಎರಡನ್ನು, ಕೆಲವು ಶ್ರೇಯಸ್ಸನ್ನು ಆಯ್ಕೆ ಮಾಡಿಕೊಳ್ತಾನೆ, ಕೆಲವು ಪ್ರೇಯಸ್ಸನ್ನು ಆಯ್ಕೆ ಮಾಡಿಕೊಳ್ತಾನೆ. ಆದರೆ ಬುದ್ಧಿವಂತರಾದವರು ಏನು ಮಾಡಬೇಕು? ತಯೋಹೋ ಶ್ರೇಯ ಆದದಾನಸ್ಯ ಸಾಧು ಭವತಿ. ಯಾರು ಶ್ರೇಯಸ್ಸನ್ನು ಅಪ್ಪಿಕೊಳ್ತಾರೋ ಅವರಿಗೆ ಕ್ಷೇಮ ಉಂಟಾಗ್ತದೆ, ಶಾಂತಿ ಉಂಟಾಗ್ತದೆ. ಹೀಯತೆ ಅರ್ಥಾತ್ ಯಾರು ಪ್ರೇಯಸ್ಸಿಗೆ ಆಕರ್ಷಿತರಾಗ್ತಾರೋ ಅವರು ಎಲ್ಲ ಅನರ್ಥಗಳನ್ನು ಹೊಂದುತ್ತಾರೆ. ಹಾಗಾಗಿ ನಾವು ಪ್ರೇಯದ ಕಡೆಗೆ ಹೋಗಬಾರದು, ಪ್ರೇಯದ ಕಡೆಗೆ ಹೋಗಬೇಕು. ಶ್ರೇಯದ ದಾರಿ ಪ್ರೇಯದ ದಾರಿ, ಶ್ರೇಯದ ದಾರಿ ಪ್ರೇಯದ ದಾರಿ, ಎಂದೇ ಬಗೆಯಲಿ ಕಾಂಬುದು ದಾರಿ, ಎಂದೇ ಬಗೆಯಲಿ ಕಾಂಬುದು ದಾರಿ. अधरके कहियूं उदरके सिहियूं, अधरके कहियूं उदरके सिहियूं, आत्मोन्नति प्रद श्रेयो दारी, आत्मोन्नति पद श्रेयद दारी, श्रेयद दारी प्रेयद दारी. क्षण सुखदायी बहुमदकारी, आत्मविनाशिनी प्रेयद दारी, आत्मविनाशिनी प्रेयद दारी, श्रेयद दारी प्रेयद दारी.
ಶ್ರೇಯಸ್ಸು ಪ್ರೇಯಸ್ಸು ಎರಡು ದಾರಿ ಇದೆ. ಅದಕ್ಕೆ ಅಧರಕ್ಕೆ ಕಹಿಯು ಉದರಕ್ಕೆ ಸಿಹಿಯು ಆತ್ಮೋನ್ನತಿ ಪದ ಶ್ರೇಯದ ದಾರಿ. ಶ್ರೇಯಸ್ಸನ್ನು ಅನುಸರಿಸುವಾಗ ನಮಗೆ ಮೇಲ್ನೋಟಕ್ಕೆ ಬಹಳ ದುಃಖ ಅಂತ ಅನಿಸ್ತದೆ. ಸತ್ಸಂಗಕ್ಕೆ ಬರೋದು ಅಂದರೆ ಇದು ಶ್ರೇಯದ ದಾರಿ, ಕಷ್ಟ. ಅದು ಮೇಲ್ನೋಟಕ್ಕೆ ಕಷ್ಟ ಅಂತಾದರೂ ಪರಿಣಾಮದಲ್ಲಿ ಅತ್ಯಂತ ಸುಖವನ್ನು ಉಂಟು ಮಾಡುವಂಥದ್ದು. ಅದನ್ನೇ ಭಗವದ್ಗೀತೆಯಲ್ಲಿ ವಿಷಯೇಂದ್ರಿಯ ಸಂಯೋಗ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಶ್ರೇಯಸ್ಸು ಅಂದರೆ ಇದು ಸಾತ್ವಿಕವಾದ ಸುಖ. ಇದು ಆರಂಭದಲ್ಲಿ ಕಷ್ಟ ಅಂತ ಅನಿಸಿದರೂ ಕೂಡ ಪರಿಣಾಮದಲ್ಲಿ ಪ್ರಸನ್ನತೆಯನ್ನು ಕೊಡುವಂತಹದ್ದು. ಅದು ಶ್ರೇಯಸ್ಸಿನ ಲಕ್ಷಣ. ಸುಖವಾಗಿ ಸುಲಭವಾಗಿ ಅರ್ಥ ಆಗಬೇಕು ಅಂತ ಆದರೆ ಭಾಗವತದಲ್ಲಿ ಬಂದಂತಹ ಧ್ರುವಚರಿತ್ರೆಯನ್ನು ಕೇಳಿದರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಉತ್ತಾನಪಾದನೆಗೆ ಇಬ್ಬರು ಮಕ್ಕಳು, ಒಬ್ಬ ಧ್ರುವ, ಇನ್ನೊಬ್ಬ ಸುರುಚಿ ಮತ್ತು ಸುನೀತಿ ಅಂತ. ಉತ್ತಾನಪಾದನೆಗೆ ಇಬ್ಬರು ಹೆಂಡತಿಯರು. ಅದು ಸುನೀತಿ ಹಿರಿಯ ಹೆಂಡತಿ, ಸುರುಚಿ ಎರಡನೇ ಹೆಂಡತಿ. ಆ ಸುನೀತಿಗೆ ಧ್ರುವ ಎನ್ನುವವನು ಮಗ, ಸುರುಚಿಗೆ ಉತ್ತಮ ಎನ್ನುವವನು ಮಗ. ಉತ್ತಾನಪಾದ, ಸುನೀತಿ, ಸುರುಚಿ, ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ ಅಂತ ಈ ಕಥೆ ಬರುತ್ತೆ. ಇಲ್ಲಿ ಉತ್ತಾನಪಾದನಿಗೆ ಇಬ್ಬರು ಹೆಂಡರು. ಉತ್ತಾನಪಾದ ಅಂದರೆ ಜೀವಾತ್ಮರು ಅಂತ ಅರ್ಥ. ಉತ್ತಾನವು ಪಾದವು ಯಸ್ಯ ಸಹ, ಮೇಲ್ಮುಖವಾಗಿ ಕಾಲುಳ್ಳವನು ಯಾರವನು ಉತ್ತಾನಪಾದ. ನಾವೆಲ್ಲ ಮೇಲ್ಮುಖವಾಗಿ ಕಾಲು ಮೊದಲು ಹೊರಗೆ ಬರ್ತದೆಯಲ್ಲ, ಹಾಗಾಗಿ ನಾವು ಗರ್ಭದಿಂದ ಹೊರಗೆ ಬರುವಾಗ ಕಾಲನ್ನು ಮೊದಲಿಟ್ಟುಕೊಂಡು ಬಂದವರು ಮೇಲ್ಮುಖವಾದ ಕಾಲುಳ್ಳವರು. ಹಾಗಾಗಿ ಉತ್ತಾನಪಾದರಂತೆ ಎಲ್ಲ ಜೀವರು ಕೂಡ. ಈ ಎಲ್ಲ ಜೀವರಿಗೂ ಎರಡು ಪತ್ನಿಯರು, ಸುನೀತಿ ಸುರುಚಿ ಇದ್ದ ಹಾಗೆ ನಮಗೆ ಒಂದು ಶ್ರೇಯಸ್ಸು ಇನ್ನೊಂದು ಪ್ರೇಯಸ್ಸು ಅಂತ ಎರಡು ಪತ್ನಿಯರು ಇದ್ದಾರೆ. ಇದರಲ್ಲಿ ಯಾರು ಶ್ರೇಯಸ್ಸು ಎನ್ನುವಂತಹ ಪತ್ನಿಯನ್ನು ಪ್ರೀತಿಸ್ತಾರೋ, ಚೆನ್ನಾಗಿ ಪಾಲಿಸ್ತಾರೋ, ಅವರಿಗೆ ಧ್ರುವ ಎನ್ನುವ ಶಾಶ್ವತವಾದಂತಹ ಸುಖವನ್ನು ಕೊಡುವ ಒಬ್ಬ ಮಗ ಇರ್ತಾನೆ. ಅಂದರೆ ಅವನಿಗೆ ಒಳ್ಳೆಯ ಸುಖ ಸಿಗ್ತದೆ ಅಂತ ಅರ್ಥ. ಸುರುಚಿ ಅಂತ ಇನ್ನೊಬ್ಬ ಪತ್ನಿ ಇದ್ದಾಳೆ ಜೀವಾತ್ಮರಿಗೆ. ಆ ಸುರುಚಿ ಸ್ವಲ್ಪ ತಾಮಸ ಗುಣವುಳ್ಳವಳು. ಹಾಗಾಗಿ ಆ ಸುರುಚಿಯನ್ನು ಯಾರು ಪೋಷಿಸ್ತಾರೋ ಅವರಿಗೆ ಸಂತಾನ ಯಾರು ಅಂದರೆ ಉತ್ತಮ. ತಮ ಅಂದರೆ ಕತ್ತಲೆ ಅಂತ ಅರ್ಥ. ಹೆಚ್ಚಿನ ಕತ್ತಲೆಯೇ ಅವರಿಗೆ ಫಲವಾಗಿ ಸಿಗುತ್ತದೆ. ಹಾಗಾಗಿ ಭಾಗವತದ ಧ್ರುವ ಚರಿತ್ರೆಯಲ್ಲಿ ಈ ಒಂದು ಸಂಗತಿಯನ್ನು ಸುನೀತಿ ಮತ್ತು ಸುರುಚಿಯನ್ನು ಒಂದು ಶ್ರೇಯಸ್ಸು ಇನ್ನೊಂದು ಪ್ರೇಯಸ್ಸು ಅಂತ ನಾವು ವಿಭಾಗ ಮಾಡಿಕೊಳ್ಳಬಹುದು. ಹಾಗೆ ನಾವು ಉತ್ತಮವಾದಂತಹ ಕೊನೆಯಲ್ಲಿ ಸೌಖ್ಯವನ್ನು, ನಿಜವಾದ ವಾಸ್ತವವಾದಂತಹ ಶಾಂತಿಯನ್ನು ಒದಗಿಸುವಂತಹದ್ದನ್ನು ಅನುಸರಿಸಬೇಕು. ದೇಹ ಕೇಂದ್ರಿತವಾದ ಬದುಕನ್ನು ಬಿಟ್ಟು ಆತ್ಮಕೇಂದ್ರಿತವಾದ ಬದುಕನ್ನು ಬದುಕಬೇಕು. ಡಿ ವಿ ಗುಂಡಪ್ಪನವರು ತನುವ ತಣಿಸುವ ತುತ್ತು ಮನಕ್ಕೆ ರಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು. ನಮಗೆ ಮನಸ್ಸಿಗೆ ಸುಖ ಅಂತ ಭಾವಿಸಿಕೊಂಡು ಅದೆಲ್ಲ ಒಳ್ಳೆಯದು ಅಂತ ಭಾವಿಸ್ಕೊಳ್ಬಾರದಂತ. ತನುವ ತಣಿಸುವ ತುತ್ತು ಮನಕ್ಕೆ ನಂಜಾದೀತು. ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಬಹುದು. ಮನಸ್ಸಿಗೆ ಸುಖ ಅಂತೆಲ್ಲ ಕೇವಲ ಹೊರನೋಟಕ್ಕೆ ಸುಖ ಅಂತ ಒಳ್ಳೆ ಮನಸ್ಸಿಗೆ ಒಳ್ಳೆಯದನ್ನು ಕೊಡೋದಿಲ್ಲ. ತನುವ ತಣಿಸುವ ತುತ್ತು ಮನಕ್ಕೆ ನಂಜಾದೀತು, ಮನಮೋಹ ಜೀವಕ್ಕೆ ಗಾಳವಾದೀತು. ಅನುಭವದ ಪರಿಣಾಮ ಒಂದರಿಂದೊಂದಕ್ಕೆ ಗಣಿಸು ಆತ್ಮಲಾಭವನು ಮಂಕುತಿಮ್ಮ, ಗಣಿಸು ಆತ್ಮಲಾಭವನು ಮಂಕುತಿಮ್ಮ. ದೇಹ ಕೇಂದ್ರಿತವಾದ ಬದುಕು, ದೇಹ ಬೆಳೆಸುವ ಬದುಕು. ದೇಹ ಬೆಳೆಸುವ ಪ್ರಯತ್ನ ಮಾಡೋದೇ ಬೇಡ, ಬೇಡ ಅಂದರೂ ಬೆಳೀತದೆ ಅದು. ಹಾಗಾಗಿ ಬೇಡ ಅಂದರೂ ಬೆಳೆಯುವ ದೇಹವನ್ನು ಕುಗ್ಗಿಸುವುದಕ್ಕಾಗಿ ಇವತ್ತು ದೊಡ್ಡ ಮಾರ್ಕೆಟೇ ಇದೆ ಪ್ರಪಂಚದಲ್ಲಿ. ಹಾಗಾಗಿ ದೇಹ ಬೆಳೆಸುವುದರ ಬಗ್ಗೆ ಆಲೋಚನೆ ಮಾಡಿದರೆ ಅದು ಪ್ರೇಯದ ದಾರಿ. ಆತ್ಮದ ಉದ್ಧಾರಕ್ಕಾಗಿ, ಆತ್ಮವನ್ನು ಬೆಳೆಸುವುದಕ್ಕಾಗಿ, ಆತ್ಮದ ಅಭಿವೃದ್ಧಿಗಾಗಿ ಪ್ರಯತ್ನಶೀಲರಾದರೆ ಅದು ಶ್ರೇಯಸ್ಸಿನ ದಾರಿ ಅಂತ ಒಂದೇ ಒಂದು ಶಬ್ದದಲ್ಲಿ ನಾವು ಹೇಳಬಹುದು. ಹೀಗೆ ಆ ಶ್ರೇಯಸ್ಸು ಪ್ರೇಯಸ್ಸು ಎನ್ನುವ ಎರಡರಲ್ಲಿ ಶ್ರೇಯಸ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು. ನಾಸ್ತಿಕನಾಗಬೇಡ. ಅಯಂ ಲೋಕಃ ನಾಸ್ತಿ ಪರ ಇತಿ ವಾಣಿ ಪುನಃ ಪುನಃ ವಶಮಾಪದ್ಯತೆ ಮೇ. ಯಮಧರ್ಮರಾಜ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಅನೇಕರಿದ್ದಾರೆ, ಬದುಕುವವರೆಗೆ ಸುಖವಾಗಿ ಬದುಕುವುದು ಹೇಗೆ ಅಂತ ಆಲೋಚನೆ ಮಾಡಬೇಕು. ಏನಕ್ಕೇನ ಯಾವುದೇ ಉಪಾಯ ಮಾಡಿ ಋಣಂಕೃತ್ವ ಘೃತಂ ಪ್ರವೇತ್ ಅಂತ ಚಾರ್ವಾಕರ ಅಭಿಪ್ರಾಯ.
ಸಾಲ ಮಾಡಿ ಆದರೂ ತುಪ್ಪ ತಿನ್ನೋದು ಬಿಡಬೇಡ. ಅಂಗನಾಲಿಂಗನಾಜನ್ಯಂ ಸುಖಮೇವ ಪುಮರ್ಥತ, ಮದುವೆಯಾಗು, ಸ್ತ್ರೀ ಭೋಗವನ್ನು ಮಾಡು, ಅದೇ ಪುರುಷಾರ್ಥ ಅಂದರು ಚಾರ್ವಾಕರು. ದೇವರು ಅಂತ ಬೇರೆ ಇಲ್ಲ, ಸತ್ತ ಮೇಲೆ ಮುಗೀತು. ಈ ದೇಹ ಒಂದೆಲ್ಲ ಒಂದು ದಿವಸ ಸತ್ತು ಹೋಗ್ತದೆ. ಹುಟ್ಟುವಾಗ ಹೇಗೆ ಹುಟ್ಟಿತು ಅಂದರೆ ಅನೇಕ ವಸ್ತುಗಳು ಸೇರಿಕೊಂಡು ಪಂಚಭೂತಗಳ ಸೇರ್ಪಡೆಯಾಯಿತು, ಅಲ್ಲಿ ಒಂದು ಚೈತನ್ಯ ಹುಟ್ಟಿತು ಅಂತಷ್ಟೇ. ಹಾಗಾಗಿ ಅವೆಲ್ಲ ವಿಘಟಿತವಾದ ಮೇಲೆ ಮರಣ ಅಂತ, ಮರಣೋತ್ತರದಲ್ಲಿ ಬೇರೆ ಇಲ್ಲ. ಇದು ನಾಸ್ತಿಕವಾದ. ಹೀಗೆ ನಾಸ್ತಿಕವಾದವನ್ನು ಪುರಸ್ಕರಿಸುವವನು ಅಯಂ ಲೋಕ ನಾಸ್ತಿ ಪರಹ ಇತಿ ಮಾನಿ, ಇದೇ ಲೋಕ ಬೇರೆ ಲೋಕ ಇಲ್ಲ ಅಂತ ಹೇಳುವವನಿಗೆ ಪುನಃ ಪುನಃ ವಶಮಾಪದ್ಯತೆ ಮಾಂ, ನನ್ನ ಹತ್ರ ಪುನಃ ಪುನಃ ಬರ್ತಾನೆ. ಅಂದರೆ ಅವನಿಗೆ ಜನ್ಮ ತಪ್ಪೋದಿಲ್ಲ, ಮತ್ತೆ ಜನನ ಮರಣದ ಬಂಧನದ ಸಿಗ್ತಾನಪ್ಪ ಅಂತ ಯಮಧರ್ಮರಾಜ ನಚಿಕೇತನ ಹೇಳ್ತಾನೆ. ಅದಕ್ಕಾಗಿ ದಾಸರು ಹೇಳ್ತಾರೆ, ನೋಡಪ್ಪ, ಕೇವಲ ದೇಹಾತ್ಮ ಬುದ್ಧಿಯಿಂದ ಜೀವನ ಸಾಗಿಸಬೇಡ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದ ರಸುಗಳೈದು ಮಂದಿ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದ ರಸುಗಳೈದು ಮಂದಿ. ಡಂಬಕತನದಿಂದ ಮೆರೆಯುವ ದೇಹವ ನಂಬಿನೆ ಚಿನಿಮು ಕೆಡಬೇಡಿರೋ, ರಾಮ ರಾಮ ಎನ್ನಿರೋ, ಸ್ವಾಮಿಯ ನಾಮವ ಮರೆಯದಿರೋ, ಸ್ವಾಮಿಯ ನಾಮವ ಮರೆಯದಿರೋ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದ ಅರಸುಗಳ 5 ಮಂದಿ. ಈ ಶರೀರ ಎನ್ನುವಂತಹ ಪಟ್ಟಣ, ಇದಕ್ಕೆ ಒಂದೆರಡು ಬಾಗಿಲಲ್ಲ, 9 ಬಾಗಿಲಿದೆ. ಮೇಲ್ಮಹಡಿಯಲ್ಲಿ 5 ಉಂಟು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕೆಳಮಹಡಿಯಲ್ಲಿ 2 ಉಂಟು, ಒಟ್ಟಿನಲ್ಲಿ 7, 2, 9 ಬಾಗಿಲುಳ್ಳ ಈ ಭವನದ ಇನ್ನೊಂದು ವೈಶಿಷ್ಟ್ಯ ಅಂದರೆ ಬಾಗಿಲು ಹಾಕುವ ವ್ಯವಸ್ಥೆ ಇಲ್ಲ. ಎಲ್ಲ ಬಾಗಿಲುಗಳು ತೆರೆದೇ ಇರುತ್ತವೆ ಹಗಲೂ ರಾತ್ರಿ. ಇಂತಹ 9 ಬಾಗಿಲುಗಳಿಂದ ತೆರೆಯಲ್ಪಟ್ಟ ಈ ಪಟ್ಟಣವನ್ನು ಆಳುವುದಕ್ಕೆ ಸಂಭ್ರಮದ ಅರಸುಗಳು, ತಲೆಕೆಟ್ಟ ರಾಜರುಗಳು 5 ಜನ ಇದ್ದಾರೆ. ಒಂದು ರಾಜ್ಯದಲ್ಲಿ ಒಂದು ಮಂತ್ರಿಗೆ ತಲೆ ಕೆಟ್ಟರೆ ಏನಾಗ್ತದೆ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಹಾಗಿದ್ದಾಗ 5 ರಾಜರು ತಲೆಕೆಟ್ಟವರು ಈ ರಾಜ್ಯವನ್ನು ಆಳ್ತಾ ಇದ್ದರೆ ಜೀವಾತ್ಮನ ಪರಿಸ್ಥಿತಿ ಏನಾದೀತು. ಹಾಗಾಗಿ ದಾಸರು ಎಚ್ಚರಿಸ್ತಾರೆ, ಈ ಎಲ್ಲ ಭೋಗ ಭಾಗ್ಯಗಳನ್ನು ನಂಬಿಕೊಂಡು ಅದನ್ನು ಆಶ್ರಯಿಸಬೇಡ, ಶ್ರೇಯೋ ಮಾರ್ಗವನ್ನು ಅನುಸರಿಸಲಾಗಬೇಕು. ನಚಿಕೇತನ ಮಾತನ್ನು ಕೇಳ್ತಾನೆ. ಆಮೇಲೆ 1 ಗಂಟೆವರೆಗ ಸ್ವಾಮಿಗಳು ಆಮೇಲೆ ನೇರವಾಗಿ ಒಂದು ಶ್ಲೋಕವನ್ನು ನಚಿಕೇತನಿಗೆ ಯಮಧರ್ಮರಾಜ ಹೇಳ್ತಾನೆ ಆತ್ಮನ ಲಕ್ಷಣವನ್ನು ಕುರಿತು. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ವಾಧೀರೋ ಹರ್ಷಶೋಕೋ ಜಹಾತಿ. ಆತ್ಮ ಹೇಗಿದ್ದಾನಪ್ಪ? ಹುಟ್ಟು ಸಾವುಗಳಿಲ್ಲ, ಹುಟ್ಟು ಸಾವುಗಳಿಲ್ಲ, ಇಂದ್ರಿಯಕ್ಕೆ ವಶವಲ್ಲ. ಹುಟ್ಟು ಸಾವುಗಳಿಲ್ಲ, ಇಂದ್ರಿಯಕ್ಕೆ ವಶವಲ್ಲ. ಮನವಚನ ಕತಿ ದೂರ ಆತ್ಮತತ್ವ, ಮನವಚನ ಕತಿ ದೂರ ಆತ್ಮತತ್ವ. ಗೂಢಾತಿ ಗೂಢವದು ಬುದ್ಧಿ ಗುಹೆಯಲಿ ಸೂಕ್ತ ಚಿರ ಪುರಾತನ ತತ್ವ ಯೋಗಿ ಗಮ್ಯ. ಚಿರ ಪುರಾತನ ತತ್ವ ಯೋಗಿ ಗಮ್ಯ. ಹುಟ್ಟು ಸಾವುಗಳಿಲ್ಲ, ಇಂದ್ರಿಯಕ್ಕೆ ವಶವಲ್ಲ. ಈ ಆತ್ಮ ಅದು ಹುಟ್ಟು ಸಾವುಗಳಿಂದ ದೂರವಾದ ತತ್ವವಿದು. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ, ಅದು ನಮ್ಮ ಕಣ್ಣುಗಳಿಗೆ ನಿಲುಕುವಂತಹ ತತ್ವವಲ್ಲವಪ್ಪ. ಅದು ದುರ್ದರ್ಶಂ, ನೋಡುವುದಕ್ಕೆ ಸಾಧ್ಯ ಇಲ್ಲ.
ಬಹಿಃಪ್ರಪಂಚದಲ್ಲಿ ಎಲ್ಲ ವಿಷಯ ವಸ್ತುಗಳನ್ನು ಕಣ್ಣಿನಿಂದ ಕಾಣುವ ಹಾಗೆ ಆತ್ಮವನ್ನು ಕಣ್ಣು ನೋಡಲಾರದು. ಯಾಕೆಂದರೆ ಕಣ್ಣಿಗೆ ನೋಡುವ ಶಕ್ತಿಯನ್ನು ಕೊಟ್ಟದ್ದೇ ಆತ್ಮ. ಹೆಚ್ಚೇಕೆ ಆತ್ಮ ನೋಡುವುದಿರಲಿ, ಕಣ್ಣಿಗೆ ಕಣ್ಣನ್ನೇ ನೋಡುವ ಶಕ್ತಿ ಇಲ್ಲ. ನಮ್ಮ ಕಣ್ಣನ್ನು ನಾವು ನೋಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಕನ್ನಡಿ ಇಟ್ಕೊಂಡು ನೋಡ್ಬೋದೇ ಹೊರತು ನಮ್ಮ ಕಣ್ಣಿನಿಂದಲೇ ನಮ್ಮ ಕಣ್ಣು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಿರುವಾಗ ತನಗೂ ಶಕ್ತಿಯನ್ನು ಕೊಟ್ಟ ತನ್ನ ಹಿನ್ನೆಲೆಯಲ್ಲಿ ಚೈತನ್ಯವಾಗಿ ನಿಂತ ಆತ್ಮವನ್ನು ನೋಡಲಿಕ್ಕಾಗೋದಿಲ್ಲ. ತಮ್ಮ ದುರ್ದರ್ಶಂ ಗೂಢಮನುಪ್ರವಿಷ್ಟಂ, ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು. ಅನುಪ್ರವಿಷ್ಟಂ, ಇಡೀ ಶರೀರದ ತುಂಬಲ, ಇಡೀ ಪ್ರಪಂಚದ ಎಲ್ಲ ಕಡೆಗೆ ವ್ಯಾಪ್ತವಾಗಿರುವಂಥದ್ದು ಆತ್ಮತತ್ವ. ಯಾವುದು ಆತ್ಮತತ್ವ? ನಾನು ಎನ್ನುವುದು ಯಾವ ಒಂದು ಪ್ರಜ್ಞೆ ನಮ್ಮ ಮನಸ್ಸಿಗೆ ಅನುಭವಕ್ಕೆ ಬರ್ತದೆಯೋ ಆ ನಾನು ಎನ್ನುವುದೇ ಒಂದು ಆತ್ಮ. ಈ ನಾನು ಅನ್ನೋದು ಇಲ್ಲದೇ ಇರೋದು ಯಾವ ಸ್ಥಳ? ಪ್ರಪಂಚದ ಯಾವ ಮೂಲೆಯಲ್ಲಿದ್ದವರು ನಾನು ಅಂತ ಹೇಳದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ನೀನು ಇದೆಲ್ಲ ಸರ್ವನಾಮ ಅಂತ ಹೇಳ್ತಾರೆ ವ್ಯಾಕರಣ ದೃಷ್ಟಿಯಿಂದ. ಸರ್ವ ಅಂದರೆ ಸರ್ವೇಷಾಂ ನಾಮ, ಎಲ್ಲರಿಗೂ ಅನ್ವಯವಾಗುವ ನಾಮ. ನಾನು ಅಂದರೆ ನನ್ನ ದೃಷ್ಟಿಯಿಂದ ಶಂಕರ ಭಟ್ಟ, ಅವ್ರು ನಾನು ಅಂತ ಹೇಳಿದ್ರೆ ಅವ್ರು ಮಹೇಶ್ ಭಟ್ರು, ಅವರು ನಾನು ಅಂತ ಹೇಳಿದ್ರೆ ಅನಂತ ಭಟ್ರು. ಆ ನಾನು ಅನ್ನೋದು ಯಾರು ಬೇಕಾದರೂ ಹೇಳ್ಬೋದು, ನಾನು ನೀನು ಸರ್ವನಾಮಗಳು. ಹಾಗಾಗಿ ಇಡೀ ಜಗತ್ತನ್ನು ವ್ಯಾಪಿಸಿದೆ ಅಂತ ಹೀಗಿಷ್ಟು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಈ ನಾನು ಎನ್ನುವ ತತ್ವ ಸಮಗ್ರವಾದ ಪ್ರಪಂಚದಲ್ಲಿ ಎತ್ತೆತ್ತಲೂ ತುಂಬಿಕೊಂಡಿರುವಂತಹ ಒಂದು ತತ್ವ. ಅದು ಸ್ವಯಂ ಜ್ಯೋತಿಸ್ವರೂಪವಾದ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ. ಗುಹೆಯಲ್ಲಿ ಅಡಗಿದೆ. ಗುಹೆಯಲ್ಲಿ ಅಡಗಿದೆ ಅಂದರೆ ಎಲ್ಲೋ ಬೇರೆ ಕಡೆ ಇತ್ತು, ಈ ಗುಹೆಯಲ್ಲಿ ಬಂದು ಸೇರಿತು ಅಂದರೆ ಸರ್ವವ್ಯಾಪಕತ್ವ ಅಂತ ಹೇಳ್ತೀರ. ಅದು ಹೇಗೆ ಸಾಧ್ಯ ಅಂದರೆ ನಮ್ಮ ಹೃದಯದಲ್ಲಿ ಗೂಢವಾಗಿ ಕಣ್ಣಿಗೆ ಕಾಣದೇ ಇರುವ ಪರಿಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನೆಲೆಗೊಂಡಿರುವ ತತ್ವ ಅಂತ ಅರ್ಥ. ಹೃದಯ ಗುಹೆಯಲ್ಲಿ ಗಹ್ವರೇಷ್ಠಂ ಪುರಾಣಂ. ಗಹ್ವರೇಷ್ಠಂ ಅಂದರೆ ನಮ್ಮಲ್ಲಿಯೇ ಇದ್ದರೂ ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತಿ. ನಾವು ಭಗವದ್ಗೀತೆಯಲ್ಲಿ ಓದ್ಬಿಡ್ತೇವೆ ಎಲ್ಲರ ಹೃದಯದಲ್ಲಿ ದೇವರಿದ್ದಾನೆ ಅಂತ. ನಮಗೆ ದೇವರಿದ್ದ ಅನುಭವಕ್ಕೆಲ್ಲರೂ ಬರ್ತದೆ. ದೆವ್ವ ಇದ್ದ ಅನುಭವ ಆಗಾಗ ಆಗ್ತದೆ, ಆದರೆ ದೇವರಿದ್ದ ಅನುಭವನೇ ಆಗೋದಿಲ್ಲ. ಕಾರಣ ಏನು ಅಂದರೆ ಈ ಮನಸ್ಸು ನಾನಾ ವಿಧವಾದ ಜನ್ಮಾಂತರದ ಸಂಸ್ಕಾರಗಳ ಒಂದು ರಾಶಿ ಬಿದ್ದುಕೊಂಡಿದೆ ಈ ಮನಸ್ಸಿನಲ್ಲಿ. ಹಾಗಾಗಿ ಜನ್ಮಾಂತರದ ಕುತ್ಸಿತವಾದ ಅಥವಾ ಪುಣ್ಯಕರವಾದಂತಹ ಸಂಸ್ಕಾರಗಳ ರಾಶಿ ಅಡಿಯಲ್ಲಿ ಬಿದ್ದು ಹೋಗಿದೆ ಈ ಆತ್ಮದ ಆ ಪ್ರಜ್ಞೆ. ಹಾಗಾಗಿ ಅದನ್ನು ಗಹ್ವರೇಷ್ಠಂ, ಅದನ್ನೆಲ್ಲ ಸ್ವಚ್ಛಗೊಳಿಸ್ತಾ ಶುದ್ಧವಾದ ದರ್ಪಣದಲ್ಲಿ ಪ್ರತಿಬಿಂಬವು ಕಾಣುವ ಪರಿಯಲ್ಲಿ ಅಂತಃಕರಣವು ಪರಿಶುದ್ಧವಾದಾಗ ಅಲ್ಲಿಯೇ ಇರುವ ಆತ್ಮತತ್ವದ ಅನುಭವ ಉಂಟಾಗುತ್ತದೆ. ಪುರಾಣಂ, ಇದು ಅತ್ಯಂತ ಪುರಾಣವಾದ ತತ್ವ, ಪ್ರಾಚೀನವಾದದ್ದು, ಅಮರವಾದದ್ದು. ಎಲ್ಲವುದಕ್ಕೂ ಕಾರ್ಯಕಾರಣವನ್ನು ನಾವು ಗುರುತಿಸ್ತೇವೆ ಪ್ರಪಂಚದಲ್ಲಿ. ಬಟ್ಟೆಗೆ ಕಾರಣ ಯಾವುದು? ನೂಲು ಕಾರಣ. ಗಡಿಗೆಗೆ ಕಾರಣ ಯಾವುದು? ಮಣ್ಣು ಕಾರಣ. ಆಭರಣಕ್ಕೆ ಕಾರಣ ಯಾವುದು? ಬಂಗಾರ ಕಾರಣ. ಕಾರ್ಯಕಾರಣದಿಂದ ಪೂರ್ಣ ವ್ಯಾಪ್ತವಾಗಿದೆ ಪ್ರಪಂಚವೆಲ್ಲ. ಈ ಕಾರ್ಯಕಾರಣ ಭಾವಕ್ಕೆ ಸಿಲುಕದೇ ಇರುವ ಸ್ವಯಂ ಎಲ್ಲದಕ್ಕೂ ಕಾರಣವಾಗಿರುವುದೇ ಆತ್ಮತತ್ವ. ಪುರಾಣಂ ಅಧ್ಯಾತ್ಮಯೋಗಾದಿ ಗಮೇನ ದೇವಂ. ಹಾಗಾದರೆ ಇಷ್ಟೆಲ್ಲ ಗೂಢ ಗಹನ ಸೂಕ್ಷ್ಮ ಅಂತ ಹೇಳ್ತೀರಿ, ಯಾರಿಗೂ ಕಾಣಿಸೋದೇ ಇಲ್ವೇ? ಮತ್ತೆ ಯಾಕೆ ಅದನ್ನು ತಿಳ್ಕೊಳ್ಬೇಕು ಅಂತೇಳಿ? ಇಲ್ಲ, ಸಾಧಿಸಲಿಕ್ಕೆ ಒಂದು ಉಪಾಯ ಇದೆ. ಅಧ್ಯಾತ್ಮಯೋಗಾದಿ ಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ. ಎಲ್ಲರಿಗೂ ಗೊತ್ತಾಗೋದಿಲ್ಲ ಅದು. ಧೀರ ಕಶ್ಚಿತ್ ಧೀರ. ಧೀರ ಅನ್ನುವ ಶಬ್ದ ಕೇವಲ ದೈಹಿಕ ಸಾಮರ್ಥ್ಯವುಳ್ಳವನು ಎನ್ನುವ ಅರ್ಥಕ್ಕೆ ಸೀಮಿತವಾದ್ದಲ್ಲ. ಅದು ವಿಕಾರಹೇತು ಯದಿ ನ ವಿಪ್ರಿಯಂತೆ ಯೇಷಾಂ ನ ಚೇತಾಂಸಿ ತೈವ ಧೀರ. ವಿಕಾರ ಹೇತುಗಳು ಅನೇಕ ಇರ್ತದೆ. ಮನಸ್ಸನ್ನು ಹಾಳು ಮಾಡಲಿಕ್ಕೆ ಬೇಕಾದಷ್ಟು ವಿಷಯಗಳಿದ್ರೂ ಯಾರ ಮನಸ್ಸು ವಿಕಾರಗೊಳ್ಳೋದಿಲ್ವೋ ಅವನು ನಿಜವಾಗಿ ಧೀರ. ಅಂದರೆ ಇಂದ್ರಿಯ ನಿಗ್ರಹ ಇದ್ದವನೇ ಧೀರ ಅಂತ ಅರ್ಥ. ಅಂತಃಕರಣವನ್ನು ಹತೋಟಿಯಲ್ಲಿ ವಶದಲ್ಲಿ ಇರಿಸಿಕೊಂಡವನು ಧೀರ ಅಂತ ಅಧ್ಯಾತ್ಮ ಪ್ರಪಂಚದಲ್ಲಿ. ಅಂತಹ ಇಂದ್ರಿಯವನ್ನು, ಮನಸ್ಸನ್ನು, ಅಂತಃಕರಣಗಳನ್ನು ವಶವರ್ತಿಯಾಗಿರಿಸಿಕೊಳ್ಳವನೇ ಧೀರ. ಇಂದ್ರಿಯ ಅನ್ನುವ ಶಬ್ದವೇ ಅತ್ಯಂತ ಸ್ವಾರಸ್ಯವಾದ ಶಬ್ದ. ಅದು ಇಂದ್ರೇಣಾಪಿ ದುರ್ಜಯಂ ಇಂದ್ರಿಯಂ. ಇಂದ್ರನಿಗೂ ಗೆಲ್ಲಕ್ಕೆ ಆಗದೇ ಇದ್ದದ್ದು ಯಾವುದು? ಅದು ಇಂದ್ರಿಯ ಅಂತ ಹೇಳಿದ್ದಾರೆ. ಅಂತಹ ಇಂದ್ರಿಯವನ್ನು ಗೆದ್ದವನೇ ಇಂದ್ರನಿಗಿಂತ ದೊಡ್ಡವನಾಗುತ್ತಾನೆ. ಹಾಗಾಗಿ ರಾಮಾಯಣದಲ್ಲಿ ಇಂದ್ರನನ್ನು ಗೆದ್ದಂತಹ ಇಂದ್ರಜಿತ್, ಹೆಸರೇ ಇಂದ್ರಜಿತ್, ಅವನನ್ನು ಸೋಲಿಸುವುದಕ್ಕೆ, ಸಾಯಿಸುವುದಕ್ಕೆ ಯಾರು ಬೇಕಾಯಿತು ಹೇಳಿ?
ಇಂದ್ರಿಯಗಳನ್ನೆಲ್ಲ ಗೆದ್ದಂತಹ ಲಕ್ಷ್ಮಣನೇ ಬರಬೇಕಾಯಿತು. ಲಕ್ಷ್ಮಣ ಅಣ್ಣನ ಸೇವೆಗಾಗಿ ಸರ್ವಸ್ವವನ್ನು ತೊರೆದು ಪ್ರೀತಿಯ ಮಡದಿಯನ್ನು ಬಿಟ್ಟು ಅಖಂಡವಾದ ಬ್ರಹ್ಮಚರ್ಯವನ್ನು 14 ವರ್ಷಗಳ ಪಾಲಿಸಿದ ಜಿತೇಂದ್ರಿಯನಾದಂತಹ ಲಕ್ಷ್ಮಣ ಬಂದಾಗ ಇಂದ್ರನನ್ನು ಗೆದ್ದವ ಸಾವಿಗೆ ವಶನಾಗುತ್ತಾನೆ. ಹಾಗಾಗಿ ನಮ್ಮಲ್ಲಿ ದೊಡ್ಡವರು ಯಾರು ಅಂದರೆ ಇಂದ್ರಿಯ ಗೆದ್ದವರು, ರಾಜ್ಯ ಗೆದ್ದವರಿಗೆ ನಮ್ಮಲ್ಲಿ ಮನೆ ಇಲ್ಲ. ಹಾಗಾಗಿ ನಾವೆಲ್ಲ ಕಥೆಗಳನ್ನು ಕೇಳ್ತೇವೆ. ಎಲ್ಲ ರಾಜ ಮಹಾರಾಜರುಗಳು ಸನ್ಯಾಸಿಗಳ ಆ ತುರಿಯಾಶ್ರಮದಲ್ಲಿರುವಂಥ ಸಾಧಕರ ಪಾದಮೂಲಗಳಲ್ಲಿ ತಮ್ಮ ಹಣೆಗಳನ್ನೇ ಮಣೆಯಾಗಿ ಸಮರ್ಪಣೆ ಮಾಡಿಕೊಂಡಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜ ಸಮರ್ಥ ರಾಮದಾಸರ ಪಾದಾರವಿಂದಗಳಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಅವರ ಶಿಷ್ಯತ್ವವನ್ನು ಪಡೆದುಕೊಂಡ. ಹಾಗಾಗಿ ನಮ್ಮಲ್ಲಿ ದೊಡ್ಡವರು ಯಾರು ಅಂದರೆ ಸನ್ಯಾಸಿಗಳು, ಎಲ್ಲವನ್ನೂ ಬಿಟ್ಟವರು ದೊಡ್ಡವರು. ಎಲ್ಲರೂ ಇದ್ದವರು ದೊಡ್ಡವರು ಅಂತ ನಮ್ಮಲ್ಲಿ ಸಂಸ್ಕೃತಿ ಇಲ್ಲವೇ ಇಲ್ಲ. ಆ ಎಲ್ಲವನ್ನೂ ಬಿಟ್ಟು ಅಂದರೆ ಎಲ್ಲರ ಮಧ್ಯದಲ್ಲಿದ್ದು ಎಲ್ಲವನ್ನೂ ಬಿಟ್ಟಿರೋದಿದೆಯಲ್ಲ, ಇದು ಅತ್ಯಂತ ದೊಡ್ಡ ಸಾಹಸದ ಕಾರ್ಯ. ಕತ್ತಿಯ ಅಲಗಿನ ಮೇಲಿನ ನಡೆ ಇದು. ಎಲ್ಲಿಯೋ ದಂಡಕಾರಣ್ಯದಲ್ಲಿ ಒಬ್ಬ ಏಕಾಕಿಯಾಗಿ ಕುಳಿತು ಹಾಗೆ ಇದ್ದರೆ ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಎಲ್ಲರ ನಡುವೆ ಇದ್ದು ತನಗೇನೂ ಬೇಡ ಅಂತ ನಿಸ್ಪೃಹ ಭಾವನೆಯಿಂದ ಬದುಕುವ ಮಹತ್ವರಿದ್ದಾರಲ್ಲ, ಅಂಥವರು ನಿಜವಾಗಿ ದೊಡ್ಡವರು, ಅಂಥವರೇ ಧೀರರು ಅಂತ ಹೇಳಿಸ್ಕೊಳ್ತಾರೆ. ಅಂತಹ ಧೀರನಾದವನು ಆ ಮನಸ್ಸನ್ನು ನಿಗ್ರಹಿಸಿಕೊಂಡು ಧ್ಯಾನಸ್ಥನಾಗಿ ಸಮಾಧಿ ಸ್ಥಿತಿಯನ್ನು ಏರಿದಾಗ ಋತಂಭರ ಎನ್ನುವ ಒಂದು ಪ್ರಜ್ಞೆ ಆವಿರ್ಭಾವಗೊಳ್ಳುತ್ತದೆಯಂತೆ. ಆ ಋತಂಭರ ಪ್ರಜ್ಞೆ ಅಥವಾ ಅದನ್ನು ದೈವಿಕ ಶಕ್ತಿ, ಅಲೌಕಿಕವಾದಂತಹ ಒಂದು ದೈವೀ ಶಕ್ತಿ ಮನಸ್ಸಿನಲ್ಲಿ ಜಾಗೃತವಾದಾಗ ಅಲ್ಲಿ ಆಗ ಅಯಮಹಮಸ್ಮಿ, ಅದು ನಾನೇ ಆಗಿದ್ದೇನೆ ಎನ್ನುವ ಆ ಭಾವ ಬರುತ್ತದೆ. ಆತ್ಮಾನಂದದ ಅನುಭೂತಿಯನ್ನು ಹೊಂದುತ್ತಾರೆ. ಇದೆಲ್ಲ ಸುಮ್ಮನೆ ಬುರುಡೆ ಪ್ರಪಂಚ ಅಂತ ಯಾರೂ ತಿಳ್ಕೊಳ್ಬಾರ್ದು. ಇಂತಹ ಆತ್ಮಾನಂದದ ಸ್ಥಿತಿಯನ್ನು ಅನುಭವಿಸಿದವರ ಕಥೆಯನ್ನು ಕೇಳಬೇಕು. ಸಮರ್ಥ ರಾಮದಾಸರಂಥವರು ಇದ್ದಾರೆ, ರಾಮಕೃಷ್ಣ ಪರಮಹಂಸರು ಇದ್ದಾರೆ, ರಮಣ ಮಹರ್ಷಿಗಳ ಜೀವನ ಚರಿತ್ರೆ ನೋಡಿದರೆ ಗೊತ್ತಾಗ್ತದೆ ಅಧ್ಯಾತ್ಮ ಹೇಗೆ ಅಂತ. ಹಾಗೆಯೇ ನಮ್ಮ ಸದಾಶಿವ ಬ್ರಹ್ಮೇಂದ್ರರ ಚರಿತ್ರೆಯನ್ನು ಎಲ್ಲರೂ ಓದಬೇಕು. ಅಂಥವರ ಚರಿತ್ರೆಯನ್ನು ನೋಡಿದಾಗ ಈ ಆತ್ಮದ ಅದ್ಭುತವಾದ ಅನುಭವ ಅದು ಹೇಗೆ ಪಡೆದಿದ್ದಾರೆ ಅನ್ನುವುದು ನಮಗೆ ಅರ್ಥ ಆಗುತ್ತದೆ. ಅದನ್ನು ಅಧ್ಯಾತ್ಮ ಯೋಗ, ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾಧೀರೋ ಹರ್ಷಶೋಕವೂ ಜಹಾತಿ. ಯಾವಾಗ ಆತ್ಮದ ಅನುಭೂತಿ ಆಯಿತೋ ಆವಾಗ ಅವನಿಗೆ ಹರ್ಷವೂ ಇಲ್ಲ, ಶೋಕವೂ ಇಲ್ಲ. ಯಾಕೆ ಹೆಚ್ಚು ಅಥವಾ ಕಡಿಮೆ ಅನ್ನುವ ಭಾವ ಇದ್ದರೆ ಹರ್ಷ ಶೋಕಕ್ಕೆ ಅವಕಾಶ. ಆತ್ಮ ಅದು ಹೆಚ್ಚಾಗೋದು ಇಲ್ಲ, ಕಡಿಮೆ ಆಗೋದು ಇಲ್ಲ. ಅದರ ಅನುಭವಕ್ಕೆ ಬಂದ ಮೇಲೆ ಮತ್ತು ಹರ್ಷ ಶೋಕಕ್ಕೆ ಎಡೆಯಲ್ಲಿ. ಹಾಗಾಗಿ ಅಂತಹ ಆತ್ಮ ತತ್ವ ಅದು ಸುಮ್ಮನಿರುವುದೇ, ಸುಮ್ಮನೆ ಇರುತ್ತದೆ, ಆದರೆ ಎಲ್ಲ ಪ್ರಪಂಚವನ್ನೆಲ್ಲವನ್ನು ಕ್ರಿಯಾಶೀಲಗೊಳಿಸುತ್ತದೆ ಅಂತ. ಪುರುಷೋತ್ತಮಾನಂದರು ಸುಮ್ಮನಿರುವನು ಬ್ರಹ್ಮ ಅಂತ ಒಂದು ಒಳ್ಳೆಯ ಪದ್ಯ ಬರೆದಿದ್ದಾರೆ. ತೋರುತ್ತಿರುವ ದೇಹ ಬಿದುವೆ ನಿತ್ಯವೆಂಬ ಭ್ರಾಂತಿಯ ಮತ್ತಿನಲ್ಲೇ ನಡೆಸುತ್ತಿಹುನು ಮನುಜ ತನ್ನ ಬಾಳ್ವೆಯ. ಉಪನಿಷತ್ತು ತೋರುತ್ತಿಹುದು ನಮ್ಮ ನಿಜದ ನೆಲೆಯನು, ನಿಜವು ಸರಳವಾದರೂ ಮನುಜ ಅದನು ಅರಿಯನು. ಪಂಚಭೂತ ನಿರ್ಮಿತ ಈ ದೇಹ ನಿಜಕ್ಕೂ ದೊಡ್ಡದು, ಭೋಗ ಕೇಂದ್ರ ಪಂಚೇಂದ್ರಿಯ ದೇಹಕ್ಕಿಂತ ದೊಡ್ಡದು. ಶಂಕರಾಚಾರ್ಯರ ಈ ಆತ್ಮ ಏನು ಅಂತ ಪ್ರಶ್ನೆ ಶಿಷ್ಯ ಕೇಳಿದ್ದಕ್ಕಾಗಿ ಒಂದು ಸುಂದರವಾದ ಶ್ಲೋಕ ಹೇಳ್ತಾರೆ. ಕಿಂ ಜ್ಯೋತಿಸ್ತವ ಭಾನುಮಾ, ಶಿಷ್ಯ ನೀನು ನೋಡ್ತಿ ಅಂತ ಹೇಳ್ತೀಯಲ್ಲ, ನಿನಗೆ ನೋಡುವುದಕ್ಕೆ ಏನು ಕಾರಣ, ಯಾವುದು ಸಾಧನ ಹಗಲು ಹೊತ್ತಿನಲ್ಲಿ? ಕಿಂ ಜ್ಯೋತಿಸ್ತವ ಭಾನುಮಾನ್, ಶಿಷ್ಯ ಹೇಳ್ತಾನೆ, ಹಗಲು ಹೊತ್ತಿನಲ್ಲಿ ನಾನು ಸೂರ್ಯನ ಸಹಾಯದಿಂದ ನೋಡುತ್ತೇನೆ ಸ್ವಾಮಿ. ಹೌದಾ? ಹಾಗಾದರೆ ರಾತ್ರಿಯಲ್ಲಿ ಸೂರ್ಯ ಇರೋದಿಲ್ವಲ್ಲ. ಪ್ರದೀಪಾದಿಕಂ, ದೀಪ ಇತ್ಯಾದಿಗಳಿರುತ್ತದೆ, ಆ ದೀಪದ ಸಹಾಯದಿಂದ ವಸ್ತುಗಳು ನೋಡುತ್ತೇನೆ. ಸರಿ, ಹಗಲಿನಲ್ಲಿ ಸೂರ್ಯ, ರಾತ್ರಿಯಲ್ಲಿ ದೀಪ. ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿ ಮೇ. ಸೂರ್ಯನೂ ಇಲ್ಲ ಅಂದರೆ ಹಗಲೂ ಅಲ್ಲ, ರಾತ್ರಿ ನೋಡಲಿಕ್ಕೆ ದೀಪವೂ ಇಲ್ಲ, ಅವಾಗೇನು ಮಾಡ್ತಿ? ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ, ಕಣ್ಣಿನಿಂದ ನೀನು ನೋಡೋದು ಹೌದು, ಆದರೆ ಕಣ್ಣು ಮುಚ್ಕೊಂಡು ಬಿಡ್ತಿ. ಕಣ್ಣು ಮುಚ್ಕೊಂಡಾಗ ಯಾರು ನೋಡೋದು? ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೇ. ಕಣ್ಣು ಮುಚ್ಚಿಕೊಂಡಾಗ ನೀನು ಹೇಗೆ ನೋಡ್ತೀಯಪ್ಪ?
ಆವಾಗ ಬುದ್ಧಿಯ ಸಹಾಯದಿಂದ ನೋಡ್ತೇನೆ ಗುರುಗಳೇ ಅಂದ. ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಬುದ್ಧಿಯನ್ನು ನೋಡ್ತೀಯಾ? ಹಾಗಾದ್ರೆ ಬುದ್ಧಿ ಅದನ್ನು ಯಾವ್ದನ್ನು ನೋಡ್ತಿ? ಬುದ್ಧಿ ನಾನೇ ನೋಡ್ತೇನೆ ಸ್ವಾಮಿ. ಅಂದರೆ ಏನಾಯಿತು? ನಾನು ಅನ್ನೋದು ಬೆಳಕಾಯ್ತಲ್ವೇ? ಕಣ್ಣು ಹೇಗೆ ಬೆಳಕಾಯಿತು, ಸೂರ್ಯ ಹೇಗೆ ಬೆಳಕಾದನೋ, ಚಂದ್ರ ಹೇಗೆ ಬೆಳಕಾದನೋ, ದೀಪ ಹೇಗೆ ಬೆಳಕಾದನೋ, ಹಾಗೆ ಈಗ ಬುದ್ಧಿಯನ್ನು ಯಾವುದರಿಂದ ನೋಡ್ತಿ ಅಂತ ಕೇಳಿದ್ರೆ ನನ್ನಿಂದನೇ ನಾನು ನೋಡ್ತೇನೆ. ಅಂದರೆ ನಾನು ಹೇಳೋದು ಜ್ಯೋತಿಸ್ತದಸ್ಮಿ ಪ್ರಭೋ ಅಹಂ, ನಾನು. ಆ ಅಹಂ ಅನ್ನೋದೇ ಜ್ಯೋತಿಸ್ವರೂಪ, ಅದೇ ಆತ್ಮಸ್ವರೂಪ, ಅದೇ ನಿನ್ನ ನಿಜ ರೂಪ ಅಂತ. ಹಾಗಾಗಿ ಆ ಆತ್ಮದ ತತ್ವ ಅದು ಸ್ವಯಂ ಜ್ಯೋತಿಯಾಗಿ ಕಂಗೊಳಿಸ್ತಾ ಇರುವಂತಹದ್ದು. ಹಾಗಾಗಿ ನಾನಿದ್ದೇನೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಬರೋದಿಲ್ಲ. ಯಾರೋ ಕತ್ತಲೆಯ ಕೋಣೆಯಲ್ಲಿ ಕುಳಿತುಕೊಂಡಿದ್ದಂತೆ, ಅಲ್ಲಿ ಬೆಕ್ಕೇನಾದರೂ ಇದೆಯೋ ಅಂತ ಕೇಳಿದರೆ ಬೆಕ್ಕು ಇದೆಯೋ ಇಲ್ಲೋ ಅಂತ ಗೊತ್ತಾಗೋದಿಲ್ಲ, ಕಾಣಿಸ್ತಾ ಇಲ್ವಪ್ಪ, ನೀನಿದೆಯೋ ಇಲ್ವೋ ಅಂತ ಕೇಳಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ ಅಂತ ಯಾರು ಕೇಳೋದು ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾನಿಲ್ಲೇ ಇದ್ದೇನೆ ಅಂತ ಹೇಳ್ತಾನು, ಎಂಥ ಗಾಢಾಂಧಕಾರ ಇದ್ದರು. ಹಾಗಾಗಿ ಆ ನಾನು ಅನ್ನುವುದು ಸ್ವಯಂ ಜ್ಯೋತಿರೂಪವಾದದ್ದು. ಇಂತಹ ಈ ಆತ್ಮವನ್ನು ನಾವು ಕಾಣ್ಕೊಳ್ಳಿಕ್ಕೆ ಏನನ್ನು ಉಪಾಸನೆ ಮಾಡಬೇಕು? ಹಾಗಾದರೆ ಈ ಆತ್ಮವನ್ನು, ಅಗೋಚರವಾದ ಆತ್ಮವನ್ನು ಹೇಗೆ ಉಪಾಸನೆ ಮಾಡೋದು? ಓಂಕಾರವೇ ಶ್ರುತಿ ಸಾರ ಸಾರ, ಓಂಕಾರವೇ ಶ್ರುತಿ ಸಾರ. ಸಾಕ್ಷಾತ್ಕಾರಕ್ಕೆ ಇದು ಆಧಾರ, ಸಾಕ್ಷಾತ್ಕಾರಕ್ಕೆ ಇದು ಆಧಾರ, ಸಾಕ್ಷಾತ್ಕಾರಕ್ಕೆ ಇದು ಆಧಾರ, ಓಂಕಾರವೇ ಶ್ರುತಿ ಸಾರ. ಮೂರಕ್ಷರದ ತ್ರಿಮೂರ್ತಿ ರೂಪ ಪರಬ್ರಹ್ಮವೇ ಅದು ಪ್ರಣವ ಸ್ವರೂಪ. ಶಬ್ದ ಬ್ರಹ್ಮಕ್ಕೆ ಆದಿ ಓಂಕಾರ, ಆತ್ಮಾನಂದದ ಸವಿಝೇಂಕಾರ, ಆತ್ಮಾನಂದದ ಸವಿಝೇಂಕಾರ, ಓಂಕಾರವೇ ಶ್ರುತಿ ಸಾರ ಸಾರ, ಓಂಕಾರವೇ ಶ್ರುತಿ ಸಾರ. ಸಕಲ ವೇದಗಳ ಶ್ರುತಿಗಳ ಸಾರಭೂತವಾದದ್ದು ಓಂಕಾರ. ಅದು ಬ್ರಹ್ಮೋಪಾಸನೆಗೆ, ಆತ್ಮೋಪಾಸನೆಗೆ ಪ್ರತೀಕವಾಗಿ ಜ್ಞಾನಿಗಳು ಕೊಟ್ಟಿದ್ದಾರೆ. ಸರ್ವೇ ವೇದಾ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ, ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತತ್. ಎಲ್ಲ ವೇದಗಳ ಸಾರ ಸಾಕ್ಷಾತ್ಕಾರಕ್ಕೆ ಇದು ಆಧಾರಭೂತವಾದದ್ದು. ಆಕಾಶದ ತನ್ಮಾತ್ರೆ, ಶಬ್ದ ತನ್ಮಾತ್ರೆ, ಆ ಶಬ್ದ ತನ್ಮಾತ್ರೆಯ ಪ್ರಥಮ ಆವಿರ್ಭಾವವೇ ಓಂಕಾರ. ಆ ಓಂಕಾರ ಅದೇ ನಾದ, ಆ ನಾದದಿಂದಲೇ ಸೃಷ್ಟಿಯ ವಿಸ್ತಾರ ಉಂಟಾಗ್ತದೆ. ಹೇಗೆ ಪರಶಿವನ ಭಕ್ತನೊಬ್ಬ ಪರಶಿವನ ಆರಾಧನೆಗೆ ಆ ಈಶ್ವರ ಲಿಂಗವನ್ನು ಪ್ರತೀಕವನ್ನಾಗಿ ಇರಿಸಿಕೊಳ್ಳುತ್ತಾನೆ, ಆ ಪರಿಯಲ್ಲಿ ಸಾಧಕೋತ್ತಮನು ಪ್ರಣವವನ್ನೇ ಇರಿಸಿಕೊಂಡು ಓಂಕಾರವನ್ನೇ ಅನುಸಂಧಾನ ಮಾಡ್ತಾ ಆ ಅವ್ಯಕ್ತವಾದ ಪರಬ್ರಹ್ಮವನ್ನು ತಾನು ಅನುಭವಕ್ಕೆ ತಂದುಕೊಳ್ಳುತ್ತಾನೆ. ಪ್ರಣವದ ಧ್ಯಾನ ಶಾಂತಿಗೆ ಸ್ಥಾನ. ಆ ಪ್ರಣವ, ಆ ಓಂಕಾರದ ಉಚ್ಚಾರಣೆ ಮಾಡ್ತಾ ಒಂದು ಅದ್ಭುತವಾದ ದೈವಿಯ ಸ್ಪಂದನ ಉಂಟಾಗ್ತದೆ. ಒಂದು ಪವಿತ್ರವಾದ ವಾತಾವರಣದ ನಿರ್ಮಿತಿ ಉಂಟಾಗುವುದಿದ್ರೆ ಅದು ಓಂಕಾರದಿಂದಾಗಿ. ತಸ್ಮಾತ್ ಓಮಿತ್ಯುದಾಹೃತ್ಯ ಯಜ್ಞದಾನ ತಪಃಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಓಂ ತತ್ಸದಿತಿ ನಿರ್ದೇಶ
ಬ್ರಹ್ಮಣಃ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾಃ. ಓಂಕಾರದ ವಿಸ್ತಾರ ವರ್ಣನೆ ಎಲ್ಲ ಪುರಾಣಗಳ ಸಾಹಿತ್ಯದಲ್ಲಿ ಕಂಡುಬರುತ್ತದೆ. ಓಂಕಾರಶ್ಚಾಥ ಶಬ್ದಶ್ಚ ದ್ವಾವೇದೌ ಬ್ರಹ್ಮಣಃ ಪುರಾ. ಓಂಕಾರ ಮತ್ತು ಅಥ ಈ ಎರಡು ಶಬ್ದಗಳು ಬ್ರಹ್ಮನ ಕಂಠದಿಂದ ಅಭಿವ್ಯಕ್ತವಾದ ಪ್ರಾಥಮಿಕವಾದ ಶಬ್ದಗಳಂತ, ಮೊಟ್ಟ ಮೊದಲನೇ ಶಬ್ದಗಳು. ಓಂಕಾರಶ್ಚ ಅಥ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಃ ಪುರಾ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಬುಭೌ. ಆದ್ದರಿಂದ ಅವೆರಡೂ ಕೂಡ ಅತ್ಯಂತ ಮಂಗಲಕರವಾದವು. ಯಾವ ಶಬ್ದವನ್ನು ಉಚ್ಚರಿಸಿದಾಗ ಆ ಅಧೋಮುಖವಾದಂತಹ ಪ್ರಾಣಶಕ್ತಿಯು ಮೇಲ್ಮುಖವಾಗಿ ಬರುತ್ತದೆಯೋ ಅದು ಆ ಓಂಕಾರದ ಒಂದು ವಿಶಿಷ್ಟವಾದ ಶಕ್ತಿಯಂತೆ. ಅಂತಹ ಆ ಪ್ರಣವವನ್ನು ಅನುಸಂಧಾನ ಮಾಡಿ ಜ್ಞಾನಿಗಳು ಭಗವತ್ ತತ್ವವನ್ನು ಅನುಭವಿಸ್ತಾರೆ. ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜಾತ್ವಾ ಬ್ರಹ್ಮಲೋಕೆ ಮಹ್ಯತೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂಗತಿ. ಓಂಕಾರ ಅದನ್ನು ಹೇಳ್ತಾ ಪ್ರಾಣತ್ಯಾಗ ಮಾಡಿದರೆ ದಿವ್ಯವಾದಂತಹ ಶ್ರೇಷ್ಠವಾದ ಗತಿಯನ್ನು ತಾನು ಪಡೆಯುತ್ತಾನೆ. ಅಂತಹ ಆ ಭಗವಂತನ ಉಪಾಸನೆಗೆ ಶ್ರೇಷ್ಠವಾದ ಓಂಕಾರ ಅದೊಂದು ದಿವ್ಯವಾದ ಪ್ರತೀಕ ಎನ್ನುವುದಾಗಿ ಉಪದೇಶ ಮಾಡ್ತಾನೆ. ಆಮೇಲೆ ಸುಂದರವಾದಂತಹ ರೂಪಕವನ್ನು ಕೊಟ್ಟು ಜೀವಾತ್ಮ ಈ ರಥದಲ್ಲಿ ಹೇಗೆ ಪವಡಿಸಿದ್ದಾನೆ, ಅವನು ಹೇಗೆ ಭೋಕ್ತನಾಗಿ ಈ ಪ್ರಪಂಚವನ್ನು ನಡೆಸ್ತಾನೆ ಎನ್ನುವುದಕ್ಕೆ ಜಗತ್ಪ್ರಸಿದ್ಧವಾದ ಒಂದು ಉಪಮೆ. ದೇಹವೇ ಸುಂದರ ರಥವು ರಥವು ದೇಹವೇ ಸುಂದರ ರಥವು ರಥವು ದೇಹವೇ ಆತ್ಮವೇ ಸುಂದರ ರಥಕಧಿಪತಿಯು ಆತ್ಮವೇ ಸುಂದರ ರಥಕಧಿಪತಿಯು ಬುದ್ಧಿಯ ಸಾರಥಿ ರಥ ನಡೆಯಿಸಲು ಬುದ್ಧಿಯ ಸಾರಥಿ ರಥ ನಡೆಯಿಸಲು ದೇಹವೇ ಸುಂದರ ರಥವು ರಥವು ದೇಹವೇ ಸುಂದರ ಮನವದು ಕಡಿವಾಣ ತುರಗ ದಂಡಿಸಲು ಇಂದ್ರಿಯ ವೃಂದವೇ ಅಶ್ವಸಂದಣಿಯು ಇಂದ್ರಿಯ ವೃಂದವೇ ಅಶ್ವಸಂದಣಿಯು ದೇಹವೇ ಸುಂದರ ರಥವು ರಥವು ದೇಹವೇ ಸುಂದರ ರಥವು ದೇಹವೇ ಸುಂದರ ರಥವು. ದೇಹವನ್ನು ಒಂದು ರಥಕ್ಕೆ ಹೋಲಿಸಿದ್ದಾರೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಈ ದೇಹವೆನ್ನುವಂತಹ ರಥದ ಯಜಮಾನ ಯಾರು ಅಂದರೆ ಆತ್ಮ. ಈ ರಥದ ಸಾರಥಿ ಯಾರು ಅಂದರೆ ಬುದ್ಧಿಂತು ಸಾರಥಿಂ ವಿದ್ಧಿ. ಆಮೇಲೆ ಕುದುರೆಗಳು ಯಾವುದು? ಇಂದ್ರಿಯಾಣಿ ಹಯಾನಾಹುಹು. ಇಂದ್ರಿಯಗಳು ಕುದುರೆಗಳು, ಪಂಚ ಇಂದ್ರಿಯಗಳು. ಈ ದೇಹ ಎನ್ನುವ ರಥಕ್ಕೆ 5 ಕುದುರೆಗಳನ್ನು ಕಟ್ಟಿದ್ದಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎನ್ನುವಂತಹ ಈ ಇಂದ್ರಿಯಗಳೇ ಕುದುರೆಗಳು. ಈ ಕುದುರೆಗಳನ್ನು ನಿಯಂತ್ರಿಸುವಂತಹದ್ದು ಪ್ರಗ್ರಹ ಕಡಿವಾಣ ಯಾವುದು ಅಂದರೆ ಮನಸ್ಸೇ ಕಡಿವಾಣ. ಈ ಎಲ್ಲ ಸಂಗತಿಗಳು ಸರಿಯಾಗಿದ್ದರೆ ರಥ ಗಮ್ಯವಾದ ಸ್ಥಾನವನ್ನು ಸರಿಯಾಗಿ ತಲುಪ್ತದೆ. ಪ್ರಥಮವಾಗಿ ಈ ಆತ್ಮನ ಒಡೆತನದಲ್ಲಿರುವಂತಹ ಈ ರಥದ ಮೇಲೆ ಪ್ರಯಾಣಕ್ಕೆ ಹೊರಟವನು ಯಾರು ಅಂದರೆ ಜೀವಾತ್ಮ. ಅವನೇ ಭೋಕ್ತೇತ್ಯಾಹುರು ಮನೀಷಿಣಃ. ಅಹಂಕರ್ತ ಅಹಂ ಭೋಕ್ತ ಎನ್ನುವ ಅಭಿಮಾನಕ್ಕೆ ವಶನಾದಂತಹ ಜೀವಾತ್ಮ ರಥದಲ್ಲಿ ಕುಳಿತುಕೊಂಡಿದ್ದಾನೆ. ಹಿಂದ್ಗಡೆ ಮಹಾರಥಿಕನೊಬ್ಬನಿದ್ದಾನೆ, ಆತ್ಮ ಇದ್ದಾನೆ. ಈ ಮುಂದೆ ಇಂದ್ರಿಯಗಳಂತಹ ಕುದುರೆಗಳು ಬಹಳ ಶಕ್ತಿಶಾಲಿ ಮತ್ತು ಚಾಂಚಲ್ಯಕ್ಕೆ ಬಹಳ ಪ್ರಸಿದ್ಧವಾದ್ದು. ಹಾಗಾಗಿ ಇಂದ್ರಿಯಗಳನ್ನು ಕುದುರೆಗೆ ಹೋಲಿಸಿದ್ದಾರೆ. ತುಂಬ ಶಕ್ತಿ ಇರುತ್ತದೆ ಮತ್ತು ಚಂಚಲವಾಗಿಯೂ ಇರುತ್ತವೆ. ಹಾಗಾಗಿ ಈ ಕುದುರೆಗಳನ್ನು ಸರಿಯಾಗಿ ಹತೋಟಿಯಲ್ಲಿಡುವನು ಬುದ್ಧಿರೂಪನಾದ ಸಾರಥಿ. ಆದ್ದರಿಂದ ಈ ಚಾಲಕರಿಗೆ ವಾಹನ ಸರಿಯಾಗಿ ನಡೆಸುವ ಗೊತ್ತಿರಬೇಕು. ಅದಕ್ಕಾಗಿ ಚಾಲಕರಿಗೆಲ್ಲ ತರಬೇತಿ ಎಂದು ಕೊಡುತ್ತಾರೆ. ಅವನು ಸರಿಯಾಗಿ ರಥ ನಡೆಸಿದರೆ, ವಾಹನ ನಡೆಸಿದರೆ ಹಿಂದಿರುವಂತಹ ಪ್ರಯಾಣಿಕರೆಲ್ಲ ತಮ್ಮ ತಮ್ಮ ಗಮ್ಯ ಸ್ಥಾನವನ್ನು ತಲುಪ್ತಾರೆ. ಇಲ್ಲದೇ ಇದ್ದರೆ ಒಂದೇ ಸಲ ಟಿಕೆಟ್ ಕೊಡಿಸ್ತಾರೆ. ಹಾಗಾಗಿ
ಆ ಒಂದೇ ಸಲ ಟಿಕೆಟ್ ಕೊಡಿಸದೇ ಇದ್ದ ಹಾಗೆ ಚಾಲಕನಿಗೆ ಸಂಯಮ ಬೇಕು, ಚಾಲಕನಿಗೆ ನಿಯಂತ್ರಣ ಬೇಕು, ಅವನಿಗೆ ತರಬೇತಿ ಬೇಕು. ಹೀಗೆ ಚಾಲಕರಿಗೆ ತರಬೇತಿ ಕೊಡುವ ಕೆಲಸವನ್ನೇ ಉಪನಿಷತ್ತು ಮಾಡುತ್ತದೆ. ಬುದ್ಧಿಂತು ಸಾರಥಿಂ ವಿದ್ಧಿ, ಬುದ್ಧಿಯನ್ನು ಬಿಟ್ಟು ಅದರ ಮಾರ್ಗದರ್ಶನ ಇಲ್ಲದೆ ಮನಸ್ಸೋ ಇಚ್ಛೆ ಬಂದ ಹಾಗೆ ವ್ಯವಹರಿಸಿದರೆ ಜೀವಾತ್ಮ ಆ ರಥದ ಮೇಲೆ ಹೋಗ್ತಾ ಹೋಗ್ತಾ ಎಲ್ಲೆಲ್ಲೋ ಬಿದ್ದು ನಾಶ ಆಗಿಬಿಡ್ತಾನೆ. ಹಾಗಾಗಿ ಒಂದು ಒಳ್ಳೆಯ ರಥ ಕೊಟ್ಟಿದ್ದಾನೆ ದೇವರು. ಈ ಪಾಂಚಭೌತಿಕವಾದ ಈ ಸೃಷ್ಟಿಯೇ ನಮಗೆ ಕೊಟ್ಟಿದ್ದಾನೋ ಇದು ಅದ್ಭುತವಾದ ರಥ. ಈ ರಥವನ್ನು ನಡೆಸುವುದಕ್ಕೆ ಮನಬುದ್ಧಿಗಳನ್ನು ಸರಿಯಾಗಿ ಇರಿಸಿಕೊಂಡಾಗ ರಥ ಗಮ್ಯಸ್ಥಾನವನ್ನು ತಲುಪ್ತದೆ. ರಥದ ನಡಿಗೆ ದೇವರ ಕಡೆಗೆ ಅಂತ ಈಗೆಲ್ಲ ರಾಜಕಾರಣಿಗಳು ಹೇಳ್ತಾರಲ್ಲ, ಬಳ್ಳಾರಿ ಕಡೆಗೆ ಅಂತ. ಇದು ಬಳ್ಳಾರಿ ಕಡೆಗಲ್ಲ, ಇದು ದೇವರ ಕಡೆಗೆ ಸಾಗುವ ದಿವ್ಯ ರಥ ಇದಾಗಬೇಕು ಅಂತ ಆದರೆ ಇಂತಹ ಸತ್ಸಂಗಗಳು ನಡೆಯಬೇಕು. ಅಂತಹ ಒಂದು ವಿಶಿಷ್ಟವಾದ ಸಂಕಲ್ಪದಿಂದ ಪರಮ ಪೂಜ್ಯರಾದ ಬ್ರಹ್ಮಾನಂದರವರು, ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರು ಇಂಥ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿ, ಏನೂ ಅರಿಯದ ಆತ್ಮ ಅಂದರೆ ಏನು, ಜೀವ ಅಂದರೆ ಏನು, ಇದೇನು ನಮಗೇನು ಗೊತ್ತಿಲ್ಲ, ಅವರು ಇವರು ಹೇಳಿದ್ದನ್ನು ಕೇಳಿ ಒಂದಿಷ್ಟು ನಮ್ಮಲ್ಲಿ ಪುಸ್ತಕೀಯ ಜ್ಞಾನ ಒಂದಿರ್ತದೆ, ಅದು ಬೇಕು. ಅದಿಲ್ಲದೆ ಇದ್ದರೆ ಅದೇನೂ ತಿಳಿದೇ ಇದ್ದವ್ರಿಗಿಂತ ನಾವು ಒಳ್ಳೆಯವರು. ಹಾಗಾಗಿ ವೇದಾಂತವನ್ನು ಗುರುಮುಖದಿಂದ ಅಧ್ಯಯನ ಮಾಡಬೇಕು. ಅಂತಹ ಗುರುಮುಖದಿಂದ ಅಧ್ಯಯನ ಮಾಡಿದವರಲ್ಲ. ಹಾಗಾಗಿ ಸ್ವಾಮಿಗಳ ಹತ್ರ ನಾನು ಹೇಳಿದೆ, ಸತ್ಸಂಗ ನಡೆಸಿಕೊಳ್ಳುವಷ್ಟು ಯೋಗ್ಯತೆ ನನಗಿಲ್ಲ, ಮತ್ತು ಪ್ರಶ್ನೋತ್ತರ ಏನಾದರೂ ಮಾಡಿಬಿಟ್ರೆ ನಾನು ಮೇಲೆ ಕೆಳಗೆ ನೋಡಬೇಕಾಗ್ತದೆ. ಹಾಗಾಗಿ ಮತ್ತೆ ಅಂತಹ ಉದ್ದಟತನ ಬೇಡ ನಾವು. ಅದಕ್ಕಾಗಿ ನನಗೆ ಗೊತ್ತಿರುವ ಕಲೆಯ ಮುಖಾಂತರವಾಗಿ ಅಲ್ಲಿರುವ ವಿಷಯವನ್ನು ಸ್ವಲ್ಪ ಹೇಳುವ ಒಂದು ಪ್ರಯತ್ನ ಮಾಡ್ತೇನೆ ಎಂದೆ. ಆಗ ಸ್ವಾಮಿಗಳು ಬಹಳ ಖುಷಿಯಿಂದ ಒಪ್ಕೊಂಡ್ಬಿಟ್ರು. ಹಾಗಾಗಿ ನಮಗೊಂದು ಅವಕಾಶ ಕಲ್ಪಿಸಿಕೊಟ್ಟ ಪರಮ ಪೂಜ್ಯರೇ ಅನಂತ ಕೃತಜ್ಞತೆಗಳು. ಇಲ್ಲಿ ಇರುವಂತಹ ಎಲ್ಲ ಅಧ್ಯಕ್ಷರು, ಒಂದು 2-3 ಅಧ್ಯಕ್ಷರು ಆದರೂ ಹೋಗಿದ್ದಾರೆ. ಆದರೂ ಯಾರೂ ನಿದ್ರಾವಸ್ಥೆಗೆ ವಶರಾಗದೆ ಅಲ್ಲಲ್ಲಿ ಕೆಲವರು ಆಕಳಿಕೆ ತೆಗೆದಿದ್ದಾರೆ. ನಮ್ಮಲ್ಲಿ ಅದಕ್ಕೆ ಜೃಂಭಣ ಅಂತ ಹೇಳ್ತಾರೆ. ಜೃಂಭಣ ಅಂದರೆ ಆಕಳಿಕೆ ತೆಗೆಯೋದು. ಹರಿಕತೆ ಭಾಳ ಚೆನ್ನಾಗಿತ್ತು, ವಿಜೃಂಭಣೆಯಿಂದ ಆಯಿತು ಅಂತ ಎಲ್ಲೋ ಹೇಳಬೇಡಿ. ಯಾಕಂದರೆ ಆಕಳಿಕೆ ತೆಗೀತಾ ಹರಿಕತೆ ಕೇಳಿದ್ರು ಅಂತ ಆಗಿಬಿಡ್ತದೆ. ನೀವ್ಯಾರು ಹೆಚ್ಚಿನ ಆಕಳಿಕೆ ತೆಗೆಯದೆ ಈ ಒಂದು ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದು ಭಾಳ ಸಂತೋಷ. ಎಲ್ಲ ಹಿರಿಯರಿಗೆ, ಎಲ್ಲ ಸಹೋದರರಿಗೆ, ಮಾತೆಯರಿಗೆ, ಮಕ್ಕಳಿಗೆ ಎಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಪ್ರೀತಿಯ ಬಂಧುಗಳಾದಂತಹ ಮಹೇಶ್ ಭಟ್ರವರಿಗೂ, ಹಾರ್ಮೋನಿಯಂ ವಾದಕರು, ಹಾಗೂ ನಮ್ಮ ಅನಂತ ಭಟ್ರವರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡೋಣ. ಅಪಾರವಾದ ಆಮೇಲೆ ಮಂಗಲ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಮಹಾದೇವಿಗೆ ಮಂಗಳಾರತಿ ತಂದು ಬೆಳಗುವೆ ಇಂದು ಧರನಾರಾಣಿಗೆ. ಮಂಗಳಾರತಿ ತಂದು ಬೆಳಗುವೆ ಇಂದು ಧರನಾರಾಣಿಗೆ. ಆದಿಮಾಯಗೆ ಮೋದದಿಂದಲಿ ಆದಿಪೂಜ್ಯನ ಮಾತೆಗೆ ಭೇದವಿಲ್ಲದೆ ಭಕ್ತ ವೃಂದವ ಆದರಿಸಿ ಪೊರೆಬವಳಿಗೆ. ಭೇದವಿಲ್ಲದೆ ಭಕ್ತ ವೃಂದವ ಆದರಿಸಿ ಪೊರೆಬವಳಿಗೆ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಮಹಾದೇವಿಗೆ. ಭೈರವ ನರಸಿ ಪಾರ್ವತಿ ಕಾಳಿಕಾ ಭವಾನಿಗೆ. ನೀಲಕಂಠನ ಸತಿಗೆ ಗೌರಿಗೆ ಲೀಲೆಯಿಂದನಿ ಬೆಳಗುವೆ. ಲೀಲೆಯಿಂದನಿ ಬೆಳಗುವೆ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಮಹಾದೇವಿಗೆ. ಮಂಗಳಾರತಿ ತಂದು ಬೆಳಗುವೆ ಇಂದು ಧರನಾರಾಣಿಗೆ. ಇಂದು ಧರನಾರಾಣಿಗೆ. ಇಂದು ಧರನಾರಾಣಿಗೆ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾ ವಾ ಪ್ರಕೃತಿಸ್ತೋ ವಾ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ಪತಯೇ ಹರ ಹರ ಮಹಾದೇವ್. ಲಕ್ಷ್ಮೀರಮಣ ಗೋವಿಂದ ಪ್ರಹ್ಲಾದ ವರದ ಗೋವಿಂದ. ರಘುರಾಮಚಂದ್ರ ಮಹಾರಾಜ ಕೀ ಜೈ. ಅಪಾರವಾದ ವಿದ್ವತ್ತು, ಭಾಷಾ ಸಂಪತ್ತು, ಲಘು ಹಾಸ್ಯ ಜ್ಞಾನ, ಉಪನ್ಯಾಸದ ಅನುಭವ, ಮೇಲೆ ಅದಕ್ಕೆ ಹರಿಕಥಾ ರೂಪ. ಇದಿಷ್ಟು ಸಂಗಮದಲ್ಲಿ ನಾವು 1.5 ಗಂಟೆ ನಾವು ಮಿಂದು ಎದ್ದಿದ್ದೇವೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಅವಕಾಶವನ್ನು ವಿದ್ವಾನ್ ಶಂಕರ್ ಭಟ್ ಉಂಚಳ್ಳಿಯವರು ನಮಗೆ ಒದಗಿಸಿದ್ದಾರೆ. ಅವರ ಈ ಸರಸ್ವತಿ ಪುತ್ರರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಮತ್ತು ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೆ ಅವರಿಗೆ ಸಮರ್ಥವಾಗಿ ತಬಲಾದಲ್ಲಿ ಸಾಥ್ ನೀಡಿದ ಅನಂತ್ ಭಟ್ ಹೆಗ್ಗಾರ್ ಅವರಿಗೆ ಹಾಗೂ ಹಾರ್ಮೋನಿಯಂನಲ್ಲಿ ಸಾಥ್ ನೀಡಿದ ಮಹೇಶ್ ಭಟ್ರವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇವೆ. ಹಾಗೆ ಗುರೂಜಿಯವರು ಶ್ರೀಯುತ ಗಜಾನನ್ ಭಟ್, ಶ್ರೀಯುತ ಶ್ರೀಕಾಂತ್ ಹೆಗಡೆ ಹಾಗೂ ಶ್ರೀಯುತ ಬಾಲಕೃಷ್ಣ ಕಾರಂತರವರು ಈ ಸನ್ಮಾನದಲ್ಲಿ ಸಾಥ್ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಗುರೂಜಿಯವರ ನೇತೃತ್ವದಲ್ಲಿ ಈ ಸನ್ಮಾನ ನಡೀಲಿ ಅಂತ 3 ಜನನು ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ವಿದ್ವಾನ್ ಶಂಕರ್ ಭಟ್ ಉಂಚಳ್ಳಿಯವರು ಇಲ್ಲಿ ಬರಬೇಕು. ಯಾಕೆಂದರೆ ತಕ್ಷಣ ಊಟ ಇದೆ, ಹಸುವಾಗುತ್ತೆ ಬೇಗ. ತಬಲಾದಲ್ಲಿ ಅನಂತ್ ಭಟ್ ಹೆಗ್ಗಾರ್ ಅವರು, ನಿನ್ನೆ ಸಹ ಹೆಗ್ಗಾರಹಳ್ಳಿ ನಿನ್ನೆ ಸಹ ಇವರು ನಮ್ಮ ಭಜನೆಯ ಕಾರ್ಯಕ್ರಮದಲ್ಲೂ ಸಹ ನಮ್ಮ ಜೊತೆಗಿದ್ದರು. ಇವರಿಗೆ ಎಲ್ಲರ ಸಂಘಟಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ನಿನ್ನೆ ಮತ್ತು ಇವತ್ತು 2 ದಿನ ಹೌದು, ಇವರಿಗೆ ವಿಶೇಷ ಚಪ್ಪಾಳೆ. ಕಾರ್ಯಕ್ರಮದಲ್ಲಿ 2 ದಿನ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ದಯವಿಟ್ಟು ಶ್ರೀ ಮಹೇಶ್ ಭಟ್ ಅವರು ಬರಬೇಕು. ಹಾರ್ಮೋನಿಯಂನಲ್ಲಿ ಸಮರ್ಥವಾಗಿ ಸಾಥ್ ನೀಡಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ತಮ್ಮ ಸೇವೆಗೆ ಕೃತಜ್ಞತೆಗಳನ್ನು ಸಹ ಅರ್ಪಿಸ್ತಾ ಇದ್ದೇವೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಮಾತಾಡೋದು ಬೇಡ ಅಂತ ಯೋಚನೆ ಮಾಡಿದ್ದೆ, ಆದರೆ ಅವರು ಹರಿಕತೆ ಕೇಳಿದ ಮೇಲೆ ನಾನೇ ಕಾಯ್ತಾ ಇದ್ದೆ ಕರೀತಾರೇನೋ ಅಂತ. ನನ್ನ ಅಪೇಕ್ಷೆ ಭಗವಂತ ಪೂರೈಸಿದ. ಯಾಕಂದರೆ ಅಷ್ಟು ಸಂತೋಷ ಆಯಿತು ನನಗೆ. ಉಪನಿಷತ್ತು ಮುಂತಾದ ವಿಷಯಗಳು ಕೇಳ್ತಾ 10 ನಿಮಿಷ ಆದಮೇಲೆ ವಿಜೃಂಭಣೆ ಆಗ್ತದೆ ಅದು. ಆದರೆ ವಿಜೃಂಭಣೆ ಮಾಡದೆ ಎಲ್ಲರನ್ನ ತುಂಬ ಸಂತೋಷ, ಹಾಸ್ಯ ಮಿಶ್ರಿತವಾದ ಶೈಲಿಯಲ್ಲಿ ಸರಳವಾಗಿ ಅರ್ಥ ಆಗುವ ಹಾಗೆ, ಅದು ಮಧುರವಾದ ಕಂಠ, ಅದಕ್ಕೆ ಕಗ್ಗಗಳನ್ನು ಆ ಪದ್ಯಗಳನ್ನೆಲ್ಲ ಅವರೇ ಬರ್ಕೊಂಡಿದ್ದು. ಕಠೋಪನಿಷತ್ನಲ್ಲಿರುವ ಮಂತ್ರಗಳಿಗೆ ಪದ್ಯರೂಪವನ್ನು ಕೊಟ್ಟು ಅವರು ಮೊದಲನೇ ಬಾರಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನನ್ನ ಅಂದಾಜು. ಹೌದು, ನಾನು ಕಠೋಪನಿಷತ್ತಿನ ಮೇಲೆ ಉಪನ್ಯಾಸ ಆಗ್ತದೆ, ಉಪನ್ಯಾಸ ಎಲ್ಲ ನನಗೆ ಬೇಡ ಸ್ವಾಮೀಜಿ, ಹರಿಕಥೆ ಮಾಡ್ತೇನೆ. ಹಾಗಾದರೆ ಕಠೋಪನಿಷತ್ ಮೇಲೆ ಹರಿಕಥೆ ಮಾಡಿ ಅಂದೆ. ಇಲ್ಲ, ನಾನು ಸಿದ್ಧಪಡಿಸಿಕೊಂಡು ಪದ್ಯವನ್ನು ಬರೆದುಕೊಂಡು ಮಾಡ್ತೇನೆ ಅಂದರು. ಇದು ಮೊದಲನೇ ಬಾರಿ ಅಂತ ಅನಿಸಲ್ಲ. ಇನ್ನು ನೀವು ಎಲ್ಲ ಉಪನಿಷತ್ತಿನ ಮೇಲೂ ಹರಿಕಥೆ ಮಾಡ್ಬೋದು, ಆ ಸಾಮರ್ಥ್ಯ ಇದೆ. ಹೌದು, ನೋಡೋಣ ಮುಂದಿನ ದಿನಗಳಲ್ಲಿ
ಭಗವಂತ ಆ ರೀತಿ ಮಾಡಲಿ. ಬಹಳ ಸಂತೋಷ ಆಯಿತು. ಬ್ರಹ್ಮಾನಂದದ ಮೀಮಾಂಸೆ ವಿಷಯ ಅವರು ಹೇಳಿದರು, ನೀವು ಬ್ರಹ್ಮಾನಂದವನ್ನು ಕೊಟ್ಟು ಬಿಟ್ರಿ ಎಲ್ರಿಗೂ. ಆದ್ದರಿಂದ ಬಹಳ ಇನ್ನೂ ಮುಂದಿನ ಕಾರ್ಯಕ್ರಮ ಅಂತೂ ಇನ್ನೂ ಅದ್ಭುತವಾದಂತಹ ಕಾರ್ಯಕ್ರಮ, ಗುರುದ್ವಯರ ಸಮಾಗಮ. ಆದ್ದರಿಂದ ನಾವೆಲ್ಲರೂ ಅದಕ್ಕೆ ಸಿದ್ಧರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಭಗವಂತನ ಕೃಪೆಯನ್ನು ಬಯಸ್ತಾ ನನ್ನ ಮಾತು ಮುಗಿಸ್ತೇನೆ. ಆಮೇಲೆ ಇನ್ನೊಂದು ವಿಷಯ, ನಮ್ಮ ಅನಂತ ಭಟ್ರು, ಹೆಗ್ಗಾರಹಳ್ಳಿ ಅನಂತ ಭಟ್ರು ಅವ್ರ ಬಗ್ಗೆ ಜಾಸ್ತಿ ಹೇಳಿಲ್ಲ. ಇವರು ನನಗೆ ಹೆಚ್ಚು ಪರಿಚಯ ಇಲ್ಲ, ಇವ್ರ ಜೊತೆನೇ ಸಂವಾದಿನಿಯವರು. ಅವರು ಒಳ್ಳೆ ಕಲಾವಿದರು. ಅಂದರೆ ಚಂಡೆ ಕೂಡ ಯಕ್ಷಗಾನದಲ್ಲಿ ಚಂಡೆ ನುಡಿಸ್ತಾರೆ, ತಬಲಾ ನುಡಿಸ್ತಾರೆ. ಅವರು ಹೆಚ್ಚು ಅದಕ್ಕೆ ಹೇಳಿದೆ, ಗುರುಗಳು ಬರುವಾಗ ಇವತ್ತು ಚಂಡೆ ನುಡಿಸ್ಲಿಕ್ಕೆ ಆಗ್ತದಾ ಅಂತ ಕೇಳಿದೆ. ತರುವ ವ್ಯವಸ್ಥೆ ಮಾಡಿ ನುಡಿಸ್ತೇನೆ ಅಂತ ಹೇಳಿದರು. ಅದಕ್ಕೆ ನಿಮಗೆ ಕೇಳುವ ಅವಕಾಶ ಸಿಗ್ತದೆ, ನೋಡುವ.